ನನ್ನ ಬದುಕು ಮತ್ತು ಭಗವದ್ಗೀತೆ ಈ ವಿಷಯ ಕುರಿತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಇವತ್ತಿನ ಉಪನ್ಯಾಸವನ್ನು ಬೆಂಗಳೂರಿನ ಕಾಕೋಲು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅದರ ನ್ಯಾಸಕರ್ತರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ಕಾಕೋಳು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ರಾಜಾನುಕುಂಟೆ ಸಮೀಪದ ಅಲ್ಲಿ ಕಾಕೋಳು ಕ್ಷೇತ್ರದಲ್ಲಿ ಅದು ನೆಲೆಯಾಗಿದೆ. ಶ್ರೀಪಾದರಾಜ ಪ್ರತಿಷ್ಠಿತ ಚತುರ್ಭುಜ ಶ್ರೀ ವೇಣುಗೋಪಾಲ ಕೃಷ್ಣ ಹಾಗೂ ಶ್ರೀ ವ್ಯಾಸರಾಜ ಸ್ಥಾಪಿತ ಆಂಜನೇಯ ಸ್ವಾಮಿ ಇಲ್ಲಿನ ಪ್ರಮುಖ ಆಕರ್ಷಣೆ. ಸುಮಾರು 100 ವರ್ಷದಷ್ಟು ಹಳೆಯ ದೇವಸ್ಥಾನ ಅಲ್ಲಿದೆ. ಕಳೆದ 75 ವರ್ಷಗಳಿಂದ ಬ್ರಹ್ಮರಥೋತ್ಸವ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಹೀಗೆ ಆ ಬ್ರಹ್ಮರಥೋತ್ಸವ ಪರಂಪರೆಯ 75ನೇ ವರ್ಷ ಅಮೃತ ಮಹೋತ್ಸವದ ಆಚರಣೆಯ ಪ್ರಯುಕ್ತ ಈ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆಧ್ಯಾತ್ಮಿಕ, ಕಲಾತ್ಮಕ, ಧಾರ್ಮಿಕ ವಿಚಾರಗಳನ್ನೊಳಗೊಂಡ ಶ್ರೀಕೃಷ್ಣ ದರ್ಶನ ಅನ್ನುವ ಕಾರ್ಯಕ್ರಮ ಸರಣಿಯನ್ನು ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಕಳೆದ ಮೇ ತಿಂಗಳಿಂದ ನಡೆಸ್ತಾ ಇದೆ. ಪೂಜ್ಯ ಪೇಜಾವರ ಮಠಾಧೀಶ್ವರರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಸರಣಿ ಉದ್ಘಾಟನೆ ಆಯಿತು. ಇವತ್ತು ಆ ಸರಣಿಯಲ್ಲಿ 5ನೇ ಕಾರ್ಯಕ್ರಮ ಇಲ್ಲಿ ಆಚರಣೆ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಕಾಕೋಳು ಶ್ರೀ ವೇಣುಗೋಪಾಲ ಸ್ವಾಮಿ ಟ್ರಸ್ಟ್ನ ಸದಸ್ಯರಾದ ಶ್ರೀ ಕೆ.ಎಸ್. ನಾಗರಾಜರಾವ್, ಕೆ.ಎಸ್. ಪ್ರಹ್ಲಾದರಾವ್ ಮತ್ತು ಅವರ ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆಲ್ಲ ಶುಭ ಕೋರ್ತೇವೆ. ಇವತ್ತಿನದು ತುಂಬ ಮುಖ್ಯವೂ ಜಿಜ್ಞಾಸಾರ್ಹವೂ ಆದ ವಿಷಯ. ಶ್ರೀಕೃಷ್ಣನದು ಪೂರ್ಣಾವತಾರ ಅಂತ ನಮ್ಮ ಪಾರಂಪರಿಕ ವಿಶ್ವಾಸ ಇದೆ. ಮನುಷ್ಯ ಪ್ರವೃತ್ತಿ ವಿಕಟತೆಗಳ ಎದುರಿನಲ್ಲಿ ಆತ್ಯಂತಿಕ ಧರ್ಮದ ಸಂಸ್ಥಾಪನೆ ಒಬ್ಬ ಅವತಾರ ಪುರುಷನಿಂದ ಹೇಗೆ ಆಯಿತು ಅನ್ನೋದನ್ನು ಶ್ರೀಕೃಷ್ಣ ಚರಿತ್ರೆಯಲ್ಲಿ ಕಾಣ್ತೇವೆ. ಭಾಗವತದಲ್ಲಿ ಕೃಷ್ಣನದೇ ಮಾತಿದೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾ ತದನುಮೋದಿತ ತತ್ ಶಿಕ್ಷಯನ್ ಲೋಕಮಿಮಂ ಆಸ್ಥಿತಃ ಪುತ್ರಮಾಖಿದ. ಜನರಿಗೆ ಶಿಕ್ಷಣ ಕೊಡುವುದಕ್ಕಾಗಿಯೇ ನಾನು ನಿಂತಿದ್ದೇನೆ ಅಂತ ಕೃಷ್ಣ ನಾರದರಿಗೆ ಹೇಳ್ತಾನೆ. ಆ ಶಿಕ್ಷಣ ಅಷ್ಟು ಹರಳುಗಟ್ಟಿರೋದು ಭಗವದ್ಗೀತೆಯಲ್ಲಿ. ಶ್ರೀಕೃಷ್ಣನ ಬದುಕು ಘಟನಾಪೂರ್ಣವಾದ್ದು ಮತ್ತು ಬಹುಸ್ತರೀಯವಾದ್ದು. ಅವನ ಜೀವನದ ಮಿಕ್ಕೆಲ್ಲ ಸಾಧನಗಳನ್ನು ಪಕ್ಕಕ್ಕೆ ಇಟ್ಟರೂ ಅವನನ್ನು ಅತ್ಯುಜ್ವಲ ದೀಪಧಾರಿಯ ಸ್ಥಾನದಲ್ಲಿ ದೃಢಪಡಿಸೋದಕ್ಕೆ ಭಗವದ್ಗೀತೆ ಒಂದೇ ಸಾಕು ಅಂತ ಅನಿಸುತ್ತೆ. ದಿ ಗೀತಾ ಈಸ್ ದಿ ಹಾರ್ಟ್ ಆಫ್ ದಿ ಮಹಾಭಾರತ ಅಂತ ಸುಕ್ತಂಕರ್ ಅವರು ಹೇಳಿದರು. ಭಗವದ್ಗೀತೆಯನ್ನು ಲೋಕಕ್ಕೆ ಕೊಡೋದಕ್ಕಾಗಿಯೇ ಮಹಾಭಾರತದ ರಚನೆ ಆಯಿತು ಅಂತ ನಾವು ಅಂದುಕೊಂಡ್ರೂ ತಪ್ಪಿಲ್ಲ ಅಂತ ಅವರು ಆಲಂಕಾರಿಕವಾಗಿ ಹೇಳಿದ್ದು ಕೂಡ ಉಂಟು. ಶ್ರೀಕೃಷ್ಣನ ಬದುಕಿನ ಸಂದೇಶ ಗೀತೆಯಲ್ಲಿ ಹೇಗೆ ಪ್ರತಿಬಿಂಬಿತವಾಗಿದೆ, ಈ ದಿಕ್ಕಿನ ಒಂದಷ್ಟು ಚಿಂತನೆಯನ್ನು ಈಗ ಕೇಳೋರಿದ್ದೇವೆ. ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರನ್ನ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಗೀತಾಮೃತತುಹೇ ನಮಃ. ಎಲ್ಲರಿಗೆ ನಮಸ್ಕಾರ. ಕಾಕೋಳು ಶ್ರೀ ವೇಣುಗೋಪಾಲ ಸ್ವಾಮಿ ಚತುರ್ಭುಜಧಾರಿ. ಆತ ಏಕಕಾಲದಲ್ಲಿ ಗೋಪಾಲಕೃಷ್ಣನೂ ಹೌದು ಮತ್ತು ಮಹಾವಿಷ್ಣುವೂ ಹೌದು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಆ ದೇವಸ್ಥಾನದ ವ್ಯವಸ್ಥೆಗಾಗಿ, ಆ ಕ್ಷೇತ್ರದ ಪ್ರಸಿದ್ಧಿಗಾಗಿ ತುಂಬ ಶ್ರಮಿಸಿದವರು, ನನಗೆ ಬಹಳ ಬೇಕಾಗಿದ್ದ ಆತ್ಮೀಯರು ದಿವಂಗತರಾದ ಶ್ರೀ ಕಾಕೋಳು ಶ್ರೀನಿವಾಸರಾಯರು. ಕಾಕೋಳು ಅನ್ನೋದನ್ನು ನೆನೆದಾಗಲೆಲ್ಲ
ನನಗೆ ಶ್ರೀನಿವಾಸರಾಯರ ನೆನಪಾಗುತ್ತದೆ. ಅವರು ತ್ರಿಮತ ಸಾಮರಸ್ಯಕ್ಕಾಗಿ, ಆಸ್ತಿಕ್ಯಕ್ಕಾಗಿ, ಸದ್ಭಾವನೆಗಾಗಿ, ಕಲೆ, ಸಾಹಿತ್ಯ ರಚನೆ, ರಂಗಕರ್ಮ ಮತ್ತು ಆ ಒಂದು ಕಾಕೋಳು ಕ್ಷೇತ್ರದ ಹಿರಿಮೆಗಾಗಿ ಬಹುವಿಧವಾಗಿ ದುಡಿದವರು. ತುಂಬ ಅನಿರೀಕ್ಷಿತವಾದ ಅವರ ಸಾವು ನನಗೆ ಬಹಳ ಖೇದವನ್ನೇ ತಂದಿತ್ತು. ಅಂಥ ಒಳ್ಳೆಯ ಸ್ನೇಹಿತರ ಬಂಧುಗಳು ಕೂಡ ಸೇರಿ ಈ ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಕೃಷ್ಣ ಅವರಿಗೆ, ನನಗೆ, ತಮ್ಮೆಲ್ಲರಿಗೆ ಇಷ್ಟನಾದವನು. ಆ ಕಾರಣದಿಂದ ಭಗವದ್ಗೀತೆಯನ್ನು ಕುರಿತು ಭಾಷಣ ಇರಬೇಕು ಅಂತ ಕೇಳಿದಾಗ ನಾನು ತತ್ಕ್ಷಣ ಅಂದುಕೊಂಡದ್ದು, ಭಗವಾನ್ ಶ್ರೀಕೃಷ್ಣನ ಬದುಕು ಭಗವದ್ಗೀತೆ ಹೇಗಾಗಿದೆ, ತನ್ಮೂಲಕ ಭಗವದ್ಗೀತೆಯನ್ನು ಕಾಣುವುದು ಹೆಚ್ಚಿನ ಪ್ರಯೋಜನಕಾರಿ ಅಂತ. ಭಗವದ್ಗೀತೆಯ ಬಗೆಗೆ ಯಾರು ಎಷ್ಟು ಹೊಸದಾಗಿ ಹೇಳುವುದಕ್ಕೆ ಸಾಧ್ಯ? ತುಂಬ ಪ್ರಸಿದ್ಧರಾದ ವಿದ್ವಾಂಸರು ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿಯವರು ಹೇಳ್ತಾರೆ, ಭಗವದ್ಗೀತೆ ಮತ್ತು ಮೇಘದೂತ ಇವು ಎರಡು ಮಹಾಕೃತಿಗಳು ಗಾತ್ರದಲ್ಲಿ ಸಂಕ್ಷಿಪ್ತವಾದರೂ ಗುಣದಲ್ಲಿ ಮಹನೀಯವಾದವು, ಅಪರಂಪರವಾದದ್ದು. ಆ ಎರಡು ಗ್ರಂಥಗಳ ಬಗೆಗೆ ಯಾರಿಗೂ ಆಕರ್ಷಣೆ. ಯಾವುದೇ ಒಬ್ಬ ಸಹೃದಯನಾಗಲಿ, ಕವಿ ವಿಮರ್ಶಕನಾಗಲಿ ಮೇಘದೂತದ ಬಗ್ಗೆ ಏನನ್ನಾದರೂ ಹೇಳಲೇಬೇಕು, ಬರೆಯಲೇಬೇಕು. ಅದು ರವೀಂದ್ರನಾಥ ಠಾಕೂರರಿಂದ ಮೊದಲುಗೊಂಡು ಎಲ್ಲರವರೆಗೂ ಇರತಕ್ಕಂಥದ್ದು. ಹಾಗೆ ಯಾವುದೇ ಒಬ್ಬ ಸಮಾಜ ಸುಧಾರಕ, ರಾಜನೀತಿ ವಿಶಾರದ, ತತ್ವಚಿಂತಕ, ಧ್ಯೇಯವಾದಿ, ನೀತಿ ಕೋವಿದ, ಈ ತರಹ ಯಾರೇ ಲೋಕಸಂಗ್ರಹದ ಬಗೆಗೆ ತಲೆ ಕೆಡಿಸಿಕೊಂಡವರಿದ್ದರೂ ಅವರು ಭಗವದ್ಗೀತೆಯ ಬಗ್ಗೆ ಏನನ್ನಾದರೂ ಹೇಳಲೇಬೇಕು. ಒಳಿತೋ ಕೆಡಕೋ, ಅಬದ್ಧೋವ ಸುಬದ್ಧೋವ, ಗೀತೆಯನ್ನು ಕುರಿತು ಅದನ್ನು ಪ್ರಶಂಸೆ ಮಾಡಿದರೂ ಪ್ರಖ್ಯಾತಿಯೇ, ಅದನ್ನು ನಿಂದೆ ಮಾಡಿದರೂ ಪ್ರಖ್ಯಾತಿಯೇ. ಈ ರೀತಿ ಅದರ ಒಂದು ಪ್ರಾಶಸ್ತ್ಯ ಉಂಟು. ಅದಕ್ಕೆ ಅವರು ಹೇಳ್ತಾರೆ, ಹಜಾರಿ ಪ್ರಸಾದ್ ದ್ವಿವೇದಿಯವರು, ಕಾಶಿಯ ಎರಡು ದಿವ್ಯ ಘಂಟೆಗಳ ಹಾಗೆ ಎಲ್ಲರೂ ಬಂದು ಅದನ್ನು ಬಡಿಯಲೇಬೇಕು, ಅದರ ಅನುರಣನ ಆಗುತ್ತಲೇ ಹೋಗಬೇಕು ಅಂತ. ಹಾಗಿರುವಾಗ ಗೀತೆಯ ಬಗೆಗೆ ಹೊಸತನ್ನು ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕುತೋವಾ ನೂತನಂ ವಸ್ತು ಅಯಂ ಉತ್ಪ್ರೇಕ್ಷಿತುಂ ಕ್ಷಮಾಹ, ವಸ್ತು ವಿನ್ಯಾಸ ವೈಚಿತ್ರ್ಯ ಮಾತ್ರ ವಿಚಾರ್ಯತಾಂ. ಹೊಸತನ್ನು ಏನನ್ನು ತಾನೇ ಹೇಳೋದಕ್ಕೆ ಸಾಧ್ಯ? ಇರುವ ಹಳತನ್ನೇ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಕೊಡ್ತಾ ಇರುವುದಾಗಿದೆ. ಆದರೆ ವೈನ್ ರುಚಿಯಾದಷ್ಟು ಒಳ್ಳೆಯದು ಅಂತ ಲೋಕಕ್ಕೂ ಗೊತ್ತಿದೆ. ಆದರೆ ಇಲ್ಲಿ ಹೊಸ ವಿನ್ಯಾಸ ಮಾಡುವುದು ಕಷ್ಟ ಇದೆ. ಯಾಕೆಂತಂದರೆ ಅದು ಎಷ್ಟೆಷ್ಟೋ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಹೇಗೆ ಹೇಳುವುದು? ಹೊಸ ಬಾಯಿ ಹೊಸ ಕಿವಿ ಅಂತ ಅಷ್ಟು ಮಾತ್ರ ಹೇಳಬೇಕಾಗುತ್ತದೆ. ಅದು ಬಿಟ್ಟು ಇನ್ಯಾವುದೂ ಹೊಸತಿಲ್ಲ ಅಂತ. ಮತ್ತು ಮಹನೀಯವಾದ ವಿಷಯಗಳಿಗೆ ಒಂದು ಹೊಸತರ ಲೇಪವನ್ನಾಗಲಿ ಛಾಪನ್ನಾಗಲಿ ಕೊಡುವ ಔದ್ಧತ್ಯವೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಆ ಬಗ್ಗೆ ಒಬ್ಬ ಆಂಗ್ಲ ವಿಮರ್ಶಕ ಹೇಳ್ತಾನೆ, ಈಗ ಯಾರಾದರೂ ಒಬ್ಬರು ಬಂದು ಅರಿಸ್ಟಾಟಲ್ ಮೇಧಾವಿ ಅಥವಾ ಸಾಕ್ರಟೀಸ್ ಬಹಳ ದೊಡ್ಡ ಚಿಂತಕನಾಗಿದ್ದ, ಶೇಕ್ಸ್ಪಿಯರ್ ದೊಡ್ಡ ಕವಿ ಅಂತ ಹೇಳಿದರೆ ಅವನು ಏನು ವಿಶೇಷವಾಗಿ ಹೇಳ್ತಾ ಇಲ್ಲ. ಈ ಮಹಾಕೃತಿಗಳ ಮಹನೀಯತೆಯೆಲ್ಲ ಯಾವಾಗಲೂ ಎಂದೋ ಪ್ರಸಿದ್ಧವಾಗಿ ಸಾಬೀತಾಗಿ ಹೋಗಿರ್ತಕ್ಕಂಥದ್ದು. ಇನ್ನು ಅದರ ಬಗ್ಗೆ ಅಗ್ರಿಮೆಂಟ್ ಆಗಲಿ ಡಿಸಗ್ರಿಮೆಂಟ್ ಆಗಲಿ ಅಂಥ ದೊಡ್ಡ ಸಂಗತಿ ಆಗುವುದೇ ಇಲ್ಲ. ಅದನ್ನು ಒಪ್ಪುವುದಾಗಲಿ ತಿರಸ್ಕರಿಸುವುದಾಗಲಿ ದೊಡ್ಡದಲ್ಲ. ಅಂದರೆ ನಮಗಿನ್ನೇನು ಉಳಿದಿದೆ? ಅವುಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳುವುದು ಅನ್ನೋದರ ಬಗ್ಗೆ ಮಾತ್ರ ಚಿಂತನೆ ಮಾಡಬಹುದು. ಹೀಗಾಗಿ ಅವುಗಳ ಸಾಧುತ್ವದ ಬಗ್ಗೆ ವಿಮರ್ಶನೆ ಮಾಡೋಕ್ಕೆ ಹೊರಡುವುದು ದೊಡ್ಡ ಅವಿವೇಕ, ವ್ಯರ್ಥ ಕಾಲಹರಣ ಅಂತ ಅನಿಸುತ್ತೆ. ಹಾಗಾಗಿ ನಾವಲ್ಲಿ ಸ್ವೀಕರಿಸಬಹುದಾದದ್ದು, ಬದುಕಿಗೆ ಯಾವ ಬೆಳಕನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಗಮನಿಸೋಣ. ಮತ್ತು ಗೀತೆಗೆ ಅನೇಕ ಆಚಾರ್ಯರುಗಳಿಂದ ಮೊದಲುಗೊಂಡು ಬೇಕಾದಷ್ಟು ಭಾಷ್ಯಗಳು ಇವೆ. ನಾವು ಬಲ್ಲಂತೆ ಈಗ ಉಪಲಬ್ಧ ಇರುವ ಅತ್ಯಂತ ಪ್ರಾಚೀನ ಗೀತಾ ವಿವೃತಿ ಅಂತಂದರೆ ಶ್ರೀ ಶಂಕರ ಭಗವತ್ಪಾದರದು. ಇನ್ನು ಅಲ್ಲಿಂದ ಈಚೆಗೆ ಎಲ್ಲ ಆಚಾರ್ಯರುಗಳು, ರಾಮಾನುಜರಾಗಲಿ ಮಧ್ವಾಚಾರ್ಯರಾಗಲಿ ಬೇಕಾದಷ್ಟು ಜನ ಬಂದಿದ್ದಾರೆ. ವಲ್ಲಭ, ನಿಂಬಾರ್ಕ, ಗೌಡೀಯ ಮೊದಲಾದ ಅನೇಕ ಪಂಥಗಳಿಂದ ಅಭಿನವ್ ಗುಪ್ತ ಇರಬಹುದು, ಮತ್ತೊಂದು ಅಜ್ಞಾತಕರ್ತೃಕವಾದ ಪೈಶಾಚ ಭಾಷ್ಯ ಅಂತ ಅನ್ನೋದಿರಬಹುದು. ಹೀಗೆ ಭಗವದ್ಗೀತೆಗೆ ಸಂಸ್ಕೃತದಲ್ಲಿ ಏನಿಲ್ಲ ಅಂತಂದರೂ ಒಂದು 120-130 ನೇರವಾದ ಪರೋಕ್ಷವಾದ ವ್ಯಾಖ್ಯಾನಗಳು ಕಾಣಿಸುತ್ತವೆ. ಅದಲ್ಲದೆ ಈಗಲೂ ಕೂಡ ಟೀಕಾ ಟಿಪ್ಪಣಿ ಗ್ರಂಥಗಳು ಬೆಳೀತಾ ಇವೆ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಹೇಳಲೇಬೇಕಾಗಿಲ್ಲ. ಗಾಂಧಿ ಇರಬಹುದು, ವಿನೋಬಾ ಭಾವೆ ಇರಬಹುದು, DVG ಅವರಿರಬಹುದು, ಬರೀತಲೇ ಬಂದಿದ್ದಾರೆ. ಹೀಗಿರುವಾಗ
ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವುದನ್ನು ಆಶ್ರಯಿಸಬೇಕು? ಯಾವುದನ್ನೂ ಆಶ್ರಯಿಸಬಹುದು. ಆದರೆ ತುಂಬ ರಿಲಯಬಲ್ ಅಂತಂದರೆ, ಬಹಳ ನಂಬಿಕೆಗೆ ಅರ್ಹವಾದದ್ದು ಅಂತಂದರೆ ಆ ಗೀತಾಚಾರ್ಯನ ಬಾಳು. ಎಷ್ಟೋ ಬಾರಿ ಕರ್ತೃವಿನ ಬಾಳನ್ನು ಅನುಸರಿಸಿದ್ರೆ ಕೃತಿಯ ಅರ್ಥ ವಿಪರೀತಾರ್ಥವಾಗುವಂಥ ಪ್ರಮಾದ ಉಂಟು. ಏಕೆ? ಅವರು ಬರೆಯುವುದು ಬೇರೆ, ಬದುಕುವುದು ಬೇರೆ. ಬದುಕು ಬರಹಗಳ ಮಧ್ಯೆ ಬಹಳ ದೊಡ್ಡ ಬಿರುಕು ಇರುತ್ತದೆ. ಆದರೆ ಭಗವಾನ್ ಶ್ರೀಕೃಷ್ಣನ ಬದುಕಿಗೂ ಭಗವದ್ಗೀತೆಗೂ ಯಾವ ಬಿರುಕೂ ಇಲ್ಲ. ಗಾಂಧೀಜಿಯವರು ಒಂದು ಕಡೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಅಂದರು. ಅದನ್ನು ಕೃಷ್ಣನಿಗೆ ಮತ್ತು ಅತಿಶಯವಾಗಿ ಅನ್ವಯ ಮಾಡಬಹುದು. ಶ್ರೀರಾಮನೂ ಅದೇ ರೀತಿಯಾದ ಬದುಕನ್ನು ಬದುಕಿದವನು. ಡಿ ವಿ ಜಿಯವರು ತಮ್ಮ ಭಗವದ್ಗೀತಾ ರಾಮಕಥಾ ಸಮನ್ವಯ ಶ್ಲೋಕಮಾಲಿಕೆಯಲ್ಲಿ ಹೇಳ್ತಾರೆ, ರಾಮ ಬದುಕಿದ್ದನ್ನೇ ಭಗವದ್ಗೀತೆಯಲ್ಲಿ ನಾವು ಬರಹದ ರೂಪದಲ್ಲಿ ಕಾಣಬಹುದು ಅಂತ. ಆದರೆ ಕೃಷ್ಣ ಇನ್ನೂ ಒಂದು ಹಂತ ಮುಂದೆ ಬದುಕಿಬಿಟ್ರೆ ಆ ಕಾಲದವರಿಗೆ ಗೊತ್ತಾಗುತ್ತದೆ. ಆದರೆ ಮುಂದಿನ ಕಾಲದವರಿಗೆ ಬರಹವೂ ಇರಬೇಕು ಅಂತ ಭಾವಿಸಿ ಜೀವನ ಮತ್ತು ಕೃತಿ ಈ ಎರಡನ್ನೂ ಮಾಡಿ ತೋರಿಸಿದ್ದಾನೆ. ಇದು ಬಹಳ ಬಹಳ ವಿರಳ. ಮತ್ತು ಇದು ನಮ್ಮ ಸಂಪ್ರದಾಯಕ್ಕೆ, ಪರಂಪರೆಗೆ ಅನುಗುಣವೇ ಆಗಿರ್ತಕ್ಕಂಥದ್ದು. ಆಚಾರ್ಯ ಅಂತ ನಾವು ಅವತಾರಗಳ ಪೈಕಿ ಭಗವಾನ್ ಶ್ರೀಕೃಷ್ಣನಿಗೆ ಮಾತ್ರ ಹೇಳ್ತೀವಿ ಗೀತಾಚಾರ್ಯ ಅಂತ. ಮತ್ತು ಜಗದ್ಗುರು ಅನ್ನುವ ಶಬ್ದವನ್ನು ಕೂಡ ಕೃಷ್ಣನಿಗೆ ಬಳಸ್ತೀವಿ. ರಾಮನನ್ನಾಗಲಿ ಪರಶುರಾಮನನ್ನಾಗಲಿ ಜಗದ್ಗುರು ಅಂತ ಕರೆಯೋದಷ್ಟಾಗಿ ಇಲ್ಲ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತಂತೀವಿ. ಈಗ ಬುದ್ಧ, ಆತನನ್ನು ಅವತಾರ ಅಂತ ಗೌರವಿಸ್ತೀವಿ. ಆತನ ಉಪದೇಶ ಗ್ರಂಥರೂಪವಾಗಿ ಆತನಿಂದಲೇ ಬಂದಿಲ್ಲ. ಆಮೇಲೆ ಎಷ್ಟೋ ಶತಮಾನಗಳಾದ ಮೇಲೆ ಬಂದದ್ದು. ಸುಮಾರು ಏನಿಲ್ಲ ಅಂದರೂ ಒಂದು 300 ವರ್ಷದ 400 ವರ್ಷದ ಅಂತರ ಕಾಣಿಸುತ್ತದೆ ಬುದ್ಧನಿಗೂ ಅವನ ಉಪದೇಶ ಇಂದು ಕ್ರೋಢೀಕೃತವಾದ ರೀತಿಯಲ್ಲಿ ಸಿಗುವುದಕ್ಕೂ. ಹಾಗಾಗಿ ಎಷ್ಟು ಯಾವ ರೀತಿ ಎನ್ನುವ ಒಂದು ಚಿಂತೆ ಕಾಣುತ್ತದೆ. ಆದರೆ ವ್ಯಾಸ ಮಹರ್ಷಿಗಳು ಬಹುಮಟ್ಟಿಗೆ ಕೃಷ್ಣನ ಮಾತುಗಳನ್ನು ಕೃಷ್ಣನ ಬಾಯಲ್ಲೇ ಹಾಗೆಯೇ ಭಗವಾನ್ ಉವಾಚ, ಅರ್ಜುನ ಉವಾಚ, ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ ಅಂತ ಬ್ರ್ಯಾಕೆಟ್ ಮಾಡಿಬಿಟ್ಟಿದ್ದು ಆವರಣಗಳಲ್ಲಿ ಅದನ್ನು ಹಾಗೆ ವಿತಿನ್ ದಿ ಕೋಟ್ಸ್ ಅಂತೀವಲ್ಲ ಹಾಗೆ ತಂದು ಕೊಟ್ಟಿದ್ದಾರೆ. ಅದರಿಂದ ಬಹುಮಟ್ಟಿಗೆ ಕೃಷ್ಣವಾಕ್ಯ ಅಂತ ಹೇಳಬಹುದು. ಆದರೆ ಛಂದೋಬದ್ಧವಾಗಿ ಹೀಗೆಲ್ಲ ಮಾತನಾಡೋದಕ್ಕಾಗ್ತಾ ಇತ್ತಾ ಅನ್ನುವ ಒಂದು ಪ್ರಶ್ನೆ ಬರುತ್ತದೆ. ಗದ್ಯವಾಗಿ ಮಾತನಾಡಿದ್ರೆ ಅದನ್ನು ಛಂದಸ್ಸಿಗೆ ಹಾಕುವುದು ಅಂಥ ದೊಡ್ಡ ಕಷ್ಟ ಏನೂ ಇಲ್ಲ. ಮತ್ತು ಅನುಷ್ಠುಪ್ ಛಂದಸ್ಸಿನ ಓಘ ವೇಗ ಸಂಸ್ಕೃತದ ಗದ್ಯಕ್ಕೆ, ಆ ನುಡಿಕಾರಕ್ಕೆ ಸಹಜವೂ ಆಗಿರ್ತಕ್ಕಂಥದ್ದು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ವ್ಯಾಸವಾಣಿ ಕೃಷ್ಣವಾಣಿಯೇ ಹೌದು ಅಂತ. ಇನ್ನಿರಲಿ, ಕೃಷ್ಣ ಬದುಕಿದ್ದೇನು, ಭಗವದ್ಗೀತೆಯಲ್ಲಿ ನುಡಿದದ್ದೇನು ಅಂತ ನೋಡಿದರೆ ನಮಗೆ ತುಂಬ ಒಳ್ಳೆಯ ತಾಳೆ ಸಿಗುತ್ತದೆ. ಆ ಕಾರಣದಿಂದ ನಾವು ಅದನ್ನು ಗ್ರಹಿಸಬಹುದು. ಕೃಷ್ಣನ ಉಪದೇಶ ಭಗವದ್ಗೀತೆಯಲ್ಲಿ ಸುಮಾರು 500 ಚಿಲ್ಲರೆ ಶ್ಲೋಕಗಳಲ್ಲಿ ಸಿಗುತ್ತದೆ. ಇನ್ನು ಮಿಕ್ಕಂತೆ ಸಂಜಯ ಮಾಡುವಂಥ ವಿಶ್ವರೂಪ ವರ್ಣನೆ, ಉಪಕ್ರಮ, ಉಪಸಂಹಾರ, ಮಧ್ಯದಲ್ಲಿ ಅರ್ಜುನ ಮಾಡ್ತಕ್ಕಂಥ ಪ್ರಶ್ನೆಗಳು, ಧೃತರಾಷ್ಟ್ರನ ಒಂದೆರಡು ಪ್ರಶ್ನೆಗಳು ಹೀಗೆಲ್ಲ ಕಾಣಿಸುತ್ತವೆ. ಆದರೆ ಸಂಖ್ಯೆ ಅಲ್ಲ ಮುಖ್ಯ, ಸತ್ವ ತುಂಬ ಮುಖ್ಯವಾದದ್ದು. ಆಚಾರ್ಯ ಎಂ ಹಿರಿಯಣ್ಣನವರು ಇಟ್ ಕ್ಯಾನ್ ಬಿಕಮ್ ದಿ ಬೈಬಲ್ ಆಫ್ ಎನಿ ಕ್ರೀಡ್ ಅಂತ ಭಗವದ್ಗೀತೆಗೆ ಹೇಳಿರುವುದು ತುಂಬ ಸತ್ಯವಾದದ್ದು. ಮೊದಲಿಗೆ ಭಗವದ್ಗೀತೆಯ ಸಾರ ಸರ್ವಸ್ವ ಅಂತ ಹೇಳಬಹುದಾದ ಕೆಲವು ಅಂಶಗಳು ಯಾವುವು ಅಂತ ಹೆಗ್ಗುರುತುಗಳನ್ನು ನೋಡಿದ್ರೆ ಸ್ಥಿತಪ್ರಜ್ಞತೆ, ಅದನ್ನು ಮೊದಲಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡ್ತಾನೆ. ಅದಕ್ಕೆ ಪೂರ್ವಭಾವಿಯಾಗಿ ಜನನ ಮರಣಗಳನ್ನು ಕುರಿತು ತುಂಬ ಚಿಂತನೆ ಮಾಡಬೇಡ, ದೇಹ ನಾನು ಎಂಬ ಅಧ್ಯಾಸವನ್ನು ಬಿಡು ಅಂತ ಹೇಳ್ತಾನೆ. ಹಾಗಾಗಿ ಮೊದಲಿಗೆ ಆರಂಭ ಮಾಡುವುದೇ ದೇಹಾಭಿಮಾನವನ್ನು ನಿರಾಕರಣೆ ಮಾಡುವಂಥದ್ದು. ಆ ಬಳಿಕ ಸಾವು ಅನಿವಾರ್ಯ, ಹುಟ್ಟು ಅನಿವಾರ್ಯ, ಆದರೆ ಇದು ಆತ್ಮನಿಗಲ್ಲ, ಆತ್ಮಸಾಕ್ಷಿ ಈ ಹುಟ್ಟು ಸಾವುಗಳನ್ನು ನೋಡ್ತಿರ್ತಾನೆ ಅನ್ನುವ ಮೂಲಕ ಆತ್ಮದ ಅವಿನಾಶಿತ್ವವನ್ನು ಹೇಳಿ, ತನ್ಮೂಲಕವಾಗಿ ಆತ್ಮದ ಅವಿನಾಶಿತ್ವ ಇದ್ದಾಗ ಕ್ಷೋಭೆಗೆ ಯಾಕೆ ಒಳಗಾಗಬೇಕು, ಆ ಕಾರಣ ಸ್ಥಿತಪ್ರಜ್ಞತೆ ತಾನೇ ತಾನಾಗಿ ಬರಬೇಕಾದದ್ದಲ್ಲವೇ ಅಂತ ಬಹಳ ತಾರ್ಕಿಕವಾಗಿ ಹೇಳ್ತಾನೆ. ಆರಂಭದಲ್ಲಿಯೇ ನಾವು ಕೃಷ್ಣನ ಉಪದೇಶವನ್ನು ಮೊದಲಿಗೆ ಕಾಣ್ತಕ್ಕಂಥದ್ದು ವಿಶೇಷತಃ ಸಾಂಖ್ಯಯೋಗದಲ್ಲಿ ತಾನೆ. 2ನೇ ಅಧ್ಯಾಯದಲ್ಲಿ
ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅಂತ ಆರಂಭ ಮಾಡ್ತಾ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ಅನ್ನುವಲ್ಲಿ ಸಾವಿಗೆ ಶೋಕ ಪಡಬೇಕಾಗಿಲ್ಲ, ಹುಟ್ಟಿಗೆ ಸಂಭ್ರಮಿಸಲು ಬೇಕಿಲ್ಲ. ಅವೆರಡರ ಮಧ್ಯೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ, ಏನು ಗೋಳಾಡಬೇಕಿದೆ ಅಂತನ್ನುವಲ್ಲಿ ಹುಟ್ಟು ಸಾವುಗಳ ನಡಿರುವ ಬದುಕು ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾನೆ. ಬದುಕು ಮುಖ್ಯ ಅಂತ ಹೇಳುವಾಗಲೇ ಅದರ ಉಗಮ ಮತ್ತು ವಿನಾಶಗಳ ಕಡೆಗೆ ಗಮನ ಕೊಡಬೇಡ ಅಂದರೆ ಎಷ್ಟು ವಿಲಕ್ಷಣವಾದದ್ದು, ತುಂಬ ಸಲಕ್ಷಣವೂ ಆದದ್ದು. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ನಾನು ಹುಟ್ತೀನಿ ಅಂತ ಹೇಳ್ಕೊಳಕ್ಕಾಗಲ್ಲ, ಹಾಗೆ ನಾನು ಸಾಯ್ತೀನಿ ಅಂತಲೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದಲ್ಲ ಅಂತ ಎಷ್ಟು ಜನಕ್ಕೆ ಸಾಧ್ಯ? ಅದು ಒಂದು ಎಕ್ಸೆಪ್ಷನ್ ಅಷ್ಟೇ. ಇಂಥವರು ಕೂಡ ಬದುಕಬೇಕಂತಲೇ ಬಯಸ್ತಾರೆ, ತಾವು ಬದುಕಬೇಕಿದ್ದಂತೆ ಬದುಕೋಕ್ಕಾಗ್ತಿಲ್ಲ ಅಂತಲೇ ಸಾಯ್ತಾರೆ ಹೊರತು ನಾನು ಸಂತೋಷವಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಯಾವನೂ ಹೇಳುವುದಿಲ್ಲ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಹುಟ್ಟು ಸಾವುಗಳು ನಮ್ಮ ಕೈಯಿಂದಲ್ಲ ಅಥವಾ ನಮ್ಮ ಇಚ್ಛೆಯದಲ್ಲ. ಇನ್ನು ಯಾವುದು ನಮ್ಮ ಇಚ್ಛೆ? ಇದು ಬದುಕು. ಈ ಬದುಕನ್ನು ಕೃಷ್ಣ ಹಿಡಿಯುತ್ತಾನೆ, ಭಗವದ್ಗೀತೆ ಹಿಡಿದಿದೆ. ನೋಡಿ, ಕೃಷ್ಣನನ್ನು ಮಹಾಭಾರತದಲ್ಲಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಎಲ್ಲೆಲ್ಲಿಯೂ ಆತ ಬದುಕನ್ನೇ ಪ್ರೀತಿಸಿದವನು ಅಂತ. ಮೊದಲಿಗೆ ಅವನು ಸೆರೆಮನೆಯಿಂದ ತಂದೆಯ ಮೂಲಕವೇ ಗೋಕುಲಕ್ಕೆ ಬಂದ. ಮತ್ತು ಅವನಿಗೆ ಜನ್ಮ ರಹಸ್ಯ ಗೊತ್ತಾಗಿತ್ತು 13ನೇ ವಯಸ್ಸಿಗೆ ಅಕ್ರೂರ ತಿಳಿಸಿದಾಗ. ಅಕ್ರೂರ ಬಂದು ಕ್ರೂರನಾದ ಕಂಸನ ಸಂದೇಶ ಹೇಳಿ ಕರ್ಕೊಂಡು ಹೋದ. ಇನ್ನು ಯಾರಿಗಾದರೂ ಆಗಿದ್ದರೆ ತಲೆ ಕೆಡ್ತಾ ಇತ್ತು, ಅಯ್ಯೋ ನನ್ನ ತಂದೆ ತಾಯಿಗಳು ಇವರಲ್ಲ, ಇವರು ಸಾಕು ತಂದೆ ತಾಯಿಗಳು, ನಿಜವಾದ ತಂದೆ ತಾಯಿಗಳು ಸರಿಯಲ್ಲಿದ್ದಾರೆ, ಅವರು ಬೇಕೋ ಇವರು ಬೇಕೋ, 6 ಹಿತವರು ನಿನಗೆ ಈ 4ರೊಳಗೆ ಅಂತ ಸಂಕಟ ಬರ್ತಾ ಇತ್ತು. ಕರ್ಣನಂಥವನಿಗೆ 60ನೇ ವಯಸ್ಸಿನಲ್ಲಿ ಬಂದ ಕ್ಷೋಭೆ ತಾಳುವುದಕ್ಕಾಗಲಿಲ್ಲ. ಆದರೆ ಕೃಷ್ಣನಿಗೆ ಅದೊಂದು ದೊಡ್ಡ ಕ್ಷೋಭೆ ಅಂತಲೇ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಇಲ್ಲಿ ಇವರನ್ನು ಬಿಡಬೇಕು ಅಂತ ಎಲ್ಲಾದರೂ ಹೇಳಿದೆಯಾ? ಕರ್ಣನಿಗೆ ಬಂದ ಸಂಕಟ ಏನಂತಂದರೆ ದುರ್ಯೋಧನನ್ನು ಬಿಡಬೇಕಲ್ಲ ಅಂತ. ಬಿಡುವಂತ ಯಾರು ಹೇಳಿದ್ರು? ಅವನನ್ನು ನಿನ್ನ ಸನ್ಮಾರ್ಗಕ್ಕೆ ಎಳಕೋ, ನೀನು ಮೊದಲು ಸನ್ಮಾರ್ಗಕ್ಕೆ ಬಾ, ಆಮೇಲೆ ದುರ್ಯೋಧನನನ್ನು ಎಳಕು ಅಂತ ತಾನೇ ಕೃಷ್ಣ ಹೇಳಿದ್ದು. ದುರ್ಯೋಧನನ್ನು ಧಿಕ್ಕರಿಸು, ಅವನ ವಿರುದ್ಧವಾಗಿ ಬಂಡೇಳು, ಅವನ ವಿರುದ್ಧ ಯುದ್ಧಕ್ಕೆ ಬಾ ಅಂತ ಹೇಳ್ತಾ ಇಲ್ಲ. ನೀನು ಪಾಂಡವ ಪಕ್ಷಕ್ಕೆ ಬಂದರೆ ದುರ್ಯೋಧನನು ತನ್ನ ಶ್ರುತಿಯನ್ನು ಬದಲಾಯಿಸಿಕೊಳ್ತಾನೆ, ಅಪಸ್ವರ ಹೋಗಿ ಸುಸ್ವರವಾಗುತ್ತದೆ ಅಂತ. ಹಾಗಾಗಿ ಆಯ್ಕೆ ಅನ್ನುವಂಥದ್ದನ್ನು ನಾವೇ ನಿಯಂತ್ರಣ ಮಾಡಿಕೊಳ್ಳಬೇಕಾಗಿಲ್ಲ, ತನ್ನಂತೆ ತಾನೇ ಉಂಟು ಅಂತ. ನನಗೆ ದೋಸೆ ಇಷ್ಟ ಅಂದರೆ ಇಡ್ಲಿ ಇಷ್ಟವಲ್ಲ ಅಂತಲೇ ಅರ್ಥ? ಖಂಡಿತವಾಗಿ ಅಲ್ಲ. ಹೀಗಾಗಿ ನಾವು ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ವಿಧಾಯಕವಲ್ಲದೇ ಇರುವಂಥ ಮಿತಿಗಳನ್ನು ಒಡ್ಡಿಕೊಂಡು ಬಿಡ್ತೀವಿ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನನಿಗೂ ಅದೇ ಆಗಿದ್ದು ಸಮಸ್ಯೆ. ಹಾಗಾಗಿ ಕೃಷ್ಣ ಅವನಿಗೆ ಬದುಕನ್ನು ಒಪ್ಪಿಕೋ, ನಿನಗೆ ಎಲ್ಲ ಸರಿಯಾಗುತ್ತದೆ ಅಂತ. ಅವನು ಯುದ್ಧ ಬೇಡ, ಯುದ್ಧ ರಕ್ತಪಾತ, ಸಾವು ನೋವು ತಂದು ಕೊಡುವುದು, ಅದು ಬದುಕಲ್ಲ ಅಂತ ತಾನೇ ಹೇಳ್ತಾ ಇರೋದು ಅನ್ನುವ ಮತ್ತೊಂದು ಪ್ರಶ್ನೆ ಎತ್ತಬಹುದು. ಆದರೆ ಅದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಅರ್ಜುನ ಸಂತೋಷವಾಗಿ ಯುದ್ಧ ಬೇಡ ಅಂತಿದ್ದರೆ ಕೃಷ್ಣ ತಾನೇ ದಂಡ ಕಮಂಡಲ ಕೊಡಿಸಿ ಸನ್ಯಾಸಕ್ಕೆ ಏರ್ಪಾಟು ಮಾಡ್ತಾ ಇದ್ದ. ಅವನು ಗೋಳಾಡ್ತಾ ಹೇಳ್ತಾ ಇದ್ದಾನೆ, ಭಯದಿಂದ ಹೇಳ್ತಾ ಇದ್ದಾನೆ. ಭಯ, ಶೋಕ ಮತ್ತೆ ಮೋಹ. ಈ ಭಯಶೋಕಗಳು ಮೋಹದಿಂದ ತಾನೇ ಬರ್ತಕ್ಕಂಥದ್ದು. ಮೋಹ ಅಂದರೆ ಯಾವುದಕ್ಕೂ ಅಂಟಿಕೊಳ್ಳೋದ್ರಿಂದ. ಮೋಹ ಅನ್ನೋದು ಅಜ್ಞಾನದ ಲಕ್ಷಣ. ಮುಹಧಾತುವಿನಿಂದ ಬಂದ ಮುಗ್ಧ, ಮೂಢ, ಮೋಹ ಎಲ್ಲ ಒಂದೇ ಅರ್ಥ. ಸಂಸ್ಕೃತಕ್ಕೆ ಇನ್ನೋಸೆನ್ಸ್ ಇಲ್ಲ. ಬೇರೆ ಭಾಷೆಗಳಲ್ಲಿ ಇನ್ನೋಸೆಂಟ್ ಅನ್ನೋದಕ್ಕೆ ಮುಗ್ಧ ಅನ್ನುವ ಶಬ್ದ ಇಟ್ಟುಕೊಂಡಿದ್ದಾರೆ. ಆದರೆ ಸಂಸ್ಕೃತದಲ್ಲಿ ಇನ್ನೋಸೆನ್ಸೇ ಇಲ್ಲ. ಕಾರಣ ಅದನ್ನು ಇಗ್ನೋರೆನ್ಸಿನ ಮತ್ತೊಂದು ಮುಖ ಅಂತ ಆರ್ಷ ದರ್ಶನ ಒಪ್ಪಿಕೊಂಡಿದೆ. ಪಾಶ್ಚಾತ್ಯ ಪ್ರಪಂಚಕ್ಕೆ ಇನ್ನೋಸೆನ್ಸ್ ಬಹಳ ವಿಶೇಷವಾದಂಥ ಒಂದು ಮೌಲ್ಯವಾದರೆ ಸಂಸ್ಕೃತಕ್ಕೆ ಪ್ರತಿಬೋಧ, ನಿರ್ಮೋಹವೇ ಮುಖ್ಯವಾದ ಲಕ್ಷಣ. ಕೃಷ್ಣನಿಗೆ ಯಾವತ್ತೂ ಇನ್ನೋಸೆನ್ಸ್ ಇರಲಿಲ್ಲ. ಕೆಲವರು ಸ್ವಯಂಭೂಗಳಾಗಿ ಸ್ವಯಂಪೂರ್ಣರಾಗಿ ಹುಟ್ಟುಬಿಡ್ತಾರೆ. ಅವರಿಗೆ ಫಾರ್ಮೇಟಿವ್ ಪೀರಿಯಡ್ ಅನ್ನೋದೇ ನಮಗೆ ಗುರುತು ಹಿಡಿಯೋದಕ್ಕೆ ಆಗೋದಿಲ್ಲ. ಅವರು ಕ್ರಮಕ್ರಮವಾಗಿ ಬೆಳೆದು ತಮ್ಮ ಆಲೋಚನೆಗಳನ್ನು ಪರಿಷ್ಕಾರ ಮಾಡಿಕೊಂಡು ಒಂದು ಪ್ರಬುದ್ಧತೆಯನ್ನು ಆಮೇಲೆ ಪಡೀತಾರೆ.
ಈಗ ಕಂಬಳಿ ಹುಳ ತುಂಬ ಸುಂದರವಾದ ವರ್ಣೋಜ್ವಲವಾದ ಪಾತ್ರಗಿತ್ತಿಯಾಗುವಂತೆ ಚಿಟ್ಟೆಯಾಗುವಂತೆ ಅನ್ನುವಲ್ಲಿ ಒಂದು ಸೋಪಾನ ಕ್ರಮದ ವಿಕಾಸ ಕಾಣಿಸುತ್ತೆ, ಎವಲ್ಯೂಷನ್ ಕಾಣಿಸುತ್ತೆ. ಆದರೆ ಕೃಷ್ಣನಲ್ಲಿ ಅಂಥದ್ದು ಕಾಣಿಸುವುದೇ ಇಲ್ಲ. ಇಡಿಯಾಗಿ ಬಿಡಿಯಾಗಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣವೇ ಆಗಿರ್ತಕ್ಕಂಥದ್ದು. ಈಗ ಏಕಕೋಶ ಜೀವಿಯಾದ ಅಮೀಬ ಹುಟ್ಟದಲ್ಲೂ ಪರಿಪೂರ್ಣ, ಕೊನೆವರೆಗೂ ಪರಿಪೂರ್ಣವೇ. ಅದಕ್ಕೆ ಇನ್ಯಾವುದೇ ಒಂದು ಸಪ್ಲಿಮೆಂಟೇಷನ್ ಅನ್ನುವುದು ಇಲ್ಲವೇ ಇಲ್ಲ. ಆ ರೀತಿಯಾಗಿ ಕೃಷ್ಣನದು ಕೂಡ ಎಲ್ಲಿ ಹೇಗೆ ಬೆಳೆದ ಅಂತ ಗೊತ್ತೇ ಆಗುವುದಿಲ್ಲ. ಡಿ ವಿ ಜಿಯವರ ಬರವಣಿಗೆ ನೋಡಿದ್ರೆ ಹಾಗನ್ಸುತ್ತೆ, ಅವರಿಗೆ ವೈಚಾರಿಕವಾದ ಫಾರ್ಮೇಟಿವ್ ಪೀರಿಯಡ್ ಅನ್ನೋದೇ ಇರಲಿಲ್ಲವೇನೋ ಅಂತ. ಅವರ ಅರ್ಲಿಯೆಸ್ಟ್ ರೈಟಿಂಗ್ ಅಲ್ಲಿಂದ ತೆಗೆದುಕೊಂಡು ಕೊನೆಯವರೆಗೂ ತೆಗೆದುಕೊಂಡ್ರು ನಮಗೆ ಅದೇ ಗೋಚರವಾಗುತ್ತದೆ. ಅಂಥ ಒಂದು ವ್ಯವಸ್ಥೆ, ಸುವ್ಯವಸ್ಥೆ ಕಾಣಸಿಗುತ್ತದೆ. ಇದು ಬಹಳ ವಿಶಿಷ್ಟವಾದಂಥದ್ದು. ಕೃಷ್ಣ ಹಾಗೆ ಬೆಳೆದವನು. ಅಂದರೆ ಬದುಕನ್ನು ಒಪ್ಪಿಕೊಂಡದ್ರಿಂದ ಆ ಥರ ಮಾಡೋಕ್ಕಾಯಿತು. ಅರ್ಜುನ ಹಾಗಲ್ಲ. ಗೋಳಾಟದಿಂದ ಬದುಕನ್ನು ಒಪ್ಪಿಕೊಳ್ಳಬೇಕೇ ಅನ್ನುವ ಪ್ರಶ್ನೆ ಕೇಳಿದ್ರೆ ಕಣ್ಣೀರು ಒರೆಸ್ಕೋ, ತನ್ನಂತೆ ತಾನೇ ಬದುಕು ಸಿದ್ಧ ಆಗುತ್ತೆ ಎಂದ. ಮೊಟ್ಟ ಮೊದಲು ಬಾಯಿ ಬಿಟ್ಟವನು ಹೇಳಿದ್ದೇನೆ, ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ. ಹೇಗೋ ಕಟ್ಟ ಕಡೆಯಲ್ಲಿ ಹೇಳಿ ಬಾಯಿ ಮುಚ್ಚಿದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಳಬೇಡ, ಕಳತೀಯ ಅಂದ, ಅಳಬೇಡ ಅಂತಂದ. ಈ ಎರಡು ಅಳಬೇಡ ಅನ್ನುವ ಮಾತುಗಳ ಮಧ್ಯೆ ಭಗವದ್ಗೀತೆ ಇದೆ, ಕೃಷ್ಣನ ಮಾತುಗಳು ಇವೆ. ಅಂದರೆ ಅದು ಸಂತೋಷವಾಗಿ ಬದುಕನ್ನು ಒಪ್ಪಿಕೊಳ್ಳುವ ರೀತಿ ಅಂತ. ಹಾಗೆ ನೋಡಿದಾಗ ನಮಗೆ ನಿಚ್ಚಳವಾಗಿ ಗೊತ್ತಾಗುತ್ತೆ, ಭಗವದ್ಗೀತೆ ಯಾರಾದರೂ ಸತ್ತಾಗ ಟಿ ವಿನಲ್ಲಿ ರೇಡಿಯೋಗಳಲ್ಲಿ ಪ್ರಸಾರ ಮಾಡುವಂಥ ಗ್ರಂಥ ಅಲ್ಲ ಅಂತ. ಅದು ಅಷ್ಟೇ ಶೋಚನೀಯವಾದ ಮುಖವನ್ನು ಮಾಡಿಕೊಂಡು ಅವರು ಅದೇ ಗದ್ಗದ ವಿಕಾರ ಸ್ವರಗಳಿಂದ ಆ ಭಗವದ್ಗೀತೆಯನ್ನು ಎಳೆದು ಹೇಳ್ತಾ ಇದ್ದರೆ ಅದಕ್ಕಾಗುವಷ್ಟು ಅವಮಾನ ಇನ್ಯಾವುದಕ್ಕೂ ಇಲ್ಲ. ಬದುಕು, ಶತ್ರುಗಳನ್ನು ಸಾಯಿಸು ಅಂತ ಹೇಳ್ತಾ ಇದ್ದಾನೆ. ಜೈ ಶತ್ರುನ್ ಅಧಾರ್ಮಿಕಾನ್, ಸಾಯೋದಿಕ್ಕೆ ಹೆದರಬೇಡ, ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ ಅಂತ ಹೇಳುವ ವೀರೋಚಿತವಾದ, ಧೀರೋಚಿತವಾದ, ಜೀವನೋಚಿತವಾದ ಭಗವದ್ಗೀತೆಗೆ ಮಾಡುವ ಅವಮಾನ ಅದಕ್ಕಿಂತ ಇನ್ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಇರಲಿ, ಕೃಷ್ಣ ಹಾಗಿದ್ದನ. ಇಡೀ ಮಹಾಭಾರತದಲ್ಲಿ ಕಣ್ಣೀರು ಹಾಕದೇ ಇದ್ದವನು ಅಂದರೆ ಅವನೊಬ್ಬನೇ. ಕಣ್ಣೀರು ಹಾಕದೇ ಇದ್ದಂಥ ಮತ್ತೆ ಇನ್ನು ಕೆಲವರು ಅಂತ ತೆಗೆದುಕೊಳ್ಳೋದಿದ್ರೆ ಒಬ್ಬ ಘಟೋತ್ಕಚನೋ ಒಬ್ಬ ಅಭಿಮನ್ಯುವೋ ಇರ್ತಾನೆ. ಅವರೆಲ್ಲ ಚಿಕ್ಕ ಹುಡುಗರು, ಯೌವನದ ಉತ್ಸಾಹ. ಅವರಿಗೆ ಕಣ್ಣೀರು ಬರದೇ ಇದ್ದರೆ ಅದೇನು ಆಶ್ಚರ್ಯವಲ್ಲ. ಆದರೆ ಅಳುವುದಕ್ಕೆ ಕೃಷ್ಣನಿಗೆ ಯಥೇಷ್ಟವಾದ ಅವಕಾಶಗಳಿದ್ವು. ಅಂಥ ಭೀಮಸೇನನು ದ್ರೌಪದಿಯ ಕಾಯಿಕಟ್ಟಿದ ಕೈಗಳನ್ನು ವಿರಾಟನ ಅರಮನೆಯಲ್ಲಿ ಅಡಿಗೆಯ ಮನೆಯಲ್ಲಿದ್ದಾಗ ಕಂಡು ಕಣ್ಣಿಗೊತ್ತುಕೊಂಡು ಗೋಳಾಡ್ತಾನೆ ಅಂತ ಬರ್ತದೆ. ವ್ಯಾಸರೇ ಹೇಳ್ತಾರೆ ರುರೋಧ ಪರ ವೀರಃ ಅಂತ. ಇನ್ನು ಅರ್ಜುನ ಹತ್ತಿದ್ದಕ್ಕೆ ಲೆಕ್ಕ ಇಲ್ಲ. ಧರ್ಮರಾಜ ಅಂತೂ ಕಣ್ಣೀರಿನ ಕೋಡಿಯ ಮಧ್ಯೆ ಆಗಲೋ ಈಗಲೋ ಒಂದು ನಗು. ದ್ರೌಪದಿ ಪಾಪ ಬೆಂಕಿಯ ಮಗಳಾದರೂ ಬಿಸಿ ಬಿಸಿ ಕಣ್ಣೀರನ್ನು ಸುರಿಸ್ತಲೇ ಇದ್ದವಳು. ದುರ್ಯೋಧನ ಬೇಕಾದಂತೆ ಕಣ್ಣೀರು ಹಾಕಿದವನು. ವಾಟರ್ ವರ್ಕ್ಸ್ ಅವನದು ವಿಶೇಷವಾದದ್ದು. ಏನು ಕೆಲಸ ಆಗಬೇಕಾದ್ರೂ ತಂದೆ ಮುಂದೆ ಹೋಗಿ ಕಣ್ಣೀರು ಹಾಕಿಬಿಟ್ರೆ ಆ ಧೃತರಾಷ್ಟ್ರ, ಈ ದುರ್ಯೋಧನ ಒಳ್ಳೆಯ ಮೇಡ್ ಫಾರ್ ಈಚ್ ಅದರ್ ಕಾಂಬಿನೇಷನ್. ಆದರೆ ಕೃಷ್ಣ ಅತ್ತವನಲ್ಲ. ಆ ಅಳದೇ ಇದ್ದ ಕಾರಣವೇ ಅಳಬೇಡ ಅಂತಾನೆ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಆಚಾರ್ಯತ್ವಕ್ಕೆ ಒಂದು ಲಕ್ಷಣ ಇದೆ. ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯೇವಂ ತೇನ ಚ ಆಚಾರ್ಯ ಉಚ್ಯತೆ ಅಂತ. ತಾನು ಶಾಸ್ತ್ರ ವಿಷಯಗಳನ್ನು ಎಲ್ಲ ಕಡೆಯಿಂದ ಸಂಗ್ರಹ ಮಾಡ್ತಾನೆ ಮತ್ತು ಅವನ್ನು ಬದುಕಿಗೆ ಅನ್ವಯ ಮಾಡಿ ವ್ಯವಸ್ಥೆಪಡಿಸಿ ಹೇಳ್ತಾನೆ. ಅದನ್ನು ತಾನೂ ಆಚರಿಸಿರ್ತಾನೆ. ಈ ಮೂರು ಇರೋದರಿಂದ ಸಂಗ್ರಹ, ವ್ಯವಸ್ಥಾಪನ, ಅನುಷ್ಠಾನ ಅಂದರೆ ಪ್ರಾಪ್ತಿ, ಪದ್ಧತಿ ಮತ್ತು ಅವುಗಳ ಸಂಪೂರ್ಣವಾದಂಥ ಜೀವನಾನ್ವಯ ಇದು ಒಬ್ಬ ಆಚಾರ್ಯನಲ್ಲಿರುವುದು. ಆ ಕಾರಣದಿಂದಲೇ ನಾವು ಆಚಾರ್ಯರ ಮಾತುಗಳನ್ನು ಪ್ರಮಾಣವಂತೆ ತೆಗೆದುಕೊಳ್ಳುವ ಹಾಗೆ ಬೇರೆಯವ್ರನ್ನ ತೆಗೆದುಕೊಳ್ಳಲ್ಲ. ಅದಕ್ಕೆ ಕಾರಣ ಸ್ಪಷ್ಟವೇ ಆಗಿದೆ. ಅವರು ಹೇಳಿ ಮಾಡದೆ ಹೋದರೆ ನಮಗೆ ಸಂದೇಹ ಬರುತ್ತದಲ್ವಾ? ಮತ್ತು ಅವರು ಪರಂಪರೆಯನ್ನು ಸರಿಯಾಗಿ ಹೀರಿಕೊಂಡಿದ್ದಾರಾ ಮತ್ತು ಅದನ್ನು ಈ ಕಾಲಕ್ಕೆ, ಈ ಹೊತ್ತಿಗೆ, ಪ್ರಕೃತೋದ್ದೇಶಕ್ಕೆ ಸರಿಯಾಗಿ ಅನ್ವಯ ಮಾಡ್ತಾ ಇದ್ದಾರಾ? ಏನೋ ಒಂದು ಫ್ಯಾನ್ಸಿ ನನಗೂ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತೀನಿ ಅಂತಂದರೆ ಒಪ್ಪುವುದು ಕಷ್ಟ ಅಂತ. ಕೆಲವರು ಹೇಳ್ತಾರೆ ಕೋಟ್ ಮಾಡಬೇಕೇ ಭಾಷಣಗಳಲ್ಲಿ ಅಂತ. ಯಾಕೆ ಉದ್ಧರಣ ಮಾಡಿಕೊಡಬೇಕು ಅಂದರೆ ನಮ್ಮ ಮಾತಿಗೆ ಆ ಕಾಂತಿ, ಆ ಓಘ, ಆ ಓಜಸ್ಸು, ಶಕ್ತಿ ಇರುವುದಿಲ್ಲ.
ಮಹಾತ್ಮರಾದವರು, ಜ್ಞಾನಿಗಳಾದವರು ನಡೆದು ನುಡಿದವರ ಮಾತಿಗೆ ಬಲ ಇರುತ್ತದೆ ಅಂತ. ಕೃಷ್ಣ ಆ ರೀತಿಯಾದಂಥ ಮಹನೀಯ. ಹಾಗಾಗಿ ಕಣ್ಣೀರಿಡಬೇಡ ಅಂತ ಹೇಳಿದ್ದಕ್ಕೆ ಅವನು ಕಣ್ಣೀರಿಡದೇ ಇದ್ದಿದ್ದರಿಂದಲೇ ಬದುಕನ್ನು ಒಪ್ಪಿಕೊಂಡಿದ್ದು ಮುಖ್ಯ ಕಾರಣವಾಯಿತು ಅಂತಂದನಲ್ಲ. ಆಮೇಲೆ ದ್ವಂದ್ವಗಳನ್ನು ಅವನು ಉಲ್ಬಣವಾಗಿ ವ್ರಣದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ದ್ವಂದ್ವಗಳನ್ನು ಬದುಕಿನಲ್ಲಿ ಕಂಡಿದ್ದಾನೆ, ಆದರೆ ಅದನ್ನು ಮೀರುವ ಪ್ರಯತ್ನವನ್ನು ಸದಾ ಮಾಡುತ್ತಲೇ ಬಂದಿದ್ದಾನೆ. ಉದಾಹರಣೆಗೆ ಅರ್ಜುನನಿಗೆ ಅವನು ಹೇಳ್ತಾ ಇದ್ದಾನೆ, ನೀನು ಶತ್ರುಗಳನ್ನು ಕೊಲ್ಲು, ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನ್ ಅರಿಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠ ಅಂತ. ಬಂಧುಗಳನ್ನು ಕೊಲ್ಲು, ಜಹಿಶತ್ರುವನ್ನು ಅಧಾರ್ಮಿಕಾನಂದರೆ ಅವನು ಮಾಡಿದ್ದಾನ? ಇದ್ದೇ ಇದೆಯಲ್ಲ. ತಾಯಿ ಸತ್ರು ಸೋದರ ಮಾವ ಇರಲಿ ಅಂತ ಗಾದೆ. ಕಂಸ ಲೋಕಹಿಂಸಕನಾದವನು ಅಂತ ಅವನನ್ನು ಕೊಂದೇ ಕೊಂದ. ಹೀಗೆ ತಾನು ಜ್ಞಾತಿವಧೆಯನ್ನು ಮಾಡಿದ್ದಾನೆ, ನೀನು ಮಾಡು ಅಂತಾನೆ. ಅದು ಸರಿಯಾಗಿದೆ, ಕೊಲ್ಲು ಅಂತ ಕೊಲ್ಲುವುದಕ್ಕೆ ಸಿದ್ಧನಾದ ಕೊಲೆಗಡಕ ಹೇಳೋದ್ರೊಳಗೆ ಏನು ಆಶ್ಚರ್ಯ ಅಂತ. ಆದರೆ ಅದಕ್ಕೆ ಇವನ ಲಾಭ ಏನಾದರೂ ಪಡ್ಕೊಂಡಿದ್ದಾನ? ಯಾವುದೂ ಇಲ್ಲವಲ್ಲ. ಕಂಸನನ್ನು ಕೊಂದ ಮೇಲೆ ಅವನ ಸಿಂಹಾಸನ ಕಿರೀಟಗಳನ್ನು ಸಮಸ್ತ ಯಾದವ ಸಮೂಹ ಮುಂದೆ ಚಾಚಿತು ನಿನಗೇ ಅಂತ. ಆದರೆ ತನ್ನ ತಂದೆ ಉಗ್ರಸೇನನನ್ನು ಸೆರೆಯಲ್ಲಿಟ್ಟು ಸಿಂಹಾಸನವನ್ನು ಏರಿದ ಅತಿಕ್ರಮಿಯಾದಂಥ ಈ ದುಷ್ಟ ಕಂಸನನ್ನು ಕೊಂದು ಅವನ ರಾಜ್ಯ, ಅವನ ಸಿಂಹಾಸನ ನನಗೆ ಬೇಕು ಅಂತಲ್ಲ, ಸೆರೆಯಲ್ಲಿರುವ ವೃದ್ಧ ಉಗ್ರಸೇನನೇ ಮತ್ತೆ ರಾಜನಾಗಲಿ ಅಂತ ಕೃಷ್ಣ ರಾಜನನ್ನಾಗಿ ಮಾಡಿದ. ಎಲ್ಲಿವರೆಗೆ? 1-2 ದಿವಸ ಇಟ್ಟು ಆಮೇಲೆ ಹಸ್ತಾಂತರ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟಿದನು. ಯಾವ ರೀತಿಯಾದ ಕರಾಮತ್ತನ್ನು ಮಾಡಲಿಲ್ಲ ಆತ. ಕೃಷ್ಣನ ಅವಸಾನವಾದಾಗಲೂ ಉಗ್ರಸೇನ ರಾಜನಾಗಿದ್ದ. ಆಮೇಲೆ ಉಗ್ರಸೇನ ಕೃಷ್ಣನಿಲ್ಲದೆ ಬದುಕಲಾರೆ ಅಂತ ಅಗ್ನಿಪ್ರವೇಶ ಮಾಡಿದ. ಅದಾದ ಬಳಿಕ ಬೇರೆಯವರಿಗೆ ಹೋದದ್ದು. ಅಂದರೆ ಕೃಷ್ಣ ತನ್ನ ಮಾತನ್ನು ಬದುಕಿನ ಕೊನೆಯವರೆಗೂ ನಡೆಸಿಕೊಂಡನೇ ಹೊರತು ಮಧ್ಯದಲ್ಲಿ ಅಲ್ಲಿ ಇಲ್ಲಿ ತುಂಡು ಮಾಡಿಕೊಂಡು ಕತ್ತರಿಸಿಕೊಂಡು ನಿಂತವನು ಅಲ್ಲ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಒಬ್ಬ ವಿವೇಕಿಯಾದ ಜ್ಞಾನಿ ನಿಸ್ವಾರ್ಥಿಯಾಗಿ ಏನು ಮಾಡಿದರೂ ಸರಿ. ಇದು ಭಗವದ್ಗೀತೆಯ ಉಪದೇಶ. ಕೃಷ್ಣ ಅಂಥವನಾಗಿದ್ದಾನೆ, ಅದನ್ನು ಹಾಗೆ ಮಾಡಿದ್ದಾನೆ. ವಿವೇಕಿಯಾದ ಜ್ಞಾನಿ ನಿಸ್ವಾರ್ಥಿಯಾಗಿ ಮಾಡುವುದೆಲ್ಲ. ಇದು 3 ಶಬ್ದವೂ ಬಳಸಬೇಕಾಗಿಲ್ಲ. ಜ್ಞಾನಿ ಅಂತ ಒಂದು ಪದ ಬಳಸಿದ್ರೆ ಜ್ಞಾನಿ ವಿವೇಕಿಯೂ ಆಗಿರ್ತಾನೆ, ನಿಸ್ವಾರ್ಥಿಯೂ ಆಗಿರ್ತಾನೆ. ಹಾಗಾಗಿ ಅವನು ಏನನ್ನು ಮಾಡಬಹುದು. ಜ್ಞಾನಿಯ ಆಚರಣೆಗಳನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂತೆ ಇರೋದಿಲ್ಲ. ಮತ್ತು ಜ್ಞಾನಿಯಾಗುವುದರ ಮುಖ್ಯ ಲಕ್ಷಣ ಏನು? ಅದೇ ಅವನು ಮಾಡಿದ್ದೆಲ್ಲ ನಿಸ್ವಾರ್ಥವಾಗಿರುತ್ತದೆ. DVG ಅವರ ಮಾತಿನಲ್ಲಿ ಹೇಳುವುದಿದ್ರೆ, ಪಡೆದದ್ದೆಲ್ಲ ಪ್ರಸಾದ, ಮಾಡಿದ್ದೆಲ್ಲ ಪೂಜೆ. ಇದು ಜ್ಞಾನಿಯ ದೃಷ್ಟಿ. ಹಾಗಾಗಿ ಕೃಷ್ಣ ಮೊದಲಿಗೆ ಆ ವಿಷಾದ ಯೋಗದಲ್ಲಿಯೇ ವಿಷಾದ ಇಲ್ಲದೆ ಬದುಕುವುದು ಹೇಗೆ ಅಂತ ಅರ್ಜುನನಿಗೆ ಕಲಿಸಿಕೊಡುವ ಪ್ರಯತ್ನವನ್ನೇ ಮಾಡಿದ್ದಾನೆ ಅಂತ. ಅದಕ್ಕೆ ಕಾರಣ ಆತ್ಮನಿತ್ಯತ್ವವನ್ನು ಕಂಡುಕೊಂಡವನು, ಪ್ರತಿ ಕ್ಷಣದ ಬದುಕನ್ನು ಆನಂದಪಟ್ಟವನು, ಅನುಭವಿಸಿದವನು. ಹಾಗಲ್ಲವಾದರೆ ಕೊರಗುವುದಕ್ಕೆ ಎಷ್ಟಿಲ್ಲ. ಅವನು ಗೋಕುಲದಿಂದ ಏನೋ ಹೋದ ರಾಜಕುಮಾರ ಅಂತ ಗೊತ್ತಾಯಿತು. ಆಮೇಲಾದರೂ ಆ ರಾಜಕುಮಾರನ ರೀತಿ ನೀತಿಗಳನ್ನು ಅನುಸರಿಸಿಕೊಂಡು ಆ ರೀತಿಯಾಗಿ ತನ್ನ ಬಾಲ್ಯವನ್ನು ಕಳೆಯಲಿಲ್ಲವಲ್ಲ ಅಂತ ಒಮ್ಮೆನೂ ಸಂಕಟ ಪಡಲಿಲ್ಲ. ಅಯ್ಯೋ ನಮಗೆ ಕಲಿಯುವ ಕಾಲದಲ್ಲಿ ಅದಿರಲಿಲ್ಲವೇ ಇದಿರಲಿಲ್ಲವೇ, ಯಾವ ಗೋಳಾಟವೂ ಇಲ್ಲ. ಅವನು ಪ್ರಾಯಶಃ 16-17ನೇ ವಯಸ್ಸಿಗೆ ಗುರುಕುಲಕ್ಕೆ ಹೋಗಿದ್ದಿರಬೇಕು. ಸರಿಯಾದ ವಯಸ್ಸಿನ ಲೆಕ್ಕಾಚಾರಗಳು ನಮಗೆ ಸಿಗದೆ ಹೋದರೂ ಕೂಡ ಊಹೆ ಮಾಡಿಕೊಳ್ಳಬಹುದು. ಯಾಕೆಂದರೆ ಕಂಸನ ಸಂಹಾರ, ಆ ಬಳಿಕ ಜರಾಸಂಧನ ಆಗಮನ, ಇದಕ್ಕೆ ಸಂರಕ್ಷಣೆ, ಹೀಗೆ ಮಾಡಿಕೊಂಡು ಆ ಅವಾಂತರದಲ್ಲಿಯೇ ಆತ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿ ರೂಪಾಸೀತ ಅಂತ ಮಥುರೆಯಿಂದ ಉಜ್ಜಯಿನಿಗೆ ಬಂದು ಉಜ್ಜಯಿನಿಯ ಸಾಂದೀಪನಿಯ ಗುರುಕುಲದಲ್ಲಿ ನಿಂತು ಅಭ್ಯಾಸ ಮಾಡಿದ್ದು. ಮಿಕ್ಕವರು ಗರ್ಭಾಷ್ಟಮದಲ್ಲಿಯೋ ಏಕಾದಶದಲ್ಲಿಯೋ ಹೋಗಿ ಗುರುಕುಲಕ್ಕೆ ಸೇರ್ತಾರೆ. ಕೃಷ್ಣನಿಗೆ ಜಾತಕರ್ಮಾದಿಗಳಾಗಿತ್ತು, ಅಕ್ಷರಾಭ್ಯಾಸ ಆಗಿತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಈ ರೀತಿಯಾದ ಸಮಸ್ಯೆ ಇರುವಾಗಲೂ ಅವನು ದೊಡ್ಡ ದೊಡ್ಡ ವಯಸ್ಸಿನ ಹುಡುಗರಂತೆ ತಾವಾಗಿಬಿಟ್ಟಿದ್ದೀವಿ, ತರುಣರೇ ಆಗಿದ್ದೀವಿ, ಇನ್ನು ಪುಟ್ಟ ಪುಟ್ಟ ಮಕ್ಕಳ ಜೊತೆ ಕೂತು ಕಲಿಯೋದಕ್ಕೆ ಸಂಕೋಚವಾಗಬೇಕಲ್ವಾ ಅನ್ನುವ ಯಾವ ಮುಜುಗರವೂ ಮಾಡಿಕೊಳ್ಳದೆ ಕಲಿಕೆಗೆ ಬಂದ ದೊಡ್ಡ ಅವಕಾಶ ಅಂತ ಭಾವಿಸಿ ಕಲಿತವನಾದ. ಅಂದರೆ ಯಾವುದಕ್ಕೂ ಅವನ ರಿಗ್ರೆಟ್ಸ್ ಇರಲಿಲ್ಲ. ಅನಿರ್ವೇದ ಮಸಿದ್ಧೇಶು, ಆಗದೇ ಇದ್ದುದರ ಬಗ್ಗೆ ಸಂಕಟವೇ ಇಲ್ಲ. ಇದು ಮುಖ್ಯವಾದಂಥ ಆತ್ಮವಂತಿಕೆಯ ಲಕ್ಷಣ.
ಅದರಿಂದಲೇ ಆತ್ಮವಂತನಾದವನಿಗೆ ಈ ಶೋಕ ಮೋಹಗಳು ಇರುವುದಿಲ್ಲ ಅಂತ ಹೇಳ್ದ. ಮತ್ತು ಸಾವನ್ನು ಲೆಕ್ಕಿಸದೆ ಹೋಗ್ತಾ ಇದ್ದವನು ಅಂತನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು. ಒಂದು ಉದಾಹರಣೆ ಅಂತಂದರೆ ಕಾಲಿಯ ಮರ್ದನ. ಗೋವುಗಳಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ತತ್ಕ್ಷಣವೇ ಆ ಮಡುವಿಗೆ ಧುಮುಕದ, ಇನ್ನೆಂಥದ್ದು ಮತ್ತೇನು ಅನ್ನುವ ಪರಿಣಾಮಗಳ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ. ಅದು ವತ್ಸಾಸುರ ವಧೆ ಇರ್ಬೋದು, ಅಘಾಸುರ ವಧೆ ಇರ್ಬೋದು, ಬಕಾಸುರ ವಧೆ ಇರ್ಬೋದು, ಧೇನುಕಾಸುರ ವಧೆ ಇರ್ಬೋದು, ಎಲ್ಲಿ ನೋಡಿದ್ರೂ ಟೇಕಿಂಗ್ ಹಿಸ್ ಲೈಫ್ ಅಟ್ ರಿಸ್ಕ್. ಅಂದರೆ ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಸಾಹಸ ಅನ್ನುವಂಥ ಒಂದು ಮಾತು ಬರುತ್ತೆ. ಸಾಹಸ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ರಿಸ್ಕ್, ಕಳ್ಳತನ ಅಂತೆಲ್ಲ ಅರ್ಥ ಉಂಟು. ಆ ಸಾಹಸ ಮಾಡದೆ ಆನಂದ ಸಿಗುವಂಥದ್ದಲ್ಲ, ಅತ್ಯುನ್ನತವಾದ ಶಾಂತಿ ಸಿಗುವಂಥಲ್ಲ. ಒಂದು ರಿಸ್ಕ್ ತಗೋಬೇಕು. ನಮ್ಮ ಭಾರತೀಯರು ಅನ್ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಯಥೇಷ್ಟವಾಗಿ ತೆಗೆದುಕೊಳ್ತೀವಿ, ಆದರೆ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಳ್ಳೋಕ್ಕೆ ಅಂಜುತ್ತೀವಿ. ಅದೇ ವಿದೇಶಿಯರು ಕ್ಯಾಲ್ಕುಲೇಟೆಡ್ ರಿಸ್ಕ್ ಎಷ್ಟೋ ತೆಗೆದುಕೊಳ್ತಾರೆ, ಅನ್ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಲ್ವಾದರೆ ಟ್ವಿನ್ ಟವರ್ಸ್ ಬಿದ್ದ ಮೇಲೆ ಸುಮಾರು ದಿವಸ ಅಲ್ಲಿಯ ವಿಮಾನಗಳು ಖಾಲಿ ಖಾಲಿಯಾಗಿದ್ದವು ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಮುಂಬಯಿಯ ಆ ಒಂದು ರೈಲ್ನಲ್ಲಿ ದೊಡ್ಡ ಸ್ಫೋಟ ಆಗಿ 100 ಜನರು ಸತ್ತಾಗ ಮರುದಿವಸ ಅಷ್ಟೇ ರಶ್ ಇತ್ತು ಅಂತ ಗೊತ್ತಾಗುತ್ತೆ. ಹೋಗೋರಿದ್ದರೆ ಹೋಗೇ ಹೋಗ್ತೀವಿ ಅಂತ. ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆದರೆ ಕೃಷ್ಣ ಎರಡೂ ಮಾಡ್ತಾ ಇದ್ದ. ಕ್ಯಾಲ್ಕುಲೇಟೆಡ್ ರಿಸ್ಕು, ಅನ್ಕ್ಯಾಲ್ಕುಲೇಟೆಡ್ ರಿಸ್ಕು ಎರಡನ್ನೂ ತೆಗೆದುಕೊಳ್ತಾ ಇದ್ದ. ಎರಡಕ್ಕೂ ಅವುಗಳದೇ ಆದಂಥ ಸತ್ವ ಇದೆ, ಶೋಭೆ ಇದೆ ಅಂತ. ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬದುಕನ್ನು ನೀನು ಯು ಟೇಕ್ ಅಟ್ ಯುವರ್ ರಿಸ್ಕ್ ಮತ್ತೆ ಮುಂದುವರಿಸು ಅಂತ. ಅದನ್ನು ಮಾಡಿದವನು ಮಾತ್ರ ಹೇಳಬಲ್ಲ ಅಲ್ವಾ, ಅದನ್ನು ಹೇಳ್ತಾನೆ. ಆಮೇಲೆ ಆ ಸ್ಥಿತಪ್ರಜ್ಞತೆ ಆ ಕಾರಣವಾಗಿ ಬರುತ್ತದೆ. ಏನು ಹೋಗೋದು ಪ್ರಾಣ ತಾನೆ, ಇನ್ನೊಂದು ಜನ್ಮ ಇಲ್ಲವೇ? ಅರ್ಜುನನಿಗೆ ಹೇಳ್ತಾನೆ, ನಿನಗೂ ನನಗೂ ಎಷ್ಟೋ ಜನ್ಮಗಳಾಗೋಯ್ತು, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಅಷ್ಟೇ ವ್ಯತ್ಯಾಸ ಅಂತ. ತಾನಹಂ ವೇದ ನತ್ವಂ ವೇತ್ತ, ನೀನು ತಿಳಿದಿಲ್ಲ, ನಾನು ತಿಳಿದಿದ್ದೀನಿ ಅಂತ. ಸಾಕ್ಷಿಭೂತನಾಗಿ ನಿಂತವನಿಗೆ ಎಲ್ಲ ಗೊತ್ತಾಗುತ್ತದೆ. ಹಾಗಿಲ್ಲದೆ ಇದ್ದವನಿಗೆ ಗೊತ್ತಾಗುವಂಥದ್ದಲ್ಲ. ಆ ಸ್ಥಿತಪ್ರಜ್ಞತೆಗೆ ಅವನು ಕೊಡ್ತಕ್ಕಂಥ ಲಕ್ಷಣ ಇಂಥದ್ದು. ಆ ಭಗವದ್ಗೀತೆಯ ಸಾಂಖ್ಯಯೋಗದ ಕಡೆಯಲ್ಲಿ ಬರ್ತಕ್ಕಂಥ ಅದ್ಭುತವಾದ ಆ ಕೆಲವು ಶ್ಲೋಕಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತತೋಚ್ಯತೆ ಅಂತ. ಬಯಕೆಗಳನ್ನು ಬಿಟ್ಟಾಗ ಅಂತ. ಕೃಷ್ಣ ತಾನಾಗಿ ಯಾವುದಕ್ಕೂ ಅಪ್ಲಿಕೇಶನ್ ಹಾಕಿಕೊಂಡು ಹೋಗಿಲ್ಲ. ರಾಜ್ಯ ಅಂದರೆ ಮಣ್ಣು, ಅದಕ್ಕೆ ಅಪ್ಲಿಕೇಶನ್ ಹಾಕಲಿಲ್ಲ. ಇನ್ನು ಯಾವುದೇ ಹೆಣ್ಣಿಗೂ ಅವನು ಅಪ್ಲಿಕೇಶನ್ ಹಾಕಲಿಲ್ಲ. ರುಕ್ಮಿಣಿ ಮೊದಲಾದವರು ಅವರೇ ಅಪ್ಲಿಕೇಶನ್ ಹಾಕ್ಕೊಂಡು ಬಂದದ್ದು. ಮತ್ತು ಹೊನ್ನು ಸೆಮಂತಗಾದಿ ಮಣಿಗೂ ತಾನೆಲ್ಲ ಅಪ್ಲಿಕೇಶನ್ ಹಾಕಿದ್ದು. ಸತ್ರಾಜಿತನ ಹತ್ರ ಲೋಕಹಿತಕ್ಕೆ ಅಂತ ಕೇಳ್ದ, ಕೊಡಲ್ಲ ಅಂದರೆ ಬಿಟ್ಟ. ಆ ಮಣಿ ಹೋಯಿತು, ಇವನ ಮೇಲೆ ಅಪವಾದ ಬಂತು. ಅದನ್ನು ತಂದು ಕೊಡೋವರೆಗೂ ತಾನು ನಗರ ಪ್ರವೇಶ ಮಾಡೋಲ್ಲ ಅಂತಂದ. ತರಿಸಿಕೊಟ್ಟ, ತಾನೇ ಹುಡುಕಿ ತಂದುಕೊಟ್ಟ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಶರ್ಲಾಕ್ ಹೋಮ್ಸ್ನ ರೀತಿಯ ಒಂದು ಅದ್ಭುತವಾದಂಥ ಅನ್ವೇಷಣೆ. ಆ ಪ್ರಸೇನನ ರಥಚಕ್ರದ ಗುರುತುಗಳನ್ನು ಹಿಡಿದು, ಆ ಜಾಡನ್ನು ಹಿಡಿದು ಹೋಗುವುದು, ಮತ್ತೆ ಅಲ್ಲಿ ಅವನ ಶವವನ್ನು ಕಂಡು ಅದು ಕೊಳಿತಾ ಇರುತ್ತೆ, ಅಲ್ಲಿ ಸಿಂಹದ ಹೆಜ್ಜೆ ಗುರುತನ್ನು ಕಂಡು ಅದನ್ನು ಅನುಸರಿಸೋದು. ಆಮೇಲೆ ಸಿಂಹದ ಶವ ಸಾಯ್ತಾ ಇದ್ದರೆ, ಕೊಳತಿದ್ದರೆ ಅದರ ಹತ್ತಿರದಲ್ಲೇನೆ ಆ ಭಲ್ಲೂಕ ಕರಡಿಯ ಹೆಜ್ಜೆ ಗುರುತನ್ನು ಕಂಡು ಆ ಗುಹಾದ್ವಾರಕ್ಕೆ ಬರೋದು. ಅಂದರೆ ಇವೆಲ್ಲ ಅಲ್ಪ ಸ್ವಲ್ಪದ ಪರಿಶೀಲನೆಯಿಂದ ಆಗುವುದಲ್ಲ. ಕಾಡಿನಲ್ಲಿ ಎಷ್ಟು ಪ್ರಾಣಿಗಳ ಹೆಜ್ಜೆಗಳು ಏನೆಲ್ಲ ಇರುತ್ತವೆ ಅದನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಯಾವುದು ಅತಿಮಾನುಷವಾದ ವ್ಯಾಪಾರ, ಸೂಪರ್ ಹ್ಯೂಮನ್ ಎಲಿಮೆಂಟ್ ಇಲ್ಲವೇ ಇಲ್ಲ. ಆ ಒಂದು ಮಣಿಯನ್ನು ಅವನಿಗೆ ಕೊಟ್ಟು ನನಗೆ ಬೇಡ ಅಂತಲೇ ಅಂದ. ಕಟ್ಟ ಕಡೆಗೆ ಅದು ಎಲ್ಲೆಲ್ಲಿಗೂ ಹೋಗಿ ಶತಧನ್ವ, ಅಕ್ರೂರ ಮೊದಲಾದವರೆಲ್ಲ ಸೇರಿ ಸತ್ರಾಜಿತನ ಕೊಲೆಯಾಗಿ ಕಡೆಗೆ ಅಕ್ರೂರನ ಕೈಗೆ ಬಂದು, ಆದರೂ ಕೂಡ ಕೃಷ್ಣನ ಕೈಯಲ್ಲಿದೆ ಅಂತ ಬಲರಾಮ ಮೊದಲಾದವರು ಆಕ್ಷೇಪ ಮಾಡಿದಾಗ ಆ ಕ್ರೂರನನ್ನು ಕೇಳ್ದ, ಅಪ್ಪ ನಿನ್ನ ಹತ್ರ ಮಣಿ ಇದೆ ಅಂತ ನಿನಗೆ ಗೊತ್ತು, ನನಗೆ ಗೊತ್ತು, ಮಿಕ್ಕವ್ರಿಗೂ ತೋರಿಸು, ನಿನ್ನಲ್ಲಿಯೇ ಇರಲಿ, ಒಳ್ಳೆ ಕೆಲಸ ಆಗಬೇಕು, ನಾನೇ ಮಾಡಬೇಕು ಅಂತ ಏನೂ ಇಲ್ಲ ಅಂತ. ಕೆಲವರಿಗೆ ಒಳ್ಳೆ ಕೆಲಸ ಆಗಬೇಕು, ಆದರೆ ಅದು ನಾನೇ ಮಾಡಬೇಕು ಅಂತಿರುತ್ತೆ. ಕೃಷ್ಣನಿಗೆ ಅದೂ ಇಲ್ಲ. ಹೀಗೆ ನೋಡಿದಾಗ ಆಪ್ತಕಾಮಸ್ಯ ಕಾಸ್ಪೃಹ, ಆಪ್ತಕಾಮನಾದವನಿಗೆ ಯಾವ ಬೈಕಿಯೂ ಇರುವುದಿಲ್ಲ. ಅದು ಪ್ರಜಹಾತಿ ಯದಾ ಕಾಮಾನ್ ಆತ್ಮನ್ಯೇವ ಆತ್ಮನಾ ತುಷ್ಟ, ತನ್ನೊಳಗೆ ತಾನೇ ತೃಪ್ತನಾಗಿದ್ದಾನೆ.
ಮತ್ತು ಯಾಕೆ ಮಾಡ್ತಕ್ಕಂಥದ್ದು? ಅವನೇ ಹೇಳ್ಕೊಂಡ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಪ್ತವ್ಯಂ ಅಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಯಾತಕ್ಕೆ? ಉತ್ಸೀದೇಯುರಿಮೇ ಲೋಕಾಹ. ನಾನು ಕರ್ತವ್ಯ ಮಾಡದಿದ್ದರೆ ಲೋಕ ಭಂಗಕ್ಕೆ ತುತ್ತಾಗುತ್ತದೆ, ಲೋಕಕ್ಕೆ ಒಂದು ಮಾದರಿ ಇಲ್ಲದಂತೆ ಆಗುತ್ತದೆ ಅಂತ. ನಾನು ಮಾಡದೇ ಇದ್ದರೆ ಯಾರಿಗೂ ನಷ್ಟ ಇಲ್ಲ, ಅರೆ ನಾನು ಮಾಡದೇ ಇದ್ದರೆ ತುಂಬ ದೊಡ್ಡ ನಷ್ಟ. ಇದು ಬಹಳ ಪ್ಯಾರಡಾಕ್ಸಿಕಲ್ ಆದದ್ದು, ತುಂಬ ವಿರೋಧಾಭಾಸದ ವಾಕ್ಯ. ಆದರೆ ಅದು ಹಾಗೇನೆ. ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರೆ, ಕಕ್ಷಿಗಾರನ ಓಲು ಫೋರು ನೀಂ ನ್ಯಾಯಕ್ಕೆ, ಸಾಕ್ಷಿಯ ಒಲು ಇರು ತೀರ್ಪಾಗುವೊಂದು ಅಂತ. ಕಕ್ಷಿಗಾರರ ಹಾಗೆ ಹೋರಾಟ ಮಾಡಬೇಕು, ತೀರ್ಪು ಬರುವ ಹೊತ್ತಿಗೆ ಸಾಕ್ಷಿಯಾಗಿರಬೇಕು ಅಂತ. ಅದು ಮುಂದೆ ಕರ್ಮ ಯೋಗದ ಕಡೆಗೆ ಬರುತ್ತೆ. ಅದಕ್ಕೆ ಮುನ್ನ ಆತ್ಮ ನಿತ್ಯತ್ವ ಸ್ಥಿತಪ್ರಜ್ಞತ್ವವನ್ನು ಗಮನಿಸೋಣ. ದುಃಖೇಶು ಅನುದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ಅಂತೆಲ್ಲ ಬರುತ್ತೆ. ಮುಂದೆ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದಲ್ಲಿ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಹೇಳ್ತಾನೆ. ಈ ಜ್ಞಾನಿ ಆ ಭಕ್ತ ಇಬ್ಬರಿಗೂ ವ್ಯತ್ಯಾಸವೇ ಕಾಣೋದಿಲ್ಲ, ಒಂದೇ ಆಗಿರುವಂಥದ್ದು ಗೊತ್ತಾಗುತ್ತದೆ. ಅದು ಭಗವದ್ಗೀತೆಯ ಉಪದೇಶವಾದರೆ ಕೃಷ್ಣನಲ್ಲಿ ಇತ್ತಲ್ಲ. ಒಂದು ಸಣ್ಣ ಉದಾಹರಣೆ, ತುಲ್ಯನಿಂದ ಸ್ತುತಿ. ಅದು ಪಾಂಡವರ ರಾಜಸೂಯಾಗ ಪ್ರಕರಣ. ಕೃಷ್ಣನನ್ನು ಅಗ್ರಪೂಜೆಗೆ ಅರ್ಹನಾದವನು ಅಂತ ಹೇಳಿ ಅದು ಶ್ರೋತ್ರಿಯನಿಗೆ, ಋತ್ವಿಜನಿಗೆ, ಮೂರ್ಧಾಭಿಷಿಕ್ತನಾದ ರಾಜನಿಗೆ, ಆತ್ಮೀಯನಾದ ಬಂಧುವಿಗೆ, ಕ್ಷತ್ರಿಯೋತ್ತಮನಿಗೆ, ಯಾಜ್ಞಿಕನಿಗೆ, ಜ್ಞಾನಿಗೆ, ಹೀಗೆ ಇಂಥವ್ರು ಯಾರಾದರೂ ಆಗಿದ್ದರೆ ಒಬ್ಬರಿಗೆ ಸಲ್ಲುವಂಥದ್ದು ಅಂತ. ಎಲ್ಲರಿಗಿಂತ ಇವನೇ ಅಂತ ಭೀಷ್ಮನೇ ಹೇಳಿದ ಮೇಲಿಂದ ಆತನಿಗೆ ಅಗ್ರಪೂಜೆ ಸಿದ್ಧವಾಗ್ತಾ ಇದೆ. ಆಗ ಪಾಂಡವರು ಅಷ್ಟು ವೈಭವದಿಂದ ಅವನಿಗೆ ಅಗ್ರಪೂಜೆಯ ಅರ್ಘ್ಯವನ್ನು ಕೊಡೋದಕ್ಕೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಯಥಾರ್ಥ ಸ್ತುತಿ, ಯಥಾರ್ಥ ಗುಣಸಂಕೀರ್ತನ ಸ್ತುತಿ ಅದನ್ನು ಮಾಡ್ತಾ ಇದ್ದಾರೆ. ಆಗ ಶಿಶುಪಾಲ ಎದ್ದು ಆಕ್ಷೇಪ ಮಾಡ್ತಾನೆ, ಒಂದೇ ಎರಡೇ ಬೇಕಾದಷ್ಟು ಆಕ್ಷೇಪಗಳು. ಭೀಮನಿಗೆ ಕೋಪ ಬಂತು, ಸಹದೇವನಿಗೆ ಕೋಪ ಬಂತು, ಭೀಷ್ಮರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಶಿಶುಪಾಲನನ್ನು ಮೊದಲು ಸಹದೇವ, ಆಮೇಲೆ ಭೀಮ ಮತ್ತು ಭೀಷ್ಮ ಎಲ್ಲರೂ ಯಥಾ ರೀತಿಯಾಗಿ ಬೈತಾರೆ, ಆಕ್ಷೇಪಿಸ್ತಾರೆ. ಕೃಷ್ಣ ಒಂದು ಮಾತು ಹೇಳೋದಿಲ್ಲ. ಅಷ್ಟೊತ್ತು ಸುಮ್ಮನೆ ಇರಬೇಕಲ್ಲ, ಅದು ನಗನಗುತ್ತಾ ಸುಮ್ಮನೆ ಇರಬೇಕಲ್ಲ, ಅದು ಎಷ್ಟು ಕಷ್ಟ. ಒಂದೋ ಲಜ್ಜೆಗೆಟ್ಟರೆ, ಇನ್ನೊಂದು ಮೌನಿ ಜ್ಞಾನಿ ಆಗಿದ್ದರೆ ಮಾತ್ರ. ಕೃಷ್ಣ ನಿರ್ಲಜ್ಜನಾದ ಭಂಡ ಅಲ್ಲ, ಹಾಗಾಗಿ ಮತ್ತೊಂದೇ ಆಗಿರಬೇಕು ಜ್ಞಾನಿ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನ ಚಿತ್, ಯಾವುದರಿಂದಲಾಗಲಿ ತೃಪ್ತಿ ಪಡೀತಾನೆ. ದ್ರೌಪದಿಯ ಅಕ್ಷಯ ಪಾತ್ರ ಪ್ರಕರಣದಲ್ಲಿ ಒಂದು ಅಗಳು ಪದಾರ್ಥಕ್ಕೆ ವಿಶ್ವೋದರ ತೃಪ್ತನಾದ, ವಿದರನ ಮನೆಯ ಒಂದು ಹಿಡಿ ಊಟಕ್ಕೆ ತೃಪ್ತನಾದ, ದುರ್ಯೋಧನ ಅರಮನೆಯಲ್ಲಿ ಬೇಕಾದಷ್ಟು ಭೋಜನ ಸಾಮಗ್ರಿ ಸಂಭಾರವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಕೂಡ ನಿನ್ನ ಮನೆಗೆ ನಾನು ಬರೋಲ್ಲ, ನೀನು ಕೆಟ್ಟವನು ಅಂತಂದ. ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಬೇಕು ಅಂದರೆ ಒಂದೇ ಅವರು ತಮಗೆ ಆತ್ಮೀಯರಾಗಿರಬೇಕು, ಇಲ್ಲ ತಮಗೆ ಹೊಟ್ಟೆಗೆ ಗತಿ ಇಲ್ಲದ ಸ್ಥಿತಿ ಇರಬೇಕು. ನೀನು ನನಗೆ ಆತ್ಮೀಯನೂ ಅಲ್ಲ, ನನಗೆ ದುಸ್ಥಿತಿಯೂ ಬಂದಿಲ್ಲ, ಬರೋದಿಲ್ಲ ಅಂತಂದ. ಈ ನಿರ್ದಾಕ್ಷಿಣ್ಯ ಮನೋಧರ್ಮ ಕೂಡ ಇದೆ. ಕಾಲ ಸ್ಪೇಡ್ ಅಂತ. ಅನಿಕೇತ, ಎಲ್ಲಿಯೂ ಅವನಿಗೆ ಸ್ವಂತದ ಮನೆ ಇಲ್ಲ. ಮನೆಯನೆಂದೂ ಕಟ್ಟದಿರು ಅಂತ ಕುವೆಂಪು ಹೇಳಿದ್ರಲ್ಲ, ಅವರು ಕಟ್ಟಿಕೊಂಡಿದ್ದಾರೆ ಚೆನ್ನಾಗಿ, ಆದರೆ ಕೃಷ್ಣ ಕಟ್ಟಿಲ್ಲ. ಯಾದವರಿಗೆಲ್ಲ ಒಳ್ಳೆಯ ಮನೆ ಮಾಡಿಕೊಟ್ಟ, ದ್ವಾರಾವತಿಯಲ್ಲಿ ವಿಶ್ವಕರ್ಮನನ್ನೇ ಕರೆಸಿ ಮಾಡಿಕೊಟ್ಟ ಅಂತ. ಇಟ್ಸ್ ಎ ಗ್ರೇಟ್ ಎಕ್ಸೋಡಸ್, ಅದ್ಭುತವಾದಂಥದ್ದು ಆ ಪ್ರಕರಣ. ಆದರೆ ತಾನು ತನಗೆ ಅಂತ ದೊಡ್ಡದಾಗಿ ಏನನ್ನೂ ಮಾಡಿಕೊಳ್ಳಲಿಲ್ಲ. ಎಲ್ಲಂದರೆ ಅಲ್ಲಿ ಇರ್ತಾ ಇದ್ದವನು. ಹಾಗಲ್ಲವಾದರೆ ವೈಟ್ ಕಾಲರ್ ಜಾಬ್, ಬ್ಲೂ ಕಾಲರ್ ಜಾಬ್ ಅನ್ನುವ ಕಾಂಪ್ಲೆಕ್ಸ್ ಅತಿಶಯವಾಗಿ ಎಲ್ಲ ಕಾಲದಲ್ಲೂ ಇದೆಯಲ್ಲ. ಶಲ್ಯನಂತವನಿಗೆ ತಾನು ಸಾರಥಿಯಾಗಬೇಕು ಅಂತಂದರೆ ಮೂಗಿನ ತುದಿಯಲ್ಲಿ ಕೋಪ ಬಂತು. ಆದರೆ ಕೃಷ್ಣನನ್ನು ಅರ್ಜುನ ನೀನು ಸಾರಥಿಯಾಗಬೇಕು ಅಂದರೆ ಸಂತೋಷವಾಗಿ ಆಗುತ್ತೀನಿ ಅಂತ ಇದ್ದ. ಹೀಗಾಗಿ ಆ ರಥದಲ್ಲಿಯೇ ಅವನ ವಾಸ ಇದ್ದಿದ್ದು, ಆಚೆಗೆ ಹೋಗಲೇ ಇಲ್ಲ. ಕೃಷ್ಣ ರಥದಿಂದ ಇಳಿದಿದ್ದರೆ ರಥ ಸುಟ್ಟು ಬೂದಿ ಆಗ್ತಾ ಇತ್ತು. ಅದು ಮಹಾಭಾರತದಲ್ಲಿಯೇ ನಾವು ಕಾಣ್ತೀವಿ. ಹಾಗಾಗಿ ಅವನು ಅಹೋರಾತ್ರವೂ ರಥದೊಳಗೇ ಇದ್ದು, ಅಲ್ಲಿಯೇ ಮಲಗಿ, ಅಲ್ಲಿಯೇ ಎದ್ದು, ಅಲ್ಲಿಯೇ ಕುದುರೆಗಳಿಗೆ ಸೇವೆ ಮಾಡ್ತಾ ಇದ್ದಿದ್ದು ಹೀಗೆ ಆಗಿದ್ದಿರುತ್ತೆ. ಅವನು ಬಿಡಾರಕ್ಕೂ ಬರಲಿಲ್ಲ ಅಂತಂದರೆ ಆ ರಥ ಹೇಗೆ ಜಂಗಮವೋ ಆ ರೀತಿ ಅವನು ಕೂಡ ಜಂಗಮ. ಗ್ರಾಮೈಕ ರಾತ್ರಶ್ಚರೇತ್ ಅಂತ ಪರಿವ್ರಾಜಕನಾದ ಸನ್ಯಾಸಿಗೆ ಹೇಳ್ತಾರೆ, ಆತ ಆ ರೀತಿಯಾದ ಸನ್ಯಾಸಿ. ಹೀಗೆ ನೋಡಿದಾಗ ಸ್ಥಿರಮತಿ, ಅವನಿಗಿಂತ ಸ್ಥಿರವಾದ ಮತಿ ಇನ್ಯಾರಿಗೆ ಉಂಟು? ಎಂಥ ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋದು. 24 ಅಕ್ಷೋಹಿಣಿ, ಕೆಲವು ದಾಖಲೆಗಳ ಪ್ರಕಾರ 28 ಅಕ್ಷೋಹಿಣಿ.
ಕೌರವ ಪಾಂಡವರ ಸೈನ್ಯಕ್ಕಿಂತಲೂ ಮತ್ತು ಹೆಚ್ಚು, ಆಲ್ಮೋಸ್ಟ್ ಡಬಲ್ ಇರತಕ್ಕಂಥದ್ದು 18 ಅಕ್ಷೋಹಿಣಿ ಸೈನ್ಯ ತಾನೇ ಇವ್ರದು ಒಟ್ಟು ಸೇರಿ. ಅಷ್ಟು ಸೈನ್ಯ ಇದ್ದ ಜರಾಸಂಧನನ್ನು ಇವನು ಎದುರಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಲ್ಲದೆ ಭೀಮ ಅರ್ಜುನ ಇಬ್ಬರನ್ನು ಕರ್ಕೊಂಡು ಇವರಿಬ್ಬರು ಸಾಕು ಅಂತ ಸಿಂಹದ ಗುಹೆಗೆ ಹೋಗುವುದು ಅಂತ ಗಿರಿವ್ರಜಕ್ಕೆ ಹೋಗಿ ಅವನನ್ನಲ್ಲಿ ಎದುರಿಸಬೇಕು ಅಂತಂದರೆ ಎಂಥ ಸ್ಥೈರ್ಯ ಇರಬೇಕು. ಹೀಗೆ ಭಕ್ತಿಮಾನ್, ಅವನು ಮಹಾಭಕ್ತನೂ ಆಗಿದ್ದ ಕೃಷ್ಣ. ಸರ್ವಜ್ಞ, ಸರ್ವಶಕ್ತ, ಸರ್ವಗತ, ವಿಭು ಆಗಿದ್ದರೂ ಕೂಡ ತಾನು ಎಲ್ಲರಿಗೆ ಒಂದು ಮಾದರಿ ತೋರ್ಪಡಿಸಿಕೊಟ್ಟಿದ್ದಾನೆ. ಮಹಾಭಾರತದಲ್ಲಿಯೇ ಅನುಶಾಸನ ಪರ್ವದಲ್ಲಿ ಉಪಮನ್ಯು ಮಹರ್ಷಿ ಯಾವ ರೀತಿ ಶಿವಸಹಸ್ರನಾಮ ಕೃಷ್ಣ ಮೊದಲು ಕಂಡುಕೊಂಡ, ತನಗೆ ಉಪದೇಶ ಮಾಡಿದ ಅನ್ನುವುದನ್ನು, ಆ ಮಾತನ್ನೇ ಮತ್ತೆ ಭೀಷ್ಮರು ಧರ್ಮರಾಜನಿಗೆ ಹೇಳುವುದಾಗುತ್ತದೆ. ಭಾಗವತದಲ್ಲಿ ನಮಗೆ ಗೊತ್ತಾಗುತ್ತದೆ, ದಶಮಸ್ಕಂಧ ಏಕಾದಶ ಸ್ಕಂಧಗಳಲ್ಲಿ ತಾನು ಸಂತಾನಕ್ಕೋಸ್ಕರವಾಗಿ ಹಿಮಾಲಯದಲ್ಲಿದ್ದು ಶಿವನನ್ನು ತಪಸ್ಸು ಮಾಡಿ ಒಳ್ಳೆಯ ಮಗನನ್ನು ಪಡೆದ ಅಂತ. ಅವನು ಸುಟ್ಟು ಬೂದಿಯಾದವನು ತಾನೇ ಕಾಮ, ಮತ್ತೆ ಅವನಿಗೆ ರೂಪ ಬರಬೇಕು ಅಂತ ಈ ಕೆಲಸ ಮಾಡಿದ್ದು ಅಂತ ಹೇಳಿಬಿಟ್ಟು, ಮತ್ತೆ ಬೇರೆ ಪುರಾಣಗಳಲ್ಲಿ ಅದೇ ಸಂದರ್ಭದಲ್ಲಿ ಘಂಟಾಸುರನ ಪ್ರಕರಣ ಇವೆಲ್ಲ ಬರುತ್ತದೆ. ಇರಲಿ, ಅವನು ಹಾಗೆ ಭಕ್ತ. ರಾಜಸೂಯ ಯಾಗದಲ್ಲಿ ಬಂದಂಥ ಭಾಗವತೋತ್ತಮರನ್ನು, ಋಷಿಗಳನ್ನು ಸ್ವಾಗತಿಸಿ ಅವರ ಪಾದಪೂಜೆ ಮಾಡುವ ಕೆಲಸ ತಾನು ತೆಗೆದುಕೊಂಡ ಅಂತ ಬರುತ್ತದೆ. ಅಂದರೆ ಅವನು ನಿಜವಾದ ಭಕ್ತನೂ ಆಗಿದ್ದ ಅಂತ ಗೊತ್ತಾಗುತ್ತದೆ. ಇದು ಸ್ಥಿತಪ್ರಜ್ಞತೆಯಲ್ಲಿ ಇರತಕ್ಕಂಥ ಮುಖ್ಯವಾದ ಲಕ್ಷಣ. ಮತ್ತು ಆ ಸ್ಥಿತಪ್ರಜ್ಞತೆಯಲ್ಲಿಯೇ ಅವನು ನಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯುತಶಾಂತಿ ಅಶಾಂತಸ್ಯ ಕುತಃಸುಖಂ ಅಂತ ಹೇಳ್ತಾನೆ. ಒಂದೇ ಬಾರಿ ಕೂಡ ಅಶಾಂತನಾಗಿರಲಿಲ್ಲ ಕೃಷ್ಣ. ಡಿಸ್ಟರ್ಬ್ಡ್ ಆಗಿ ತೋರಿದ್ದು ಇಲ್ಲವೇ ಇಲ್ಲ. ಅದು ಸಾಧ್ಯವ? ಎಂತೆಂಥ ಸಂದರ್ಭಗಳು ಬಂದದ್ದು. ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ, ಕುಲ ಬಾಂಧವರು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ, ತನ್ನೆದುರಿಗೆ ತಾನು ನಿರ್ಮಿಸಿದಂಥ ಸುದೃಢವಾದಂತಹ ಭವ್ಯವಾದ ಯಾದವ ಸಾಮ್ರಾಜ್ಯ ಕುಸ್ತು ಹೋಗ್ತಾ ಇದೆ. ಆದರೆ ನಿರ್ಮಮನಾಗಿ ಆತ ಸಿಂಹಶಯ್ಯೆಯಲ್ಲಿ ಇದ್ದು ಅವರ ಸಾವು ನೋವನ್ನೆಲ್ಲ ನೋಡದ. ಅದು ಮಾತ್ರವಲ್ಲ, ಅಳುದುಳಿದವರನ್ನ ತಾನೇ ಕೊಂದು ಬಿಟ್ಟು ಗಾಂಧಾರಿ ಶಾಪವನ್ನು ಪೂರ್ತಿ ಮಾಡಿದ. ಈ ಒಂದು ಸಮತ್ವ, ಶಾಂತಿಯಿಂದ ಎಲ್ಲವನ್ನು ನಿರ್ವಾಹ ಮಾಡುವುದು ಯಾರಿಗೆ ತಾನೇ ಸಾಧ್ಯವಾಗುತ್ತೆ? ಆಮೇಲೆ ಅವನು ತನ್ನ ಆಚರಣೆಯಲ್ಲಿ ಒಂದು ಸ್ವಲ್ಪವೂ ಕೂಡ ದೋಷ ಇರಬಾರದು ಅಂತ ವರ್ತನೆ ಮಾಡಿದ್ದಾನೆ. ಅದು ಮತ್ತೆ ಮತ್ತೆ ಕಾಣುತ್ತದೆ. ನಮಗೆ ಕೃಷ್ಣನ ಚೌರ್ಯ, ಜಾರತ್ವ ಇತ್ಯಾದಿಗಳೆಲ್ಲ ಕೆಟ್ಟ ರೀತಿಯಲ್ಲಿ ಪರಿಚಯವಾಗಿವೆ ಹೊರತು, ಮೂಲದ ಮಹಾಭಾರತವನ್ನು ನೋಡಿದರೆ, ಹರಿವಂಶವನ್ನು ನೋಡಿದರೆ ಅಲ್ಲಿ ಎಲ್ಲ ಏನೂ ಈ ಥರ ಗೋಚರವಾಗುವಂಥದ್ದು ಅಲ್ಲ. ಅವನೊಬ್ಬ ನರೋತ್ತಮನಾಗಿ ಆದರ್ಶ ವ್ಯಕ್ತಿಯಾಗಿಯೇ ಕಾಣಿಸ್ತಾನೆ. ಮಕ್ಕಳ ಆಟಿಕೆಯ ತುಂಟತನ ಯಾರಿಗಿರೋಲ್ಲ. ಅದಿಲ್ಲದೆ ಇದ್ದರೆ ಮಕ್ಕಳ ಆ ಮಗುತನದ ಶೋಭೆಯೇ ಕಾಣಿಸುವಂಥದ್ದಲ್ಲ. ಅವನ ತುಂಟ ಅಂತ ಬೇಕಾದ್ರೆ ಹೇಳಬಹುದು, ಆದರೆ ದುಷ್ಟ ಅಂತ, ಧೂರ್ತ ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ. ದಿಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಮಿಸ್ಚೀಫ್ ಆ್ಯಂಡ್ ವೈಲಿ ನೇಚರ್. ಅದಾದ ಮೇಲೆ ಆತ ಕರ್ಮಯೋಗದಲ್ಲಿ ನಿರ್ಲೇಪ ಕರ್ಮವನ್ನು ಪ್ರತಿಪಾದನೆ ಮಾಡ್ತಾನಲ್ಲ, ಬಹಳ ಪ್ರಸಿದ್ಧವಾದಂಥ ಮಾತು ಸಾಂಖ್ಯದಲ್ಲಿಯೂ ಬರುತ್ತೆ. ಅದು ಕರ್ಮದಲ್ಲಿಯೇ ನಿನಗೆ ಅಧಿಕಾರ, ಫಲದಲ್ಲಿ ಅಲ್ಲ. ಹಾಗಾಗಿ ಮಾತೇ ಸಂಗೋಸ್ತು ಅಕರ್ಮಣಿ, ಕೆಲಸ ಮಾಡದೇ ಇರುವಿಕೆಯಲ್ಲಿ ನಿನಗೆ ಸಂಘ ಬೇಡ. ಕರ್ಮದಿಂದಲೇ ಜನಕಾದಿಗಳೆಲ್ಲ ಸಿದ್ಧಿ ಪಡೆದರು. ಕರ್ಮಣೈಃ ಸಂಸಿದ್ಧಿ ಮಾಸ್ಥಿತ ಜನಕಾದಯ. ಹಾಗಾಗಿ ಕರ್ಮಯೋಗ ಮುಖ್ಯ. ಮತ್ತು ನೈಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ್, ಕರ್ಮ ಇಲ್ಲದೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೆಲ್ಲ ಗೊತ್ತಿದೆ. ಕಡೆಗೆ ಯೋಗದ ಲಕ್ಷಣವನ್ನು ಹೇಳ್ತಾನೆ. ಯೋಗ ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮಸು ಕೌಶಲಂ ಅಂತ. ಮತ್ತು ಸನ್ಯಾಸವೇ ಯೋಗ ಅನ್ನುವ ಮಾತನ್ನು ಕೂಡ ಆತ್ಮಸಂಯಮ ಯೋಗದಲ್ಲಿ ಹೇಳ್ತಾನೆ. ಇದೆಲ್ಲ ಏನನ್ನು ತೋರಿಸುತ್ತೆ? ಕರ್ಮ ಯೋಗವಾದಾಗ ನಿರ್ಲೇಪ ಕರ್ಮವಾಗಿರುತ್ತದೆ, ಫಲಾಭಿಸಂಧಿ ಬರುವಂಥದ್ದಲ್ಲ ಅಂತ. ನೋಡಿ, ಅವನಿಗೆ ಯಾವ ಮಟ್ಟದ ಡಿಟ್ಯಾಚ್ಮೆಂಟ್ ಇದೆ ಅನ್ನೋದಕ್ಕೆ ಅವನ ಜೀವನದಿಂದಲೇ ಉದಾಹರಣೆಯನ್ನು ನಾವು ಕೊಡಬೇಕಲ್ವ? ಕೊಡುವಾಗ ಗೊತ್ತಾಗುತ್ತದೆ. ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಅವನ ಸಹಾಯಕ್ಕೆ ಹೋಗಿದ್ದಾರೆ. ಆಗ ಎಷ್ಟು ಗೊಂದಲದ ಸಂದರ್ಭ! ಯಾರಿಗೆ ಏನು ಮಾಡುವುದು? ತನ್ನ ಸೈನ್ಯವನ್ನು ಕೂಡ ತನಗೆ ಅಷ್ಟು ಇಷ್ಟವಿಲ್ಲದ ದುರ್ಯೋಧನಿಗೆ ಕೊಡಬೇಕಾಗಿ ಬಂದಿದೆ. ಮತ್ತೆ ಕೊಟ್ಟಿದ್ದಾನೆ. ಕೊಟ್ಟ ಮೇಲೆ ಒಮ್ಮೆ ಕೂಡ ಅದರ ಬಗ್ಗೆ ಚಿಂತೆ ಮಾಡಿಲ್ಲ. ಅಯ್ಯೋ, ನನ್ನ ನಾರಾಯಣಿ ಸೈನ್ಯ ಅಷ್ಟು ದೊಡ್ಡದು, ಅದು ಹೊರಟೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಿಲ್ಲ.
ಅದಾದ ಮೇಲೆ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಗೌರವಕ್ಕೆ ಕೂಡ ಅವನು ಯಾವ ರೀತಿಯಾದ ಸ್ಪಂದನವನ್ನು ತೋರಿಸಲಿಲ್ಲ. ಕರ್ಮ ಫಲತ್ಯಾಗ. ಮಹಾಭಾರತ ಯುದ್ಧ ಎಲ್ಲ ಆಯಿತು, ಧರ್ಮರಾಜನಿಗೆ ಪಟ್ಟಾಭಿಷೇಕವಾಯಿತು, ಎಲ್ಲ ಚೆನ್ನಾಗಾಯ್ತಲ್ಲ, ಸಿನಿಮಾದಲ್ಲಿ ಶುಭಂ ಅಂತ ಬರುವಂಥ ಸಂದರ್ಭ. ಆದರೆ ಕೃಷ್ಣ ಏನೋ ಯೋಚನೆಯಲ್ಲಿರ್ತಾನೆ. ಏನಂದರೆ, ಈ ತಲೆಮಾರಿನ ಜ್ಞಾನ ನಿಧಿ ಭೀಷ್ಮ ಸತ್ತು ಹೋಗ್ತಾ ಇದ್ದಾನೆ, ಥಿಯರಿಟಿಕಲ್ ನಾಲೆಡ್ಜ್ನ ಸ್ಟೋರ್ ಹೌಸು, ದೊಡ್ಡ ಡೇಟಾಬೇಸು, ಅದು ನಾಶವಾಗಬಾರದು, ಅದಕ್ಕಾಗಿ ಆತನನ್ನು ಹೋಗಿ ಕೇಳೋಣ ಅಂತಂತಾನೆ. ಅಂದರೆ ಆ ಕರ್ಮ ಫಲ ಯಾವುದು? ತಾನು ಅಷ್ಟು ನಡೆಸಿದ್ದು ಪಾಂಡವ ರಾಜ್ಯ, ಅದು ಪಡ್ಕೊಂಡಿದ್ದಾರೆ. ಒಂದು 4 ಡಾನ್ಸ್ ನೋಡೋಣ, ಒಂದು 10 ಔತಣ ಮಾಡೋಣ, 10 ಕಡೆ ಸನ್ಮಾನ ಮಾಡಿಸ್ಕೊಳ್ಳೋಣ, ತುಲಾಭಾರ ಮಾಡಿಸ್ಕೊಳ್ಳೋಣ, ಯಾವುದೂ ಇಲ್ಲ. ವಿಜಯೋತ್ಸವಗಳಲ್ಲಿ ಯಾವುದರೊಳಗೂ ಅವನು ಪಾಲ್ಗೊಳ್ಳಲಿಲ್ಲ. ಅದರೊಳಗೆ ಅವನಿಗೆ ಇಷ್ಟ ಇಲ್ಲವೇ? ಬೇಕಾದಷ್ಟು ಸಂತೋಷ ಪಟ್ಟಿದ್ದಾನೆ, ಸಂತೋಷ ಪಡಿಸಿದ್ದಾನೆ. ಬೆಳದಿಂಗಳಲ್ಲಿ ಹೆಂಗಸರು ಗಂಡಸರು ಸೇರಿ ಸಂತೋಷವಾಗಿ ಚಪ್ಪಾಳೆ ಹಾಕ್ಕೊಂಡು ಕುಣಿಯುವ ಚರ್ಚರಿ, ರಾಸ, ಹಲ್ಲಿಸಕ ನೃತ್ಯ ಮಾಡಿಸಿದವನಿಗೆ ಬದುಕಿನ ಬಗ್ಗೆ ಜಿಹಾಸೆ ಅಲ್ಲ, ಅದು ದೊಡ್ಡ ಪ್ರಶಸ್ತಿ ಸಮ್ಮಾನ ಅಂತ ಅದನ್ನು ಅಂಟಿಸಿಕೊಂಡು ಕೂತ್ಕೊಳ್ಬೇಕಾಗಿಲ್ಲ ಅನ್ನುವಂಥದ್ದು. ಅದರಿಂದಲೇ ಸಂಧಾನಕ್ಕೆ ಬರುವಾಗ ಧೃತರಾಷ್ಟ್ರ ಹೇಳ್ತಾನೆ, ಅವನಿಗೆ ದೊಡ್ಡ ಸನ್ಮಾನ ಮಾಡಿಸೋಣ, ಬಟ್ಟೆ ಬರೆ ವಸ್ತ್ರ ಒಡವೆ ವೈಢೂರ್ಯ ಯಾವುದು ಬೇಕು ಎಲ್ಲ ಕೊಡೋಣ, ಎಲ್ಲ ಸಮಸ್ತ ಸಂಪದವನ್ನು ಅವನು ಮುಂದೆ ಇಡೋಣ ಅಂತ ವಿದುರನೇ ಹೇಳ್ತಾನೆ. ಇದಕ್ಕೆ ಅವನು ಮರಳಾಗ್ತಾನ? ಖಂಡಿತ ಮರಳಾಗುವಂಥದ್ದಲ್ಲ. ನಿನಗೆ ಅವನನ್ನು ಒಲಿಸಿಕೊಳ್ಳಬೇಕು ಅಂತಿದ್ರೆ ಸಂಧಿಯನ್ನು ಮಾಡಿಸಿಕೊಡು ಅಂತ. ಮತ್ತೆ ನೋಡಿ, ಸಂಧಿ ಆಗುವುದೇ ಇಲ್ಲ ಅಂತ ಕೃಷ್ಣನಿಗೆ ಗೊತ್ತಿದೆ. ದ್ರೌಪದಿಗೆ ಆ ಬಗ್ಗೆ ಹೇಳಿಯೂ ಬಂದಿದ್ದಾನೆ, ಯೋಚನೆ ಮಾಡಬೇಡಮ್ಮ, ನಿನ್ನ ಶತ್ರುಗಳೆಲ್ಲರೂ ಕೂಡ ದುರ್ಗತಿಯನ್ನು ಪಡೀತಾರೆ ಅಂತ. ಹಾಗಿದ್ದರೂ ಸಂಧಿಗೆ ಬಂದಿದ್ದಾನಲ್ಲ ಅಂತಂದರೆ ಅದು ಬೇರೆ ಕೋಟ, ಇದು ಬೇರೆ ಕೋಟ. ಆಗುತ್ತೋ ಬಿಡುತ್ತೋ, ಮಾಡುವ ಪ್ರಯತ್ನ ಕೊನೆಯವರೆಗೂ ಮಾಡಬೇಕಾದದ್ದು. ನನಗೆ ಕ್ರಿಕೆಟ್ ಆಟದಲ್ಲಿ ಏನೂ ಪರಿಶ್ರಮವಿಲ್ಲ. ಬಲ್ಲವರು ಹೇಳ್ತಾರೆ, ಆಸ್ಟ್ರೇಲಿಯಾದ ಟೀಮ್ ಆ ರೀತಿಯಾಗಿಂತ ಆ ಕಿಲ್ಲರ್ ಇನ್ಸ್ಟಿಂಕ್ಟ್ಸ್ ಅವ್ರಿಗೆ ತುಂಬ ಚೆನ್ನಾಗಿವೆ. ಇನ್ನು 1 ಓವರು 2 ಓವರ್ ಇದ್ದಾಗಲೂ ಕೂಡ ಇನ್ನೊಂದು 10 ರನ್ನು ಮಾಡಬೇಕಿದೆ, 15 ರನ್ ಮಾಡಬೇಕಿದೆ ಅಂದರೂ ಕೂಡ ಕೊನೆಯವರೆಗೂ ಆಸೆ ಇಟ್ಟುಕೊಂಡಿರೋದಲ್ಲ, ಆ ಒಂದು ಉತ್ಸಾಹವನ್ನು ಇಟ್ಟುಕೊಂಡು, ಕೆಚ್ಚನ್ನು ಇಟ್ಟುಕೊಂಡು ಆಟ ಆಡ್ತಾರೆ. ಅದರಿಂದಾಗಿ ಅವರು ಗೆಲ್ತಾರೆ, ಇನ್ಯಾವುದರಿಂದಲೂ ಅಲ್ಲ ಅಂತ. ಇಂಡಿವಿಜುವಲ್ ಎಕ್ಸಲೆನ್ಸ್ಗಿಂತ ಆ ಟೀಮ್ ಸ್ಪಿರಿಟ್ ಆ ರೀತಿಯಾದದ್ದು ಉಂಟು ಅಂತ. ಕೃಷ್ಣ ಅದೇ ಜಾತಿಯವನು. ಕೊನೆಯವರೆಗೂ ಪ್ರಯತ್ನ ಮಾಡೋಣ. ನೋಡಿ, ಮೊದಲಿಗೆ ಬಂದ ಸಂಧಿಯ ಒಳ್ಳೆಯ ಮಾತುಗಳನ್ನು ಆಡ್ದ. ನೋಡಪ್ಪ, ಬಿಟ್ಟುಕೊಡು, ಅವರು ಎಲ್ಲ ರೀತಿಯಲ್ಲೂ ಮುಗಿಸಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನೀನು ಯಾವ ಪಂಚಾಂಗ ತೆಗೆದುಕೋತೀಯ? ಅದು ಚಾಂದ್ರವೇ, ಸೌರವೇ, ಸಾವನವೇ, ನಕ್ಷತ್ರವೇ, ಎಲ್ಲ ಲೆಕ್ಕ ಹಾಕಿದ್ರೂ ಮುಗಿಯುವಂಥದ್ದು, ಎಲ್ಲದಿಂದಲೂ ಆಗುವಂಥದ್ದು. ಮೊದಲು ಆಗಿದೆ ಸಮಯ ಬಂಧ, ಅಗ್ರಿಮೆಂಟ್, ಕರಾರು, ಬಿಟ್ಟುಕೊಡು ಅಂತ. ಸಸೇಮಿರ ಬಿಟ್ಟುಕೊಡೋದಿಲ್ಲ ಅಂತಂದ. ಇಂಥ ಸಂದರ್ಭದಲ್ಲಿ ಸಾಮೋಪಾಯ ಮುಗಿಯಿತು. ಇನ್ನು ದಾನೋಪಾಯ. ಅವರಿಗೆ ಅಷ್ಟೂ ರಾಜ್ಯ ಬೇಡಪ್ಪ, ಒಂದು 5 ಹಳ್ಳಿ ಕೊಡು ಸಾಕು, ಇಲ್ಲ 1 ಹಳ್ಳಿ ಕೊಡು ಸಾಕು ಅಂತ ಕೊಟ್ಟು ಬಿಟ್ಟು ಮಾಡುವ ನೆಗೋಸಿಯೇಷನ್ಸ್. ಅದೂ ಅಲ್ಲ, ದಾನೋಪಾಯವೂ ಅಲ್ಲ. ಇಂಥ ಧೂರ್ತನಿಗೆ ನೀವು ಸೊಪ್ಪು ಹಾಕ್ಕೊಂಡಿದ್ದೀರಾ, ನಿಮಗೆ ವಿವೇಕ ಬೇಡವೇ ಅಂತ ಭೀಷ್ಮ ದ್ರೋಣಾದಿಗಳಿಗೆ ಅಂತರಂಗದಲ್ಲಿ ತಳಮಳ ಉಂಟಾಗುವಂಥ ಮಾತುಗಳನ್ನು ಆಡ್ದ. ಅದಾದ ಮೇಲೆ ಅವನೆದುರಿಗೆ ಕರ್ಣನನ್ನು ರಥದಲ್ಲಿ ಕೂಡಿಸಿಕೊಂಡು ಹೋಗಿ ದುರ್ಯೋಧನನಿಗೆ ಕರ್ಣ ಕೃಷ್ಣ ಇದೇನು ಒಂದಾಗಿಬಿಟ್ಟಿದ್ದಾರೆ ಅಂತ ದೊಡ್ಡ ಗಲಿಬಿಲಿ ಉಂಟಾಗುವಂತೆ ಮಾಡಿದ. ಕರ್ಣನಿಗೂ ಬೇಕಾದಷ್ಟು ಅಂತಃಕ್ಷೋಭೆಯೂ ಆಯಿತು. ಹೀಗೆ ಭೇದೋಪಾಯವನ್ನು ಸಾಕಷ್ಟು ಮಾಡಿದ. ಅಲ್ಲಿಗೂ ಕೂಡ ಕರ್ಣ ತನ್ನ ಪಕ್ಷಕ್ಕೆ ಬರಲಿಲ್ಲ. ಕರ್ಣ ದುರ್ಯೋಧನನ್ನು ತಿದ್ದುವುದಕ್ಕಾಗಲಿಲ್ಲ. ದಂಡೋಪಾಯ ಅಂದರೆ ಯಾವ ಉಪಾಯ ಎಲ್ಲಿವರೆಗೂ ತುದಿ ಮುಟ್ಟುತ್ತೋ ಅಲ್ಲಿವರೆಗೂ ಮುಟ್ಟಿಸೋಣ, ಅದು ಫಲ ಕೊಡದೇ ಇದ್ದರೆ ಚಿಂತೆ ಇಲ್ಲ, ಮುಂದಕ್ಕೆ ಹೋಗೋಣ. ಇದು ಕರ್ಮ ಫಲತ್ಯಾಗ ಪುರಸ್ಸರವಾಗಿ ಮಾಡುವಂಥ ಕರ್ಮ. ಅಷ್ಟು ಆಸಕ್ತವಾದಂಥ ರೀತಿಯಲ್ಲಿ ಮಾಡಿದ್ರು ನಿರಾಸಕ್ತಿಯನ್ನು ಅಂತರಂಗದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ ಅಂತ ಡಿ.ವಿ.ಜಿ ಹೇಳ್ತಾರಲ್ಲ, ಅದು ಕಾಣಿಸುತ್ತೆ. ಮತ್ತೆ ಇದನ್ನು ಎಲ್ಲಿಯೂ ಯಾರಿಗೂ ಕರುಣಿಸಿಕೊಡಬಲ್ಲಂಥ ಕೌಶಲ ಉಂಟು. 8 ವರ್ಷದ ಹುಡುಗನಾಗಿದ್ದಾಗಲೇ ಒಮ್ಮೆ ಯಮುನಾ ನದಿ ತೀರಕ್ಕೆ ಬಾಲಕರನ್ನು ಕರ್ಕೊಂಡು ಹೋದಾಗ ಅವರು, ನೀನು ಅಸಾಮಾನ್ಯ ವ್ಯಕ್ತಿ ಅಂತ ತೋರ್ತೀಯ, ನಮಗೇನಾದರೂ ಉಪದೇಶ ಹೇಳುವಂದಾಗ ಆ ಮರಗಳನ್ನು ತೋರಿಸಿ, ಪಶ್ಯತೀತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿತಾನ್, ಈ ಮರಗಳನ್ನು ನೋಡಿ ಬದುಕ್ರಿ, ಅದನ್ನು ನೋಡಿದ್ರೆ ಸಾಕು, ನಮಗೆ ಗೊತ್ತಾಗುತ್ತೆ, ಮರಗಳಂತೆ ಬದುಕಿದ್ರೆ ನಾವು ಅಮರರಾಗಿಬಿಡ್ತೀವಿ. ಯಾಕೆ?
ಅವುಗಳು ಹೂವು, ಹಣ್ಣು, ಕಾಯಿ, ಈಚು, ಕಡೆಗೆ ಸುಟ್ಟರೆ ಬರುವ ಬೂದಿ ಕೂಡ ಪ್ರಯೋಜನವಾಗುವಂಥದ್ದು. ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೈರರ್ಥೈರ್ಧಿಯಾ ವಾಚ ಶ್ರೇಯೇವ ಆಚರೇತ್ ಸದಾ. ಒಳ್ಳೆಯದು ಮಾಡ್ತಾ ಇದ್ದರೆ ಸಾಕು, ಇನ್ನೇನೂ ಇಲ್ಲ ಅಂತ ಸರಳೋಪಾಯವನ್ನು ಕೂಡ ಹೇಳಿಕೊಡಬಲ್ಲ. ಆಮೇಲೆ ನಿರ್ಲೇಪತೆ. ರುಕ್ಮಿಣಿಯನ್ನು ಅಪಹರಣ ಮಾಡ್ದ. ಅಪಹರಣ ಅನ್ನೋದಕ್ಕಿಂತ ಉದ್ಧರಣ ಅನ್ನುವುದೇ ಬಹಳ ಯುಕ್ತವಾದದ್ದು. ಯಾಕೆ ಅಂತಂದರೆ ಅವಳ ಬದುಕು ಅದರಿಂದ ತಾರಕ ಮಾರ್ಗಕ್ಕೆ ಬಂತು. ತನ್ನ ಒಂದು ಬಯಕೆ ಇರುವಂತೆ ಒಬ್ಬ ವಧು ನಡೆಯುವುದಾದರೆ ನಡೆಯಲಿ ಅಂತ ಮನುಸ್ಮೃತಿಯಲ್ಲಿ ಬರುತ್ತದೆ. ಯೋಗ್ಯಳಾದ ಕನ್ಯೆ, ವಿದ್ಯಾ ವಿನಯ ಸಂಪನ್ನತೆಯಿಂದ ಕೂಡಿರ್ತಕ್ಕಂಥವಳು ತನ್ನ ತಂದೆ ತಾಯಿ ಯೋಗ್ಯನನ್ನು ಮದುವೆ ಮಾಡಿಕೊಡೋದಕ್ಕೆ ಅಸಹಾಯಕರಾಗಿ ಕೈ ಚೆಲ್ಲಿದಾಗ ಅವಳ ತಂದೆ ತಾಯಂದರಿಗೆ ಆ ಸ್ಥಿತಿ ಬಂದಿತ್ತು. ತಾನೇ ತನಗೆ ಯುಕ್ತನಾದ ವರ್ಣನ್ನು ಹುಡುಕಿಕೊಳ್ಳಬಹುದು ಅಂತ ಉಂಟು. ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಸುಭದ್ರೆಗೆ ಕೂಡ ಅಂಥದ್ದೇ ಅವಕಾಶ ಮಾಡಿಕೊಟ್ಟದ್ದಾಯಿತು. ಸ್ಯಮಂತಕ ಸಂದರ್ಭದಲ್ಲಿ ಕೂಡ ಹಾಗೇನೆ 10 ಕಡೆಯಿಂದ ಆಕ್ಷೇಪ ಬಂತು. ರುಕ್ಮಿಯ ಮೂಲಕ, ಜರಾಸಂಧನ ಮೂಲಕ, ಶಿಶುಪಾಲನ ಮೂಲಕ ಎಷ್ಟು ಆಕ್ಷೇಪಗಳು ಬಂತು. ಇತ್ತ ಕಡೆ ಬಲರಾಮನ ಮೂಲಕ ಎಷ್ಟು ಬಂತು. ಸುಭದ್ರಾಹರಣದ ಸಂದರ್ಭದಲ್ಲಿ, ಸ್ಯಮಂತಕದಲ್ಲಿ ಯಾವುದಕ್ಕೂ ಸೊಪ್ಪಾಕಲಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅಂಥ ಗಾಂಧಾರಿ ನಿನ್ನ ವಂಶ ನಿರ್ವಂಶವಾಗ ಅಂತ ಶಾಪ ಹಾಕಿದಾಗಲೂ ಕೂಡ ಅಮ್ಮ ಅದು ಕೂಡ ನನ್ನ ಅಜೆಂಡಾದಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟೇ ಅಂತಂತಾನೆ. ಇದು ಆ ನಿರ್ಲಿಪ್ತಿ. ಅಂಥ ನಿರ್ಲಿಪ್ತಿ ಇದ್ದಿದ್ದರಿಂದಲೇ ಅರ್ಜುನನಿಗೆ ಈ ಉಪದೇಶವನ್ನು ಮಾಡುವುದಕ್ಕಾಯಿತು. ಇನ್ನು ಧರ್ಮದೃಷ್ಟಿ ಅದ್ಭುತವಾದಂಥದ್ದು. ಭಗವದ್ಗೀತೆಯಲ್ಲಿ ಆ ಧರ್ಮದೃಷ್ಟಿ ತುಂಬ ಚೆನ್ನಾಗಿ ಬರುವುದು. ಕಡೆಕಡೆಯ ಅಧ್ಯಾಯಗಳಲ್ಲಿ ಶ್ರದ್ಧಾತ್ರಯ, ಗುಣತ್ರಯ, ದೈವಾಸುರ ಸಂಪತ್, ಮೋಕ್ಷ ಸನ್ಯಾಸಾದಿಗಳಲ್ಲಿ ಬರುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಗಂಭೀರೋದಾರವಾದ ಮಹಾವಿಷಯಗಳಿಂದ ತೀರ ಸರಳ ಸಾಮಾನ್ಯವಾದದ್ದರ ಬಗ್ಗೆ ವರೆಗೂ ಎಲ್ಲವನ್ನೂ ಕೂಡ ಹೇಳಿದ್ದಾನೆ. ಎಂಥ ಊಟ ಮಾಡಬೇಕು ಅನ್ನೋದನ್ನು ಹೇಳಿದ್ದಾನೆ. ನಮಗೆ ತುಂಬ ಇಷ್ಟವಾಗುವಂಥದ್ದು ರಸ್ಯ, ಸ್ನಿಗ್ಧ, ಸ್ಥಿರ, ಪುಷ್ಟಾಹ, ಈ ಥರದ ಆಹಾರಗಳು ಸಾತ್ವಿಕ ಪ್ರಿಯ ಅಂತ, ಸಾತ್ವಿಕ ಆಹಾರಗಳು ಅಂಥವು ಅಂತ ಹೇಳಿದ್ದಾನೆ. ಹಾಗೆ ಅಲ್ಲಿವರೆಗೂ ಯಾವುದೂ ಬಿಟ್ಟಿಲ್ಲ. ಆ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಧರ್ಮದೃಷ್ಟಿ ಎಂಥದ್ದು. ಉದಾಹರಣೆಗೆ ಕೊಡಬೇಕಾದದ್ದು ದಾತವ್ಯಮಿತಿ ಯದ್ದಾನಂ ದೇಶೇ ಕಾಲೇ ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ. ಕೊಡಲೇಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ದೇಶ ಕಾಲ ಪಾತ್ರಗಳನ್ನು ನೋಡಿ ನನಗೆ ಯಾವುದೂ ಉಪಕಾರ ಮಾಡುವುದಿಲ್ಲ, ಇವನು ಪ್ರತ್ಯುಪಕಾರ, ಹಾಗಾಗಿ ನನಗೆ ದಾನ ಹೋಗಿ ಒಂದು ವ್ಯವಹಾರ ಆಗುವುದಿಲ್ಲ ಅಂತ ಗಟ್ಟಿ ಮಾಡಿಕೊಂಡೇ ಕೊಡಬೇಕಾದದ್ದು ದಾನ ಅಂತ. ಅಂಥದ್ದನ್ನು ಎಷ್ಟು ಮಾಡಿಲ್ಲ. ಒಂದು ಸಣ್ಣ ಉದಾಹರಣೆ ಅಂದರೆ ಆತ ತನ್ನ ಪರಮ ಪ್ರಿಯ ಮಿತ್ರನಾದ ಕುಚೇಲನಿಗೆ ಮಾಡಿದಂಥ ದಾನ. ಪರೋಕ್ಷಾನುಗ್ರಹ ಬಹಳ ಉತ್ತಮೋತ್ತಮವಾದದ್ದು ಅಂತ. ಮನೆಗೆ ಬಂದ ಗೆಳೆಯನಿಗೆ ಒಂದಿಷ್ಟೂ ಮುಜುಗರ ಆಗದಂತೆ ಆತನಿಗೆ ಅಷ್ಟೆಲ್ಲ ಗೌರವ ಸಲ್ಲಿಸಿ ಪಾದ ಪೂಜೆ ಮಾಡಿ ಅಷ್ಟಮಹಿಷಿಯರಿಂದ ಸೇವೆ ಮಾಡಿಸಿ ಒಂದು ಘನತೆ. ಕೃಷ್ಣನ ಸ್ನೇಹಿತ ಕೃಷ್ಣನ ಮುಂದೆ ಕೈಚಾಚುವಂತೆ ಆಗಬಾರ್ದು. ಕೃಷ್ಣನಿಗೇನೋ ಯಾವುದೂ ಬೇಸರ ಇಲ್ಲ, ಅವನೇನೂ ಹೆಚ್ಚುಗಾರಿಕೆ ಕೀಳರಿಮೆ ಮೇಲರಿಮೆ ತೋರಿಸೋಲ್ಲ. ಕುಚೇಲನಿಗೂ ಇರದೇ ಇರಬಹುದು. ಆದರೆ ಅಷ್ಟಮಹಿಷಿಯರ ಬುದ್ಧಿಗಳು ಒಂದೇ ಥರ ಇರ್ತೀವ್ಯಾ? ಒಬ್ಬ ರುಕ್ಮಿಣಿಗಿರುವಂಥ ಬುದ್ಧಿ ಸತ್ಯಭಾಮಿಗಿರುತ್ತೀಯ, ಕಾಲಿಂದಿಗಿರ್ತೀಯೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರಷ್ಟೇ ಜನ್ಮ. ಅದು ಇನ್ನೆಷ್ಟು ಜನ ಇರ್ತಕ್ಕಂಥವ್ರು. ಕೃತವರ್ಮ ಇದ್ದಾನೆ, ಬಲರಾಮನೇ ಇದ್ದಾನೆ. ಹೀಗಾಗಿ ಯಾರು ಏನಂತ ಅಂದುಕೊಳ್ತಾರೆ, ಕೃಷ್ಣನ ಗೆಳೆಯ ಅಂತ ಬಂದ, ಈಗ ಯಾಚಕ ಅಂತ ಆದ ಅನ್ನುವಂಥ ಹೀನಾಯ ಆಗಬಾರ್ದು. ಅದಕ್ಕಾಗಿ ಪರೋಕ್ಷಾನುಗ್ರಹ. ಅದೇ ನೋಡಿ ಕರ್ಣನಿಗೆ ದುರ್ಯೋಧನನಿಗೆ ಆದದ್ದು. ಕರ್ಣನಿಗೆ ಬಹಳ ಡ್ರಮ್ಯಾಟಿಕ್ಕಾಗಿ ಅದೇ ಸಂದರ್ಭದಲ್ಲಿ ದುರ್ಯೋಧನ ಒಂದು ದೊಡ್ಡ ಪ್ರಶಸ್ತಿಯನ್ನು ಅನುಗ್ರಹ ಮಾಡುವಂತೆ ಮಾಡ್ತಕ್ಕಂಥದ್ದು. ಆಮೇಲೆ ಅದರ ಮೂಲಕ ಸ್ನೇಹಿತನಿಗಿಂತ ಹೆಚ್ಚಾಗಿ ದಾಸನಂತೆ ಮಾಡಿಕೊಂಡದ್ದು. ಇವನೆದುರಿಗೆ ಯಾವ ಮಾತನ್ನು ಆಡುವುದಕ್ಕೆ ಕರ್ಣನಿಗೆ ಬಾಯೇ ಬರೋದಿಲ್ಲ. ಇವನಿಗೆ ವಿರೋಧವಾಗಿ ಏನೂ ಮಾತು ಹೇಳೋಕ್ಕಾಗೋಲ್ಲ. ನಿಜವಾದ ಸ್ನೇಹಿತ ಒಳಿತು ಕೆಡುಕು ಎಲ್ಲವನ್ನೂ ಕೂಡ ಹೇಳಬಲ್ಲ, ಚರ್ಚಿಸಬಲ್ಲ. ಸ್ನೇಹಿತ ಅಂತ ಹೇಳಿದ್ರೂ ಅವನ ಅನುಚರನೇ ಆದ. ಈ ರೀತಿಯಾದಂಥ ಸಂದಿಗ್ಧತೆ ಕುಚೇಲನಿಗೆ ಬರಲೇ ಇಲ್ಲ. ಹಾಗೆ ನೋಡಿದಾಗ ಆ ಒಂದು ಧರ್ಮದೃಷ್ಟಿಯಿಂದ ಮಾಡಿದ ದಾನ ಎಂಥದ್ದು ಅಂತ ಕೃಷ್ಣನದು ಗೋಚರವಾಗುತ್ತೆ. ಇನ್ನು ಆ ಜ್ಞಾನಕ್ಕೆ ವಿಶೇಷವಾದಂಥ ಪಾರಮ್ಯ ಉಂಟು. ನಹಿ ಜ್ಞಾನೇನ ಸರ್ಷಂ ಪವಿತ್ರಮಿಹ ವಿದ್ಯತೆ ಅಂತೆಲ್ಲ ಹೇಳ್ದ. ಆಮೇಲೆ ಆ ಜ್ಞಾನವನ್ನು ಹೇಗೆ ಸಂಪಾದಿಸಬೇಕು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಹೇಳ್ತಾನೆ. ಜ್ಞಾನಿಗಳನ್ನು ಹೋಗಿ ಅವ್ರ ಹತ್ರ ನಮಸ್ಕಾರ ಮಾಡು,
ವಿನಯದಿಂದ ಶುಶ್ರೂಷೆ ಮಾಡು. ಆಮೇಲೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅವರ ಹತ್ರ ವಿಚಾರಗಳನ್ನು ವಿವರವಾಗಿ ತಿಳ್ಕೊಂತ. ಆಮೇಲೆ ಹೇಳ್ತಾನೆ, ಇದು ಪರಂಪರೆ ಉಂಟು, ವೈವಸ್ವತ ಮನುವಿನಿಂದ ಬಂದದ್ದು. ವಿವಸ್ವಾನ್ ಸೂರ್ಯ ವೈವಸ್ವತ ಮನುವಿಗೆ ಹೇಳಿದ್ದು ಮನವೇ ಪ್ರಾಹ ವಿವಸ್ವಾನ್. ಆಮೇಲೆ ಕಾಲೇನ ಮಹತಾ ನಷ್ಟೋ ಯೋಗ ಪರಂತಪ, ಈ ಯೋಗ ನಷ್ಟವಾಯಿತು, ನಾನು ಅದನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ದ. ಅಂದರೆ ಪಾರಂಪರಿಕವಾದ ಸಂಪ್ರದಾಯ ಶುದ್ಧಿ, ಅವಿಚ್ಛಿನ್ನತೆ ಬಹಳ ಬೇಕು ಅನ್ನುವಂಥದ್ದು, ಅನ್ಬ್ರೋಕನ್ ಲೀನಿಯೇಜ್. ಯಾಕೆ ಎಷ್ಟೋ ವಿಷಯಗಳು ಪುಸ್ತಕದಿಂದ ಗೋಚರವಾಗುವಂಥದ್ದಲ್ಲ. ನಾನು ಹೇಳ್ತಲೇ ಇರ್ತೀನಿ, ಅಡುಗೆ ಪುಸ್ತಕವನ್ನು ಓದಿ ಯಾರೂ ಅಡುಗೆ ಮಾಡೋಕ್ಕಾಗೋಲ್ಲ. ಯಾಕೆಂದರೆ ಯಾವ ಪುಸ್ತಕದಲ್ಲಿಯೂ ಒಲೆ ಉರಿಸಿದ ಮೇಲೆ ಪಾತ್ರೆ ಇಡಿ ಅಂತ ಹೇಳಿರೋದಿಲ್ಲ. ಒಲೆ ಉರಿಸಿಯೇ ಪಾತ್ರೆ ಇಡಬೇಕು ಅಂತ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅಡುಗೆನೇ ಆಗದೆ ಹೋಗಬಹುದು ಅಂತ. ಅದರಿಂದ ಅದು ಒಂದು ಲಿವಿಂಗ್ ಟ್ರೆಡಿಷನ್, ಜೀವಂತ ಪರಂಪರೆ ಆದಾಗ ಮಾತ್ರ ಸಾಧ್ಯವಾಗುತ್ತದೆ. ಕೃಷ್ಣ ಅದಕ್ಕೆ ಬೆಲೆ ಕೊಟ್ಟಿದ್ದ. ಹಾಗಾಗಿ ಅವನು ಎಲ್ಲಿಂದಲೋ ಹೇಗೋ ಪಡ್ಕೊಂಡಿದ್ದು ಅಂತ ಅಲ್ಲ. ಘೋರ ಅಂಗಿರಸ ಮಹರ್ಷಿಗಳ ಹತ್ರ ಹೋಗಿ ಅವನು ಯೋಗವಿದ್ಯೆಯನ್ನು, ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರ್ತದೆ. ದೇವಕೀ ಪುತ್ರ ಕೃಷ್ಣ ಅಂತಲೇ ಅಲ್ಲಿ ಉಲ್ಲೇಖ ಉಂಟು. ಕೆಲವರು ಈ ಕೃಷ್ಣ ಅಲ್ಲ ಅಂತ ಹೇಳ್ತಾರೆ, ಹಾಗಲ್ಲ, ದೇವಕೀ ಪುತ್ರ ಕೃಷ್ಣನೇ. ಆ ಅಂಗಿರಸ ಮಹರ್ಷಿ ಅಥರ್ವ ವೇದದ ದ್ರಷ್ಟಾರ ಕೂಡ ಹೌದು. ಮತ್ತು ಈ ಶುಕ್ರನೀತಿಯನ್ನು, ಲೋಕ ಕಲ್ಯಾಣದ ಆಯುರ್ವೇದ, ಜ್ಯೋತಿಷ, ವಾಸ್ತುಶಿಲ್ಪ, ಖಗೋಳಶಾಸ್ತ್ರ, ಗಣಿತ, ಕಾವ್ಯ, ಗೀತ ಮೊದಲಾದ ಎಲ್ಲ ವಿದ್ಯೆಗಳ ಪರಂಪರೆಗೆ ನಿಧಿಯೂ ಆಗಿದ್ದಂಥ ವ್ಯಕ್ತಿ. ಅಂಥ ಅಂಗಿರಸ ಮಹರ್ಷಿ ಆತ ಈತನಿಗೆ ಯೋಗವಿದ್ಯೆಯನ್ನು ಉಪಾಸನೆ ಮಾಡಿದ್ದು. ಅದರ ಫಲವಾಗಿ ಈತನಿಗೆ ಹಸಿವು ಬಾಯಾರಿಕೆಗಳನ್ನೆಲ್ಲವನ್ನು ದಾಟುವಂಥ ಶಕ್ತಿ ಬಂತು ಅಂತ. ಹಸಿವು ಬಾಯಾರಿಕೆ ದಾಟುವುದು ನಮಗೂ ಬೇಕೋ, ಬರೀ ಕೃಷ್ಣನಿಗೆ ಮಾತ್ರನಾ ಅಂತಂದರೆ, ಹಸಿವು ಬಾಯಾರಿಕೆಗಳು ದೇಹದ ಜೊತೆಗೆ ನಮ್ಮನ್ನು ನಾವು ಅಂಟಿಸಿಕೊಂಡಾಗ, ಹಾಗಲ್ಲವಾದರೆ ಇಲ್ಲ ಅಂತ. ಅಂದರೆ ಆತ್ಮದೃಷ್ಟಿಯಿಂದ ನೋಡಿದಾಗ ಹಸಿವು ಬಾಯಾರಿಕೆಗಳು ನನಗಲ್ಲ, ದೇಹಕ್ಕೆ ಮಾತ್ರ ಅಂತ ಗೊತ್ತಾಗುತ್ತದೆ. ಅದಕ್ಕೆಷ್ಟು ಅಷ್ಟು ಸಲ್ಲಿಸುವಂತೆ ಆಗುತ್ತದೆ. ಅದೊಂದು ದೊಡ್ಡ ಯೋಗ. ಇಂಥದ್ದನ್ನು ಅಭ್ಯಾಸ ಮಾಡಿದವನು ಶ್ರೀಕೃಷ್ಣ. ಆ ಕಾರಣದಿಂದಲೇ ಅವನು ಸಂಧಾನಕ್ಕೆ ಹೋದಾಗ ಈ ಮಹಾನುಭಾವ ಸಂಧಾನದ ಕಾಲದಲ್ಲಿ ಏನೆಲ್ಲ ತತ್ವೋಪದೇಶ, ಧರ್ಮ, ರಾಜನೀತಿಯನ್ನು ಹೇಳ್ತಾನೋ ಅಂತ ಖಂಡ್ವ, ನಾರದ ಮೊದಲಾದ ಅನೇಕ ಋಷಿಗಳ ಜೊತೆಗೆ ಹೋದರು ಅಂತ ಬರುತ್ತೆ. ಅಂದರೆ ಅವರಿಗೆ ಇಂಥ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ವಿಷಯಗಳನ್ನು ಹೇಳಬಲ್ಲ ಅನ್ನುವುದರ ವಿಶ್ವಾಸ ಬಂದಿತ್ತು ಅಂತ ನಮಗೆ ತಿಳಿಯುತ್ತದೆ. ಅದು ನಾವು ಗಮನಿಸಬೇಕಾದದ್ದು. ಮತ್ತು ಇನ್ನೊಂದು ಸ್ವಾರಸ್ಯ ಏನೆಂದರೆ ಆತನ ಯೋಗ. ಅವನು ಸಮಕಾಯ, ಶಿರೋಗ್ರೀವ ಇತ್ಯಾದಿಯಾಗಿ ಹೇಗೆ ಕೂತ್ಕೊಳ್ಬೇಕು, ಮತ್ತು ಕೂತ್ಕೊಳ್ಬೇಕಾದ ಆಸನ ಯಾವುದು, ಶೈಲಾಜಿನ, ಕುಶೋತ್ತರಂ, ಮೊದಲು ದರ್ಭೆ, ಆಮೇಲಿಂದ ಕೃಷ್ಣಾಜಿನ, ಆಮೇಲೆ ಬಟ್ಟೆ ಅಂತೆಲ್ಲ ಹೇಳ್ತಾ ಆ ಶರೀರ ಹೇಗಿರಬೇಕು, ನಾಸಾಗ್ರದಲ್ಲಿ ದೃಷ್ಟಿ ಯಾವ ಥರ ಇರಬೇಕು, ಧ್ಯಾನವನ್ನು ಯಾವ ಥರ ಮಾಡಬೇಕು ಅಂತ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾನೆ. ಎಂದಾದರೂ ಒಮ್ಮೆ ಇವನು ಮಾಡಿದ್ನ ಧ್ಯಾನ? ಅಲ್ಲಿ ಬೆಣ್ಣೆ ಕದ್ದಿದ್ದು, ಇಲ್ಲಿ ಸೀರೆ ಕದ್ದಿದ್ದು ಇದೇನಾ ಅಂತಂದರೆ ಮಹಾಭಾರತದಲ್ಲಿ ಅದ್ಭುತವಾದಂಥ ದಾಖಲೆಯೇ ನಮಗೆ ಸಿಗುತ್ತದೆ. ಧರ್ಮರಾಜ ಭೀಷ್ಮರ ಹತ್ತಿರಕ್ಕೆ ಕೃಷ್ಣ ಹೋಗಬೇಕು ಅಂತ ಹೇಳುವ ದಿವಸ ಬಂದಿರ್ತಾನೆ. ಕೃಷ್ಣನನ್ನು ಯಾತಕ್ಕೆ ಯಾವುದು ಪಾರ್ಟಿನಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತ ಕೇಳೋದಕ್ಕಿದ್ದಿರಬಹುದು. ಆಗ ಕೃಷ್ಣ ಧ್ಯಾನ ಮಾಡ್ತಾ ಇರ್ತಾನೆ. ಧರ್ಮರಾಜ ಅದನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಇವನು ಮೂರತ್ತೂ ತತ್ವೋಪದೇಶ, ಧರ್ಮಚಿಂತನೆ ಅಂತ ಇದ್ದವನಾದರೂ ಈ ಒಂದು ಆತ್ಮಯೋಗವನ್ನು ಅನುಸರಿಸಿದವನಲ್ಲ. ಅವನೇ ಹೇಳ್ತಾನೆ, ಯುಧಿಷ್ಠಿರ, ನಿಗೃಹೀತೋ ಹಿ ವಾಯುಸ್ತೆ ಪಂಚಕರ್ಮ ಶರೀರಗಃ ಇಂದ್ರಿಯಾಣಿ ಪ್ರಸನ್ನಾನಿ ಮನಸ್ಸಿ ಸ್ಥಾಪಿತಾನಿತೆ. ನಿನ್ನ ಪಂಚಪ್ರಾಣಗಳನ್ನು ಗಟ್ಟಿ ಹಿಡಿದಿದ್ದೀಯಾ, ಶರೀರ ಪಂಚೇಂದ್ರಿಯಗಳೆಲ್ಲ ಅಂತರ್ಮುಖವಾಗಿದೆ ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿವೆ ಅಂತ. ಜ್ಞಾನಿ ಬಲವಂತವಾಗಿ ಕಣ್ಣು ಮುಚ್ಕೊತಾನೆ, ಬಲವಂತವಾಗಿ ಮೂಗಿಗೆ ಬಿರಟೆ ಹಾಕ್ಕೊಳ್ತಾನೆ ಅಂತಲ್ಲ. ನೋಡ್ತಾ ಇದ್ದಾಗಲೂ ಕಣ್ಣಲ್ಲಿ ಅಶಾಂತಿ ಇರುವುದಿಲ್ಲ ಅಂತ. ಯಾವ ದೃಶ್ಯ ನೋಡಿದ್ರೂ ದೃಶ್ಯದಲ್ಲಿ ಯಾವ ಕ್ಷೋಭೆ ಇದ್ದರೂ ಅವನ ದೃಕ್ಕಿಗೆ ಬರೋದಿಲ್ಲ. ಯಾವ ಧ್ವನಿಗಳಲ್ಲಿ ಕ್ಷೋಭೆ ಇದ್ದರೂ ಅವನ ಕಿವಿಯಲ್ಲಿ ಗೊಂದಲ ಇರುವುದಿಲ್ಲ ಅಂತ. ಅದನ್ನು ಕಾಣುವ ಇಂದ್ರಿಯ ನಿರ್ಮಳವಾಗಿರಬೇಕು. ಅದನ್ನು ಹೇಳ್ತಾ ಇದ್ದಾನೆ. ವಾಕ್ಚ ಸತ್ವಂಚ ಗೋವಿಂದ ಬುದ್ಧವು ಸಂವೇಶಿತಾನಿತೆ ಸರ್ವೇ ಚೈವ ಗುಣ ದೇವ ಕ್ಷೇತ್ರಜ್ಞೇತೆ ನಿವೇಶಿತ ನೆಂಗಂತಿ ತವ ರೋಮಾಣಿ ಸ್ಥಿರ ಬುದ್ಧಿಸ್ಥತಾ ಮನಃ ಕಾಷ್ಠ ಕುಡ್ಯ ಶಿಲಾಭೂತೋ ನಿರೀಹಶ್ಚಾಸಿ ಮಾಧವ ಯಥಾದೀಪೋ ನಿವಾಸಸ್ಥೋ ನಿರಿಂಗೋ ಜ್ವಲತೆ ಪುನಃ ತಥಾ ಭಗವನ್ ದೇವ ಪಾಷಾಣ ಇವನಿಶ್ಚಲ. ನೀನು ಧ್ಯಾನ ಮಾಡ್ತಾ ಇದ್ದರೆ, ಯೋಗ ಸಿದ್ಧನಾಗಿ ನೀನು ಕೂತಿದ್ರೆ ಒಂದು ಸ್ವಲ್ಪವೂ ನಿನ್ನಲ್ಲಿ ವಿಕಾರ ಇಲ್ಲ.
ಶಾರೀರಿಕ, ಮಾನಸಿಕ, ವಾಚಿಕವಾದ ಯಾವ ತ್ರಿವಿಧ ಕರಣಗಳ ವಿಕಾರವೂ ಕಾಣಿಸ್ತಾ ಇಲ್ಲ. ನೀನು ಈ ಗೋಡೆ ಜೊತೆ ಗೋಡೆಯಾಗಿ, ನೆಲದ ಜೊತೆಗೆ ನೆಲದವಾಗಿ, ತಾರಸಿಯ ಜೊತೆಗೆ ತಾರಸಿಯಾಗಿ ಕಾಣಿಸ್ತಾ ಇದೆಯಾ, ನಿರ್ವಾತ ಪ್ರದೇಶದಲ್ಲಿಟ್ಟ ದೀಪದಂತೆ ನಿಶ್ಚಲವಾಗಿ ಬೆಳಗ್ತಾ ಇದೆಯಾ ಅಂತ ಭಗವದ್ಗೀತೆಯ ಮಾತು ಕೃಷ್ಣ ಹೇಳ್ತಾನೆ. ಯಥಾದೀಪೋ ನಿವಾಸಸ್ಥೋ ನೇಂಗತೆ ಸೋಪಮಾ ಸ್ಮೃತ ದೇಹಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಅನ್ನುವ ಮಾತು. ಅದೇ ಮಾತನ್ನು ಧರ್ಮರಾಜ ಬಳಸ್ತಾ ಇದ್ದಾನೆ, ಹೀಗಿದೆಯಲ್ಲ ಅಂತ. ಆದರೆ ಕೃಷ್ಣ ಅದನ್ನು ಹೇಳ್ತಾನೆ, ಈ ಒಂದು ಯೋಗ ಯಾವುದಿದೆಯಲ್ಲ ಅದರಿಂದಾನೇ ನಾನು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ, ಅದು ನನಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಅಂತ. ಅಂದರೆ ಆತ್ಮನ್ಯೇವಾತ್ಮನ ತುಷ್ಟ, ತನ್ನೊಳಗೆ ತಾನು ಇದ್ದು ಸಂತೋಷ ಪಡ್ತಕ್ಕಂಥದ್ದು, ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು, ಸ್ವಸ್ಮಿನ್ ಸ್ಥಃ, ತನ್ನೊಳಗೆ ತಾನು ಇರ್ತಕ್ಕಂಥದ್ದು ಅಂತ ಈ ಯೋಗ ನಮಗೆ ಗೊತ್ತಾಗುತ್ತೆ. ಹೀಗೆ ಅವನು ಬದುಕಿನ ಯಾವ್ಯಾವುದನ್ನು ಆಚರಣೆ ಮಾಡಿದ್ನೋ ಅದನ್ನೇ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಮತ್ತು ಅವನು ವರ್ಣೋಚಿತವಾದ ಕಾರ್ಯವನ್ನು ಮಾಡಿದ್ದಾಗಲಿ, ಗುಣಕರ್ಮಗಳಿಗೆ ಅನುಸಾರವಾಗಿ ವರ್ಣ ವಿಭಾಗ ಅಂತನ್ನುವುದಾಗಲಿ ಎಲ್ಲ ಹಾಗೇ ನಮಗೆ ಕಾಣಿಸುತ್ತೆ. ಎಲ್ಲಿಯೂ ಕೂಡ ಅತಿಗೆ ಹೋಗುವುದಿಲ್ಲ. ಆ ಚೌಕಟ್ಟಿನಲ್ಲಿ ಹಿತ ಮಿತಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಅವನು ಮಾತನ್ನು ಹೇಗೆ ಆಡ್ತಾನೆ ಅಂತ, ಮಾತಿನ ಯೋಗ, ಮಾತಿನ ತಪಸ್ಸು ಅಂತಲೇ ಗೀತೆ ಕರೆಯುತ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್, ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ. ನಿರುದ್ವಿಗ್ನವಾಗಿರ್ತಕ್ಕಂಥ ಮಾತು, ಸತ್ಯವಾದದ್ದು, ಪ್ರಿಯವಾದದ್ದು, ಹಿತವಾದದ್ದು, ತಾನು ಓದಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು, ಇಂಥದ್ದನ್ನು ಮಾತಿನ ತಪಸ್ಸು ಅಂತ. ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಯಾರಿಗೂ ಕೂಡ ಕೊಟ್ಟ ಮಾತನ್ನು ಅವನು ಮರೆತದ್ದೂ ಇಲ್ಲ, ಮುರಿದದ್ದೂ ಇಲ್ಲ. ಇದು ತುಂಬ ದೊಡ್ಡದು. ಕೊಟ್ಟ ಮಾತನ್ನು ಸದಾಕಾಲ ನೆರವೇರಿಸಿಕೊಂಡಿದ್ದಾನೆ. ಅಟ್ ಇಸ್ ಕಾಸ್ಟ್ ಆ ರೀತಿ ಮಾಡಿರುವಂಥದ್ದು ಕಾಣಿಸುತ್ತೆ. ವಂಶಕ್ಷಯದ ಬಗ್ಗೆ ಗಾಂಧಾರಿಗೆ ಕೊಟ್ಟ ಮಾತಿಂದ ಮೊದಲುಗೊಂಡು ಶಿಶುಪಾಲನ ತಾಯಿಗೆ 100 ತಪ್ಪನ್ನು ಕ್ಷಮಿಸ್ತೀನಿ ಅಂತ ದುಷ್ಟನನ್ನು ಕೂಡ ತಾಳುವವರೆಗೆ ಉಂಟು, ದುರ್ಯೋಧನಿಗೆ ಸೈನ್ಯ ಕೊಡುವವರೆಗೆ ಉಂಟು. ಈ ಕೃಷ್ಣನ ಔದಾರ್ಯಗಳನ್ನು ಯಾರೂ ಗಮನಿಸೋಲ್ಲ. ಈ ದುಷ್ಟನ 100 ದುಷ್ಕೃತ್ಯಗಳನ್ನು ತಾಳಿಕೊಂಡಿದ್ದಾನೆ. ಈ ದುಷ್ಟನಿಗೆ ತನ್ನ ಸೈನ್ಯ, ತಾನು ತಯಾರು ಮಾಡಿದ ಸೈನ್ಯ, ತಾನು ಕೇವಲ ಶಾಸ್ತ್ರಗುರು ಮಾತ್ರವಲ್ಲ, ಶಸ್ತ್ರ ಅಸ್ತ್ರ ಗುರುವೂ ಹೌದು. ಅಭಿಮನ್ಯು, ಕೃತವರ್ಮ, ಗದ, ಶಿನಿ, ಸಾತ್ಯಕಿ ಇವರೆಲ್ಲ ಕೃಷ್ಣನ ಗರಡಿಯಲ್ಲಿ ತಯಾರಾಗಿದ್ದವರೇನೆ. ಅವರಿಗೆಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿಕೊಟ್ಟವನು. ದೊಡ್ಡ ನಾರಾಯಣಿ ಸೈನ್ಯ, ಅದು 10,000 ಅಂತ ಕೆಲವು ಕಡೆ ಸಂಖ್ಯೆ ಬರುತ್ತದೆ, 1 ಕೋಟಿ ಅಂತಲೂ ಕೆಲವು ಕಡೆ ಹೇಳ್ತಾರೆ. ಸಂಖ್ಯೆ ಏನೇ ಇರಲಿ ಅದನ್ನು ಬಿಟ್ಟುಕೊಟ್ಟ ಶತ್ರು ಪಕ್ಷಕ್ಕೆ. ಹೀಗೆ ಮಾತಿಗೆ ಬದ್ಧನಾಗಿ ನಿಲ್ತಕ್ಕಂಥದ್ದು. ಅದೇ ಬಲರಾಮ ತನಗೆಲ್ಲಿ ಸಮಸ್ಯೆ ಬರ್ತದೋ ಅಂತ ನಾನ್ ಲೀಡ್ ಅಂತ ಹೇಳಿಬಿಟ್ಟಿದನುವೆ ನ್ಯಾಮ್, ಬೇರೊಂದು ಕಡೆ ಇದ್ದು ತೀರ್ಥಯಾತ್ರೆಗೆ ಅಂತ ಹೊರಟುಬಿಟ್ಟ. ಕೃಷ್ಣ ರಕ್ತಸಿಕ್ತವಾದ ರಣಭೂಮಿಯಲ್ಲಿ ರಕ್ತತೀರ್ಥಯಾತ್ರೆ ಮಾಡಿದ. ಅಂದರೆ ನಿರ್ಲಿಪ್ತನಾದವನಿಗೆ ಎಲ್ಲಿ ಯಾವುದು ಸಿದ್ಧವಾಗೋದಿಲ್ಲ ಅಂತ ಗೋಚರವಾಗುತ್ತದೆ. ಇನ್ನು ಕಾಯಿಕವಾದ ತಪಸ್ಸು ಖಾಂಡವ ದಹನದಲ್ಲಿ ನಾವು ನೋಡ್ತೀವಿ. ಮತ್ತು ಆ ಕುದುರೆಗಳನ್ನು ತೊಳೆದು ಅವುಗಳಿಗೆ ಔಷಧ ಹಚ್ಚುವುದರಿಂದ ಮೊದಲುಗೊಂಡು ಎಲ್ಲ ಕೆಲಸ ಮಾಡಿದಲ್ಲ ಯುದ್ಧ ಪಂಚಕದಲ್ಲಿ, ಅಲ್ಲಿ ನಾವು ಕಾಣುವಂಥದ್ದಾಗುತ್ತದೆ. ಎಲ್ಲಿಯೂ ಕೂಡ ಕಾಯಿಕವಾದಂಥ ತಪಸ್ಸು ಬೇಕಾದಂತೆ ತೋರುತ್ತದೆ. ಇನ್ನು ಮಾನಸಿಕವಾದ ತಪಸ್ಸು ಅಷ್ಟೇ ವಿಶಿಷ್ಟವಾದದ್ದು. ಮನಸ್ಸಿನಿಂದಲೂ ಯಾವುದೇ ವಿಕಾರವನ್ನು ಹೊಂದದೇ ಇರತಕ್ಕಂಥದ್ದು, ಮನಸ್ಸಿನಿಂದಲೂ ಯಾರಿಗೂ ಯಾವುದೇ ಕೆಡುಕು ಮಾಡದೇ ಇರತಕ್ಕಂಥದ್ದು ಪ್ರತಿಯೊಂದು ಕಡೆಯಲ್ಲಿಯೂ ಕಾಣುವಂಥದ್ದಾಗುತ್ತದೆ. ಪುರಾಣಾಂತರಗಳಲ್ಲಿ ಬರುತ್ತೆ, ದುರ್ವಾಸ ಕೃಷ್ಣನ ಪರೀಕ್ಷೆ ಮಾಡೋದಕ್ಕೆ ಬಂದು ಅವನಿಗೆ ನಾನಾ ವಿಧವಾದ ಚಿತ್ತಕ್ಷೋಭೆ ಕೊಡೋಕ್ಕೆ ಹೋಗಿ ಯಾವ ವಿಕಾರಗಳಿಗೂ ಒಳಗಾಗದೇ ಇದ್ದಾಗ ಆತನ ನೋಡಿ ಸಂತೋಷಪಟ್ಟು ಹೋಗ್ತಾನೆ ಅಂತ. ಅದೇ ಈ ಥರ ಪರೀಕ್ಷೆಗೆ ಬಂದಾಗ ದುರ್ಯೋಧನ ಎಂಥ ವರ ಕೇಳಿಕೊಂಡ ಅಂತ ನಾವು ನೋಡಿದ್ದೀವಿ. ಹೀಗೆ ಕೃಷ್ಣ ಆ ಒಂದು ತ್ರಿವಿಧವಾದ ತಪಸ್ಸಿನಲ್ಲಿ ಕೂಡ ತೇರ್ಗಡೆಯಾಗಿರ್ತಕ್ಕಂಥವನು. ಇನ್ನು ಆತ ಜ್ಞಾನಿಯ ಒಂದು ಲಕ್ಷಣವಾಗಿ ಜಿತೇಂದ್ರಿಯತ್ವವನ್ನು ಹೇಳ್ತಾನೆ. ಆ ಜಿತೇಂದ್ರಿಯತ್ವ ಸಂಯಮ್ಯೇಂದ್ರಿಯಾನ್ಯೇವ ಅಂತ, ಆ ನಿಯಮ ಮಾಡಿಕೊಂಡು ಇಂದ್ರಿಯಗಳನ್ನು. ಅಶ್ವತ್ಥಾಮ ನಿಷ್ಪಾಂಡವಮಸ್ತು ಅಂತ ಐಶಿಕಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ತಾನು ಬ್ರಹ್ಮಚಾರಿಯಾಗಿದ್ದರೆ ಈ ಮಗು ಬದುಕಲಿ ಅಂತ ಪ್ರತಿಜ್ಞೆ ಮಾಡಿದ. ಆ ಮಗು ಬದುಕಿತು ಅಂತಂದರೆ ಅವನ ಆ ಒಂದು ಇಂದ್ರಿಯ ನಿಗ್ರಹ ಯಾವ ಮಟ್ಟದ್ದು ಅಂತ ಗೋಚರವಾಗುತ್ತದೆ. ಆತನ ದೇಹ ಲಾಂಛನದ ಸಂಕೇತವೇ ಕಾಣಿಸುತ್ತೆ, ತಲೆಯ ಮೇಲೆ ನವಿಲುಗರಿ. ನಮ್ಮಲ್ಲಿ ಒಂದು ಕವಿ ಸಮಯ, ನವಿಲು ದೃಷ್ಟಿಯಿಂದಲೇ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತ. ಮತ್ತು
ಆ ನವಿಲು ಜಿತೇಂದ್ರಿಯತ್ವದ ಸಂಕೇತವೂ ಆಗಿರುತ್ತದೆ ಅಂತ. ಅದಕ್ಕೆ ಅವನ ತಲೆಯ ಮೇಲಿನ ನವಿಲುಗರಿಯನ್ನು ಅಲಂಕಾರ ಅಂತ ನಾವು ನೋಡ್ತೀವಿ. ಯೋಗಶಾಸ್ತ್ರದಲ್ಲಿ ಅದಕ್ಕೆ ಜಿತೇಂದ್ರಿಯತ್ವ ಅನ್ನುವ ಸಂಕೇತ ಕೂಡ ಉಂಟು ಅಂತ. ಇರಲಿ, ಮಹಾಭಾರತದಲ್ಲಿ ಕೃಷ್ಣ ಏನನ್ನು ಬದುಕಿದ್ದಾನೋ ಅದನ್ನೇ ನಾವು ನೋಡುವುದರಿಂದ ಮಿಕ್ಕ ವಿಷಯಗಳ ಕಡೆಗೆ ನಾವು ನೋಡಬೇಕಿಲ್ಲ. ಭಗವದ್ಗೀತೆಯ ಬೇರೆ ಕೆಲವು ಯೋಗಗಳನ್ನು ನಾವು ನೋಡೋಣ. ವಿಭೂತಿ ಯೋಗ, ದೊಡ್ಡದನ್ನು ಗೌರವಿಸಬೇಕು. ಯಾವುದ್ಯಾವುದು ಮಹನೀಯ ಅನಿಸುತ್ತೋ ಅದೆಲ್ಲ ಪರಮಾತ್ಮನ ಒಂದು ನೆಲೆಯೇ ಹೌದು ಅಂತ. ಎಲ್ಲೆಲ್ಲೂ ಪರಮಾತ್ಮ ಇದ್ದಾನೆ. ನಮ್ಮ ಅನುಕೂಲಕ್ಕೋಸ್ಕರವಾಗಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ ಇದ್ದದ್ದೇ ಹೌದು. ಆದರೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಆ ವಿಭೂತಿ ವಿಶೇಷವಾದದ್ದನ್ನು ಇವನು ಗೌರವಿಸಿದ್ದಾನ. ಒಂದು ಉದಾಹರಣೆ ಭಾಗವತದಲ್ಲಿ ಬರುತ್ತೆ. ಭಾಂಡೀರ ಅಂತ ಒಂದು ದೊಡ್ಡ ವಟವೃಕ್ಷ. ಆ ವಟವೃಕ್ಷವನ್ನು ಕೃಷ್ಣ ಗೌರವಿಸುವುದು, ಅದರ ಬುಡದಲ್ಲಿ ಆಟ ಆಡುವುದು, ಆ ವೃಕ್ಷರಾಜಕ್ಕೆ ತನ್ನ ಪ್ರಣಾಮಗಳನ್ನು ಸಲ್ಲಿಸೋದು, ಅದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಒಂದು ವೃಕ್ಷಕ್ಕೆ ಅವನು ಎಷ್ಟು ಗೌರವ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟಿದ್ವಿ. ಒಂದು ಗೋವಿಗೆ ಎಷ್ಟು ಗೌರವ ಕೊಡ್ತಾ ಇದ್ದ ಎಲ್ಲಿಯೂ ಕಾಣಿಸುತ್ತೆ ಆ ರೀತಿಯಾದಂಥದ್ದು. ಪ್ರತಿಯೊಂದು ಚರಾಚರ ಜೀವರಾಶಿಗಳಿಗೂ ಕೂಡ ವ್ಯವಸ್ಥಾಪನೆ ಮಾಡಬೇಕು ಅಂತ. ಕಾಲಿಯನನ್ನು ಕೊಲ್ಲಲಿಲ್ಲ, ಅವನಿಗೆ ಮತ್ತೊಂದು ವ್ಯವಸ್ಥಾಪನೆ ಮಾಡಿದ, ರಿಹ್ಯಾಬಿಲಿಟೇಷನ್ ಮಾಡಿದ್ದು ಕಾಲಿಯನಿಗೆ. ಅಂದರೆ ಕಾಲಿಯ ಮರೈನ್ ಸರ್ಪೆಂಟ್, ಉಪ್ಪು ನೀರಿನ ಹಾವು, ಅಲ್ಲಿ ಗರುಡನ ತೊಂದರೆ ಇತ್ತು ಅಂತ ಸಿಹಿ ನೀರಿಗೆ ಬಂದು ಸೇರಿಕೊಂಡ. ಇಲ್ಲಿ ಪರಿಸರದ ಅಸಂತುಲನ ಆಯಿತು, ಇಂಬ್ಯಾಲೆನ್ಸ್. ಆತನನ್ನು ಮತ್ತೆ ಅಭಯ ಕೊಟ್ಟು ಅಲ್ಲಿಗೆ ಸೇರಿಸದನೇ ಹೊರತು ಕೊಲ್ಲಲಿಲ್ಲ. ಕೊಲ್ಲುವುದು ಬಹಳ ಸುಲಭದ ಕೆಲಸ. ಈ ಥರ ಅವನು ಮಾಡಿದವನೇ ಇಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ನೋಡಿದಾಗ ಭಗವದ್ ವಿಭೂತಿ ಸ್ವರೂಪವಾದ ಸಕಲ ಸೃಷ್ಟಿಯನ್ನು ಯಾವ ರೀತಿ ಆಧರಿಸ್ತಾ ಇದ್ದ ಅಂತನ್ನೋದು ನಮಗೆ ತಾನೇ ತಾನಾಗಿ ಕಾಣುವಂಥದ್ದಾಗುತ್ತದೆ. ಹಾಗೆ ನಾವು ನೋಡ್ತಕ್ಕಂಥ ಮತ್ತೊಂದು ಅಂತಂದರೆ ಪುರುಷೋತ್ತಮ ಪ್ರಾಪ್ತಿಯಲ್ಲಿ ಕಂಡು ಬರತಕ್ಕಂಥ ವಿಶ್ವವ್ಯವಸ್ಥೆಯನ್ನು ಗೌರವಿಸ್ತಕ್ಕಂಥದ್ದು. ಅಂದರೆ ಅಗ್ನಿಶೋಮೀಯವಾದ ವ್ಯವಸ್ಥೆ ಯಾವುದಿದೆ ಅದನ್ನು ಕೃಷ್ಣ ಹೇಳ್ತಾನೆ. ಯದಾದಿತ್ಯ ಗತಂತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಂ ಯಹಮೋಜಸ ಪುಷ್ಣಾಮಿ ಚೌಷಧೀಃ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅನ್ನುವಲ್ಲಿ ಸೂರ್ಯ ಚಂದ್ರ ಅಗ್ನಿ ಅಂತ ಈ ಮೂರು ರೂಪದಿಂದ ಅವನು ಜಗತ್ತನ್ನು ಧರಿಸಿರ್ತಕ್ಕಂಥದ್ದು. ಈ ಚಂದ್ರ ಸೋಮನಾಗಿ, ಸೂರ್ಯ ಅಗ್ನಿಗಳು ಒಂದೇ ಆಗಿ ಅಗ್ನಿ ಅಂತಾಗಿ ಈ ಅಗ್ನಿ ಮತ್ತು ಸೋಮ ಅಗ್ನಿ ಶೋಮೀಯವಾದ ವ್ಯೂಹ ಆಗುವಂಥದ್ದು. ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್ ಅಂತೀವಲ್ಲ, ಅನ್ನಾದಗಳ ವ್ಯವಸ್ಥೆ. ಅದನ್ನು ಯಾವ ರೀತಿಯಾಗಿ ಈತ ತನ್ನೊಳಗೆ ಕಂಡುಕೊಂಡಿದ್ದ ಅಂತಂದರೆ, ದ್ರೌಪದಿ ಕೊಟ್ಟ ಒಂದು ಅಗಳ ಅನ್ನವನ್ನು ತನ್ನೊಳಗಿರ್ತಕ್ಕಂಥ ಅನ್ನಾದನಿಗೆ ಅಷ್ಟಕ್ಕೂ ತೃಪ್ತಿಯಾಗುವಂತೆ ಮಾಡಿದ. ಅಂದರೆ ಮಿನಿಮಮ್ ಇನ್ಪುಟ್ ಮ್ಯಾಕ್ಸಿಮಮ್ ಔಟ್ಪುಟ್ ಅಂತೀವಲ್ಲ, ಆ ರೀತಿ ಆದದ್ದು. ಹೀಗೆ ಅಗ್ನಿ ಶೋಮಾತ್ಮಕವಾದ ವ್ಯವಸ್ಥಾ ಸಂತುಲನ. ಯಾವಾಗ ಸೋಮ ಈ ಅಗ್ನಿಗೆ ಸಾಕಾಗಲ್ವೋ ಆಗ ಅಗ್ನಿಮಾಂದ್ಯ ಆಗುತ್ತದೆ, ಅಗ್ನಿ ಪ್ರಕೋಪ ಆಗುತ್ತದೆ. ಅದೇ ಅಸಿಡಿಟಿ, ಇಂಡೈಜೇಷನ್ನು ಇತ್ಯಾದಿಯಾಗೆಲ್ಲ ಬರ್ತಕ್ಕಂಥದ್ದು. ಅವನಿಗೆ ಯಾವತ್ತೂ ಅದು ಆಗಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಆತ ತಾನು ಈ 20 ಅಂಶಗಳನ್ನು ಹೇಳ್ತಾನೆ. ಅದು ಬಹಳ ಸೊಗಸಾಗಿ 13ನೇ ಅಧ್ಯಾಯದಲ್ಲಿ ಬರುತ್ತದೆ. 20 ಪಾಯಿಂಟ್ ಪ್ರೋಗ್ರಾಮ್ ಅಂತಲೇ ಕರೀಬಹುದು. ಆ ಥರದ್ದು ಕೃಷ್ಣನ ಆ ಒಂದು ವಿಶೇಷತೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಶ್ವಂಗ ಪುತ್ರ ದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮೈ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶಸೇವಿತ್ವಂ ಅರತಿರ್ಜನಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಹ್ಯತತೋನ್ಯಥ ಅಂತ. ಹೀಗೆ ಈ 4-5 ಶ್ಲೋಕಗಳಲ್ಲಿ 20 ಅಂಶಗಳಿಂದ ಈ ಸಂಪೂರ್ಣನಾದ ಆ ಜ್ಞಾನಿಯ ಲಕ್ಷಣ ಏನು ಅನ್ನುವಂಥದ್ದು ಬಂದುಬಿಡುತ್ತೆ. ಅದಕ್ಕಷ್ಟಕ್ಕೂ ಇವನಲ್ಲಿ ಉದಾಹರಣೆಯನ್ನು ತೋರಿಸ್ಬೋದು. ಅಮಾನಿತ್ವ, ಯಾವುದೇ ಅಭಿಮಾನಕ್ಕೆ ತುತ್ತಾಗಿ ವರ್ತಿಸ್ತಾ ಇರಲಿಲ್ಲ ಅಂತ. ಅಂದರೆ ತನ್ನ ಪ್ರೈಡ್ ಅನ್ನುವುದನ್ನು ತೆಗೆದುಕೊಳ್ತಾ ಇರಲಿಲ್ಲ. ಒಂದು ಉದಾಹರಣೆಯನ್ನು ಕೊಡ್ತೀನಿ, 100 ಇವೆ, ಒಂದು ಕೊಡಬಹುದು. ಜರಾಸಂಧನನ್ನು ಅನೇಕ ಬಾರಿ ಸುಸ್ತು ಬೀಳೋ ಹಾಗೆ ಮಾಡಿ ಅವನನ್ನು
ಸರಿಯಾಗಿ ಬುದ್ಧಿ ಕಲಿಸಿ ಓಡಿಸ್ತಾ ಇದ್ರು ಯಾದವರೆಲ್ಲ ಸೇರಿ ಕೃಷ್ಣನ ನೇತೃತ್ವದಲ್ಲಿ. ಆಮೇಲೆ ಕೃಷ್ಣ ಯೋಚನೆ ಮಾಡ್ತಾನೆ, ಎಷ್ಟು ಬಾರಿ ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ. ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೆಯುವುದೇ ಇಲ್ಲ, ಅದಕ್ಕೆ ನಾವೇ ದೂರ ಹೊರಟೋಗ್ಬಿಡೋಣ ಅಂತ. ಆಗ ಯುವಕರೆಲ್ಲರೂ ಸೇರಿ ವಿರೋಧ ಮಾಡ್ತಾರೆ. ನಾವು ದೂರ ಹೋಗುವುದು ಹೇಗೆ? ನಾವೇ ಗೆದ್ದಿದ್ದೀವಿ, ನಾವೇ ಪರಾಕ್ರಮಿಗಳು, ಈಗ ಓಡಿ ಹೋದರೆ ಹೇಡಿಗಳಾಗ್ತೀವಲ್ವ ಅಂತ. ನಾನು ಹೇಡಿ ಅಂತ ಅನ್ನಿಸಿಕೊಂಡು ನನ್ನ ಜನ ಚೆನ್ನಾಗಿದ್ದರೂ ಪರವಾಗಿಲ್ಲ ಅಂತ ಕೃಷ್ಣ ಆ ಮಾತನ್ನಾಡಿ ದೂರ ಹೋಗ್ತಾನೆ. ಯಾದವರಿಗೆ ಒಳ್ಳೆಯ ನೆಲೆ ಮಾಡಿಕೊಡ್ತಾನೆ ಎನ್ನುವಲ್ಲಿ ನಮಗೆ ಅಮಾನಿತ್ವ, ಆ ಮಾನ ಪೂಜೆ ಪ್ರತಿಷ್ಠೆ, ಆ ಬಿಂಕ ಇಲ್ಲ. ಈ ಮಾನ ಕಷಾಯ ಇದೆಯಲ್ಲ, ಅದಂಥ ಬಾಹುಬಲಿಯನ್ನೇ ಬಿಡಲಿಲ್ಲ. ತುಂಬ ಜನಕ್ಕೆ ಆ ಮಾನ ಕಷಾಯ ಹೆಚ್ಚು, ಕೃಷ್ಣನಿಗೆ ಅದಿಲ್ಲ. ಪಾಂಡವರು, ಕೌರವರು, ಭೀಷ್ಮ, ದ್ರೋಣ ಎಲ್ಲರೂ ಮಹಾಭಾರತದಲ್ಲಿ ಮಾನ ಕಷಾಯ ಪೀಡಿತರೆ. ಆ ಮುದುಕ ಭೀಷ್ಮನಿಂದ ಮೊದಲುಗೊಂಡು ತರುಣ ಚಿಕ್ಕ ವಯಸ್ಸಿನ 16 ವಯಸ್ಸಿನಗೆ ಅಭಿಮನ್ಯುವಿನವರೆಗೆ ಎಲ್ಲರಿಗೂ ಆ ಅಭಿಮಾನ ಕಾಡುತ್ತೆ. ಕೃಷ್ಣನಿಗೆ ಮಾತ್ರ ಅದು ಇಲ್ಲವೇ ಇಲ್ಲ. ಅದಂಭಿತ್ವಂ, ಬೂಟಾಟಿಕೆ ಒಂದು ಸ್ವಲ್ಪವೂ ಇಲ್ಲ. ಕರ್ಣನಿಗೆ ತಾನು ಸೂತಕುಲದಲ್ಲಿ ಹುಟ್ಟಿದ್ದಂಥ ಅದನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ, ಅದನ್ನು ಯಾರಾದರೂ ಬಿಚ್ಚಿಟ್ರೆ ಅದರಿಂದ ಆಗತಕ್ಕಂಥ ಘಾಸಿ, ಇವೆಲ್ಲ ನೋಡಿದಾಗ ಎಷ್ಟು ಕೋಲಾಹಲ, ಎಷ್ಟು ಕಸಿವಿಸಿ. ಆದರೆ ಇವನನ್ನು ಗೋಪಾಲಕ, ಗೊಲ್ಲ ಅಂತ ಯಾರು ಎಷ್ಟಂದರೂ ಹಾಗಲ್ಲ ಅಂತ ಮುಚ್ಚಿಕೊಳ್ಳೋಕೆ ನೋಡಲೇ ಇಲ್ಲ. ಪ್ರಸಿದ್ಧ ಪುರುಷರು ತಮ್ಮ ಅಪ್ರಸಿದ್ಧವಾದ ಭೂತ ಪಾಸ್ಟನ್ನು ಮುಚ್ಚಾಕೋಕೆ ತುಂಬ ನೋಡ್ತಾರೆ. ಇವನ ಆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಏನಂತಾರೆ, ಗೋಕುಲದಲ್ಲೇ ಸಗಣಿ ಮಧ್ಯೆ ಬೆಳೆದದ್ದು ಅಂತಾರ, ಅಂದುಕೊಳ್ಳಲಿ ಪರವಾಗಿಲ್ಲ ಅಂತ. ನೋ ಪ್ರಿಟೆನ್ಷನ್ಸ್, ಅದಂಭಿತ್ವ, ಬೂಟಾಟಿಕೆ ಇಲ್ಲ. ಮತ್ತು ಆಚಾರಕ್ಕೋಸ್ಕರ ಆಚಾರ, ಮಿಕ್ಕಂತೆ ಇಲ್ಲ. ಈ ಥರದ್ದು ಯಾವುದೂ ಅವನಲ್ಲಿ ಇಲ್ಲವೇ ಇಲ್ಲ. ಭಗವದ್ಯಾನ ಪರ್ವ ಅಂತ ಅವನು ಸಂಧಿಗೆ ಹೋಗುವಾಗಿನ ಚಟುವಟಿಕೆಗಳು ಬರುತ್ತವೆ. ಆಗ ಭಗವಾನ್ ಶ್ರೀಕೃಷ್ಣ ಎಷ್ಟು ಆದರ್ಶವಾಗಿ ನಡ್ಕೊಳ್ತಾ ಇದ್ದಂತ, ಯಾರ ತೋರಿಕೆಗಾಗಿ ಅವನ ಒಂದು ಸಾತ್ವಿಕತೆ, ಅವನ ಒಂದು ಧರ್ಮಾಭಿರತಿ ಇದ್ದದ್ದು ಅಲ್ಲ ಅಂತ ಗೊತ್ತಾಗುತ್ತೆ. ಅಹಿಂಸ, ತಾನಾಗಿ ಯಾರನ್ನೂ ನೋಯಿಸಿದವನಲ್ಲ. ಆದರೆ ಅನ್ಯಾಯ ಮಾಡಿದಾಗ ಅವರಿಗೆ ದಂಡನೆ ಆಗಲೇಬೇಕು ಅಂತ. ಅದು ಹಿಂಸೆ ಅಲ್ಲ. ಅಹಿಂಸಾ ಪರಮೋಧರ್ಮ ಅನ್ನುವಂತೆ ಧರ್ಮಹಿಂಸಾ ತಥೈವಚ ಅನ್ನುವ ಉತ್ತರಾರ್ಧ ಕೂಡ ಇದೆ. ಧರ್ಮಬದ್ಧವಾದ ಹಿಂಸೆ ಕೂಡ ಅಷ್ಟೇ ಪರಮಧರ್ಮ ಅಂತ. ಹೀಗೆ ನೋಡಿದಾಗ ಅವನಾಗಿ ಯಾವ ಜೀವರಾಶಿಗೂ ನೋವು ಮಾಡಿದನಲ್ಲ. ಕಾಳಿಯದೇ ಉದಾಹರಣೆ ನಾವು ಬೇಗ ತೆಗೆದುಕೊಳ್ಳಬಹುದು. ಅಷ್ಟು ಮಾತ್ರವಲ್ಲ, ಕಂಸನ ಹೆಂಡತಿಯರು ಆಸ್ತಿ ಪ್ರಾಪ್ತಿಯರನ್ನು ಸಗೌರವವಾಗಿ ಅವನು ಅವರ ತಂದೆ ಜರಾಸಂಧನ ಕಡೆ ಕಳಿಸ್ಕೊಡ್ತಾನೆ. ಇನ್ನು ಜರಾಸಂಧ ಅವನು ಭೀಮನ ಕೈನಲ್ಲಿ ಸತ್ತ ಮೇಲೆ ಜರಾಸಂಧನ ಕುಟುಂಬಕ್ಕೆ, ಪ್ರಜೆಗಳಿಗೆ ಎಲ್ಲ ಅಭಯವನ್ನು ಕೊಟ್ಟು ಅವರಿಗೆ ನೆಮ್ಮದಿ ಇರುವಂತೆ ಮಾಡುವುದಲ್ಲದೆ ಅವನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿಸ್ತಾನೆ. ಸೆರೆಯಲ್ಲಿ ಜರಾಸಂಧ ಅನೇಕ ರಾಜರುಗಳನ್ನು ಇಟ್ಟಿದ್ದ, 1000 ಜನ ರಾಜರನ್ನು ಬಲಿ ಕೊಡಬೇಕು ಅಂತ. ಅವರನ್ನೆಲ್ಲ ಬಿಡುಗಡೆ ಮಾಡ್ತಾನೆ. ಮತ್ತು ನಿಮಗೆ ಏನು ನಾವು ಸಲ್ಲಿಸಬೇಕು ಕಪ್ಪೊಕ್ಕಾಣಿಕೆ, ನಾವು ಏನು ಮಾಡಬೇಕು ಅಂತ ರಾಜರು ಕೇಳಿದ್ರೆ, ನಿಮಗೆ ಒಬ್ಬ ಹಿಂಸಕನಿಂದ ಮತ್ತೊಬ್ಬ ಹಿಂಸಕನ ಹತ್ತಿರಕ್ಕೆ ಬರುವಂಥ ಸ್ಥಿತಿ ಇಲ್ಲ, ಧರ್ಮರಾಜನ ಯಜ್ಞಕ್ಕೆ ಸಹಕಾರಿಗಳಾಗಿ ಸಾಕು, ನೀವು ಯಾವ ಸಾಮಂತರೂ ಆಗಬೇಕಿಲ್ಲ ಅಂತಂತಾನೆ. ಅದೇ ರೀತಿಯಾಗಿ ನರಕಾಸುರನ ಸೆರೆಯಲ್ಲಿದ್ದಂಥ ಸ್ತ್ರೀಯರನ್ನೆಲ್ಲ ಬಿಡುಗಡೆ ಮಾಡಿ ಅವರಿಗೆ ಒಂದು ಹೊಸ ಬದುಕನ್ನು ಕೊಡ್ತಾನೆ. ಅಟ್ ಈಸ್ ಕಾಸ್ಟ್, ತನ್ನ ಮಾನ, ಗೌರವ, ಖ್ಯಾತಿಗಳನ್ನೆಲ್ಲ ಬಲಿಗೊಟ್ಟು ಮಾಡ್ತಾನೆ ಅಂತಂದರೆ ಅದು ಎಂಥದ್ದು? ಕ್ಷಾಂತಿ, ಕ್ಷಮಾಗುಣ. ದುಷ್ಟನಾದ ಶಿಶುಪಾಲನನ್ನು ಕ್ಷಮಿಸಿದ್ದೆ, ತನ್ನ ಕುಲವೇ ನಾಶವಾಗಲಿ ಅಂತ ಶಾಪ ಕೊಟ್ಟಂಥ ಆ ತಾಯಿ ಗಾಂಧಾರಿಯನ್ನು ಕ್ಷಮಿಸಿದ್ದೆ. ಎಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆರ್ಜವ, ರುಜುತ್ವ, ನೇರವಾದ ವರ್ತನೆ. ಸತ್ರಾಜಿತನ ಹತ್ರ ಹೋಗಿ ನಿನ್ನ ಸೆಮಂತಕ ಮಣಿ ಲೋಕಕ್ಕೂ ಹಿತವಾಗಲಿ ಅಂತ ಕೇಳಿದ. ಇಲ್ಲ ಅಂದ, ಸುಮ್ಮನೆ ಬಂದ. ಆ ಮಣಿಯನ್ನು ಅಪಹರಣ ಮಾಡೋದಕ್ಕೆ ಯಾವ ಸ್ಟ್ರಾಟಜಿನೂ ಮಾಡಲಿಲ್ಲ. ಆರ್ಜವ, ರುಜುತ್ವ, ಆಚಾರ್ಯೋಪಾಸನ. ಪಾಂಡವರು, ಕೌರವರು ಮನೆಗೆ ಗುರುಗಳನ್ನು ಬರಮಾಡಿಕೊಂಡು ಪ್ರೈವೇಟ್ ಟ್ಯೂಷನ್ ಥರ ಕಲಿತರೆ, ಈತ ಎಲ್ಲಿದ್ದು ಮಥುರಾ, ಆಗ್ರಾ ಹತ್ತಿರ, ದೆಹಲಿ ಹತ್ತಿರ, ಅಲ್ಲಿಂದ ಮಧ್ಯ ಭಾರತದಲ್ಲಿರ್ತಕ್ಕಂಥ ಉಜ್ಜಯಿನಿಯವರೆಗೂ ಹೋಗಿ ತಾನು ಮಿಕ್ಕ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಯಾಗಿ ಕಾಡಿಗೆ ಕಟ್ಟಿಗೆ ತರೋದಕ್ಕೆಲ್ಲ ಹೋಗ್ತಾ ಇದ್ದ. ಒಂದು ದಿವಸ ಪಾಂಡವರಾಗಲಿ ಕೌರವರಾಗಲಿ ದ್ರೋಣಾಚಾರ್ಯನಿಗೆ ಈ ಥರ ಪರಿಚರ್ಯ ಮಾಡಿದ್ದು ಕಾಣಿಸೋದಿಲ್ಲ. ಹಾಗೆ ಮಾಡಿದ ಅಂತಂದರೆ ಆಚಾರ್ಯೋಪಾಸನಂ, ಶೌಚಂ, ಶುಚಿತ್ವ, ಮಾತು ಮನಸ್ಸು ಕೃತಿಗಳಲ್ಲಿ ಶುಚಿತ್ವ, ಸ್ಥೈರ್ಯ, ತುಂಬ ದೊಡ್ಡ ಸ್ಥಿರತೆ, ಆತ್ಮವಿನಿಗ್ರಹ, ತನ್ನಲ್ಲಿ ತಾನು ವಿಶ್ವಾಸವನ್ನು ಇಟ್ಟುಕೊಂಡು ದೃಢವಾಗಿರ್ತಕ್ಕಂಥದ್ದು. ಇಂದ್ರಿಯಾರ್ಥೇಶ ವೈರಾಗ್ಯಂ, ತನಗೆ ಅದು ಮಾಡಿಕೊಳ್ಬೇಕು ಇದು ಮಾಡಿಕೊಳ್ಬೇಕು ಒಂದೂ ಇಲ್ಲ. ಕೃಷ್ಣನ ಒಡವೆ ಯಾವುದು? ವನಮಾಲೆ, ಗುಂಜಾಭರಣ.
ಇನ್ನು ಅವನ ಬಟ್ಟೆಗೆ ತುಂಬ ಅಪಪ್ರತೆ ಬಂದುಬಿಟ್ಟಿದೆ. ತುಂಬ ಬೆಲೆ ಬಾಳುವಂಥ ರೇಷ್ಮೆ ಬಟ್ಟೆನೇ ಪೀತಾಂಬರ ಅಂತೀವಿ, ಆದರೆ ಹಳದಿ ಬಟ್ಟೆ ಅಷ್ಟೇ. ಅದಕ್ಕೆ ಯಾವ ರಂಗಾರಿ ಹತ್ತಿರ ಹೋಗಿ ಬಣ್ಣವೂ ಹಾಕಿಸಬೇಕಾಗಿಲ್ಲ, ಅರಿಶಿಣದ ನೀರಲ್ಲಿ ಒಂದು ಬಾರಿ ಅದ್ದಿದ್ರೆ ಸಾಕು, ಬಿಳಿ ಬಟ್ಟೆ ಆಗಿಬಿಡುತ್ತೆ. ಹೀಗೆ ಯಾವ ವಿಶೇಷವೂ ಅವನದು ವಸ್ತ್ರ ಮಾಲ್ಯ ಆಭರಣಾದಿಗಳಲ್ಲಿ ಅಲ್ಲ. ಕಾಡು ಹೂಗಳಲ್ಲಿ ಅಲಂಕಾರ, ಗುಲಗಂಜಿಯಲ್ಲಿ ಆಭರಣ, ನವಿಲುಗರಿಯನ್ನು ಅಲಂಕಾರ ಮಾಡಿಕೊಳ್ತಕ್ಕಂಥದ್ದು. ಅವನ ಕಪ್ಪು ಬಣ್ಣಕ್ಕೆ ಏನಾದರೂ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಚ್ಕೊಂಡ, ತಾನು ಯಾವುದೇ ರೀತಿಯಲ್ಲಿ ಆಕರ್ಷಕವಾಗಿ ಕಾಣಬೇಕು ಅನ್ನೋ ಪ್ರಯತ್ನವೇ ಮಾಡಲಿಲ್ಲ, ಅದೇ ದೊಡ್ಡ ಆಕರ್ಷಣೆ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇಂದ್ರಿಯಾರ್ಥೇಶ ವೈರಾಗ್ಯಂ ಅನಹಂಕಾರ ಏವಚ, ಅಹಂಕಾರ ಒಂದು ಸ್ವಲ್ಪವೂ ಇಲ್ಲ ಅಂತ. ಅಣ್ಣ ದೊಡ್ಡವನು, ಆದರೆ ಅವನು ತುಂಬ ದಡ್ಡ, ಎಡವಟ್ಟು, ದುಷ್ಟನಾದ ದುರ್ಯೋಧನನ ಬುಟ್ಟಿಗೆ ಬಿದ್ದಂಥವನು ಅವನು. ಮದ್ಯವ್ಯಸನಿ, ದ್ಯೂತವ್ಯಸನಿ. ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೂ ರುಕ್ಮಿಯ ಮೊಮ್ಮಗಳಿಗೂ ಮದುವೆ ಆದಾಗ, ಮದುವೆ ಮನೆಗಳಲ್ಲೆಲ್ಲ ಈಗ ಇಸ್ಪೀಟ್ ಕಟ್ಟೆ ಇರುವಂತೆ ಆಗ ದ್ಯೂತದ ಒಂದು ಕ್ಷೇತ್ರವೂ ಇರ್ತಾ ಇತ್ತು. ರುಕ್ಮಿ ಮತ್ತು ಬಲರಾಮ ಇಬ್ಬರು ಜೂಜಾಡೋಕ್ಕೆ ಆರಂಭ ಮಾಡ್ತಾರೆ. ಆ ಜೂಜಾಟದಲ್ಲಿ ಬಲರಾಮನನ್ನು ಮೋಸದಿಂದ ರುಕ್ಮಿ ಗೆದ್ದಾಗ, ಸೋತಿದ್ದೆ ಆಟ, ಇವನು ದುಡ್ಡು ಒಡ್ಡಿ ಸೋತಿದ್ದು ಅವನು ಗೆದ್ದದ್ದು ಗೇಲಿ ಬೇರೆ ಮಾಡ್ತಾ ಇದ್ದಾನೆ. ರೇಗ್ ಹೋಗಿ ಕೂತಿದ್ದ ಮಣೆಯನ್ನು ತೆಗೆದುಕೊಂಡು ರುಕ್ಮಿಯ ತಲೆಗೆ ಜಡಿದ. ಆ ರುಕ್ಮಿಗೆ ಪ್ರಾಣವೇ ಹೋಯಿತು. ಮದುವೆ ಮನೆ ಮಸಣವಾಯಿತು. ಒಂದು ಕಡೆ ರುಕ್ಮಿಣಿ, ನನ್ನ ಅಣ್ಣ ನನ್ನ ಜೊತೆ ಮಾತು ಬಿಟ್ಟಿದ್ದ 2 ತಲೆಮಾರಿನ ಹಿಂದೆ, ತಮ್ಮ ಕಾಲದಲ್ಲಿ ಆದದ್ದು. ತಂಗಿ ಮನೆ ಬಿಟ್ಟು ಓಡಿ ಹೋದ್ಲು ಕೃಷ್ಣನ ಜೊತೆಗೆ ಅಂತ ಊರು ಬಿಟ್ಟು ಇವನು ಹೋಗಿದ್ದ, ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರಲಿಲ್ಲ. 2ನೇ ಜನ್ರೇಷನ್ ಪ್ರದ್ಯುಮ್ನ ಜನ್ರೇಷನ್ನಲ್ಲಿ ಏನೂ ಕೂಡ ಸುಧಾರಣೆ ಆಗಲಿಲ್ಲ. 3ನೇ ತಲೆಮಾರಾದ ಅನಿರುದ್ಧನ ಕಾಲಕ್ಕೆ ಆಗ ಸುಮಾರು 60 ವರ್ಷ ಆಗಿತ್ತು ಅನಿಸುತ್ತೆ, ಹದವಾಗಿತ್ತು. ಮೊಮ್ಮಗಳನ್ನು ಮುಂದೆ ಇಟ್ಟುಕೊಂಡು ಬಂದು ಮದುವೆಗೆ ಏರ್ಪಾಟು ಮಾಡ್ದ. ಈಗ ಕುದುರಿದ ತವರಿನ ಸಂಬಂಧ, ನಿಮ್ಮಣ್ಣನಿಂದ ನಮ್ಮಣ್ಣ ಸತ್ತ ಅಂತ ಗಲಾಟೆ ಮಾಡಿದಳು. ಬಲರಾಮ, ನಿನ್ನ ಹೆಂಡತಿಯ ಅಣ್ಣ ನನಗಿಷ್ಟ ಅನ್ಯಾಯ ಮಾಡಿ ಗೇಲಿ ಮಾಡ್ದ, ನಿನ್ನ ಹೆಂಡತಿಯ ಪಕ್ಷ ಮಾಡ್ತೀಯಲ್ಲ ಅಂತ. ಯಾವ ಪಕ್ಷಕ್ಕೂ ಏನೂ ಮಾತನಾಡಲಿಲ್ಲ. ಅಹಂಕಾರದ ಆಕ್ಷೇಪದ ಕ್ಷೋಭೆಯ ಯಾವ ರೀತಿಯನ್ನು ತೆಗೆದುಕೊಳ್ಳಿಲ್ಲ. ಮತ್ತು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ, ಜನ್ಮ ಮೃತ್ಯು ಇತ್ಯಾದಿಗಳಲ್ಲಿ ಇರತಕ್ಕಂಥ ತೊಡಕನ್ನು ನೋಡಿ ಬದುಕನ್ನು ಆರಾಧಿಸೋಣ, ಇವುಗಳನ್ನು ಕುರಿತು ಚಿಂತೆ ಮಾಡೋದು ಬೇಡ ಅಂತ ಮಾಡಿದ. ಆಸಕ್ತಿರನಭಿಶ್ವಂಗ ಪುತ್ರದಾರ ಗೃಹಾದಿಶು, ಹೆಂಡತಿ ಮಕ್ಕಳು ಮನೆ ಬಗ್ಗೆ ಏನೂ ಮೋಹ ಇಲ್ಲ. ಹಾಗಲ್ಲವಾದರೆ ಹೆಂಡತಿಯರೇ ಇವನನ್ನು ಹರಾಜು ಹಾಕೋ ಸ್ಥಿತಿಗೆ ಬಂದರೆ ತುಲಾಭಾರ ಮಾಡಿಸಿ ನಾರದನಿಗೆ ದಾನ ಕೊಡುವಾಗಲೂ ಏನೂ ತಗಾದೇ ಇಲ್ಲ. ಅದೇ ಸಂದರ್ಭದಲ್ಲಿ ಮಕ್ಕಳು ಕಚ್ಚಾಡುವಾಗಲೂ ಕೂಡ ಯಾವ ರೀತಿಯಾದ ಕ್ಷೋಭೆಯೂ ಇಲ್ಲ. ಮಗ ಲಕ್ಷಣೆಯನ್ನು ಅಂದರೆ ದುರ್ಯೋಧನನ ಮಗಳ ಸ್ವಯಂವರಕ್ಕೆ ಹೋದ ಸಾಂಬ. ಅಲ್ಲಿ ಸ್ವಯಂವರದಲ್ಲಿ ತನಗೆ ಒಪ್ಪಿಗೆ ಆಗಲಿಲ್ಲ ಕನ್ಯೆ ಅಂತ, ಆ ಕನ್ಯೆ ತನಗೆ ಮಾಲೆ ಹಾಕಲಿಲ್ಲ ಅಂತ ಗಲಾಟೆ ಮಾಡಿ ದುರ್ಯೋಧನ ಅವನು ಸೆರೆಯಲ್ಲಿಡ್ತಾನೆ. ಈ ಸುದ್ದಿ ಕೇಳಿದ್ರೂ ಇವನಿಗೆ ಇರುವೆ ಕಚ್ಚಿದಂತೆಯೂ ಆಗೋಲ್ಲ, ಒಂದು ಸ್ವಲ್ಪ ದಿವಸ ಅಲ್ಲಿ ಇದ್ದು ಬರಲಿ ಒಳ್ಳೆಯದಾಗುತ್ತದೆ ಅಂತಂದ. ಬಲರಾಮ ಹೋಗಿ ಬಿಡಿಸ್ಕೊಂಡು ಬಂದ, ಅವನೇ ಕುಲ ಕುಠಾರನಾದ. ಹೀಗೆ ನೋಡಿದಾಗ ಹೆಂಡತಿ ಮಕ್ಕಳ ಬಗ್ಗೆ ಏನೂ ಸಲ್ಲದ ಮೋಹ ಇಲ್ಲ ಅಂತ. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು, ಇಷ್ಟಾನಿಷ್ಟಗಳಲ್ಲಿ ಯಾವ ರೀತಿಯಾದ ವಿಕಾರವೂ ಇಲ್ಲ ಅವನಿಗೆ ಅಂತ ಗೊತ್ತಾಗುತ್ತದೆ. ನಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಬರುವಂತೆಯೇ ಆಗಬೇಕು, ಹಾಗಾಗಬಾರ್ದು, ಈ ಥರದ್ದೆಲ್ಲ ಇಲ್ಲ. ಸುಭದ್ರೇನ ಅರ್ಜುನ ಹಾರಿಸಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಇವನೇ ಮಾಡಿಕೊಡ್ತಾನೆ. ಯಾಕೆಂದರೆ ಕನ್ಯೆಗೆ ಅದು ಭೂಷಣವಾದ ರೀತಿಯಂಥ ಅಪೇಕ್ಷೆ ಆಗಿದೆ ವಿವಾಹಕ್ಕೆ ಆಗಲಿ ಅಂತ. ಮತ್ತು ಆತ್ಮನಿ ಅವ್ಯಭಿಚಾರಿಣಿ ಭಕ್ತಿ, ಕೃಷ್ಣನೇ ಆತ್ಮಸ್ವರೂಪಿ, ತನ್ನಲ್ಲಿ ತನಗೆ ವಿಶ್ವಾಸ, ಭಗವಂತನಲ್ಲಿ ಶ್ರದ್ಧೆ, ವಿವಿಕ್ತ ಜನಸೇವಿತ್ವಂ, ಒಂಟಿಯಾಗಿ ಒಂದಷ್ಟು ಹೊತ್ತು ನಿಲ್ಲುವುದು, ಆ ಧ್ಯಾನ ಯೋಗ ನಾನು ಮೊದಲೇ ಹೇಳಿದೆ. ಅರತಿರ್ ಜನಸಂಸದಿ, ಜನರ ಗುಂಪು ಗೋಜಲು ಗಲಾಟೆಗಳಿಂದ ದೂರ ಇರುವುದು. ಬೇಕಾದಷ್ಟು ಗುಂಪಲ್ಲೇ ಇದ್ದನಲ್ಲ ಅಂತ, ಅದರಿಂದ ಡಿಸ್ಟರ್ಬ್ ಆಗದೆ ಇರತಕ್ಕಂಥದ್ದು. ಕಾಡಲ್ಲಿದ್ದು ಊರಿನ ಗಲಾಟೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡವರು ಎಷ್ಟು ಜನ ಇಲ್ಲ, ಊರಲ್ಲಿದ್ದು ಕಾಡಿನ ಏಕಾಂತವನ್ನು ಅನುಭವಿಸೋರು ಇಲ್ಲವೇ? ಅದು ಇನ್ನು ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ಆತ್ಮನಿತ್ಯತ್ವ ಅವನು ಬಹಳ ದೊಡ್ಡದಾಗಿ ಕಂಡುಕೊಂಡಂಥದ್ದು. ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನವನ್ನು ಹೀಗೆ ಸಿದ್ಧ ಮಾಡಿಕೊಂಡಿದ್ರಿಂದಲೇ, ಅದರಿಂದಲೇ ಎಲ್ಲಿವರೆಗೂ ಆಗುತ್ತೆ ಅಂತಂದರೆ, ಅಶ್ವಮೇಧ ಪರ್ವದಲ್ಲಿ ಬರ್ತದೆ, ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ನೀನು ಆವಾಗೇನೋ ಉಪದೇಶ ಮಾಡಿಬಿಟ್ಟೆ, ಎತ್ತತ್ ಭಗವತಾ ಪ್ರೋಕ್ತಂ ಪುರಾ ಕೇಶವ ಸುಹೃದಾತ್ ತತ್ಸರ್ವಂ ಪುರುಷವ್ಯಾಘ್ರ ನಷ್ಟಮ್ಮೆ ಭ್ರಷ್ಟಚೇತಸ, ನೀನು ಮಾಡಿದ ಉಪದೇಶ ಎಲ್ಲ ಮರೆತು ಹೋಗ್ಬಿಟ್ಟಿದೆ. ಮಮ ಕೌತೂಹಲಂ ತ್ವಸ್ತಿ ತೇಶ್ವರ್ಥೇಶು ಪುನಃ ಪುನಃ,
ಮತ್ತೆ ನನಗದನ್ನು ಕೇಳಬೇಕು ಅಂತ ಆಸೆ ಇದೆ, ಹೇಳು ಅಂತ. ಶ್ರಾವಿತಸ್ತ್ವಂ ಮಯಾ ಗುಹ್ಯಂ ಜ್ಞಾಪಿಸಶ್ಚ ಸನಾತನಂ ಅಬುದ್ಧ್ಯ ನಾಗ್ರಹೀರ್ಯಸ್ತ್ವಂ ತನ್ಮೇ ಸುಮಹದ ಅಪ್ರಿಯಂ. ಅಯ್ಯೋ ಅವಿವೇಕಿ, ಅದನ್ನು ಮತ್ತೆ ಕೇಳಬೇಕು ಅಂತೀಯಲ್ಲ, ಅದನ್ನು ನೀನು ಹಿಡ್ಕೊಳ್ಳೋಕ್ಕಾಗಲಿಲ್ವಾ? ಅಷ್ಟು ರಹಸ್ಯ, ಅಷ್ಟು ಗಂಭೀರವಾದದ್ದು ನಾನು ಹೇಳಿದ್ದು. ನೂನಂ ಅಶ್ರದ್ಧಾನೋಸಿ, ನಾನು ಹೇಳಿದ್ದೆ ಇದಂತೆ ನಾತಪಸ್ಕಾಯ ನಾಶ್ರದ್ಧಾಯ ಕದಾಚನ ನಚ ಶುಶ್ರೂಷವೇ ವಾಕ್ಯಂ ನಚ ಮಾಂ ಯೋಭ್ಯಸೂಯತಿ ಅಂತ. ಇದನ್ನು ಶುಶ್ರೂಷು ಅಲ್ಲದವನಿಗೆ, ಕೇಳುವ ಬಯಕೆ ಇಲ್ಲದೆ ಇದ್ದವನಿಗೆ, ವಿನೀತನಲ್ಲದವನಿಗೆ, ತಪಸ್ವಿ ಅಲ್ಲದವನಿಗೆ, ಶ್ರದ್ಧೆ ಇಲ್ಲದವನಿಗೆ ಹೇಳಬಾರದು ಅಂತಂದಿದ್ದು. ಈಗ ನಿನಗೆ ಶ್ರದ್ಧೆ ಇಲ್ಲವಲ್ಲ, ಏನು ಮಾಡುವುದು? ದುರ್ಮೇಧಾಹ್ಯಸಿ ಪಾಂಡವ, ನೀನು ದುರ್ಬುದ್ಧಿಯವನಾದೆ. ನಚ ಶಕ್ಯಂ ಪುನರ್ವಕ್ತು ಅಶೇಷೇಣ ಧನಂಜಯ ಪರಂ ಹಿ ಬ್ರಹ್ಮಕಥಿತಂ ಯೋಗಯುಕ್ತೇನ ತನ್ಮಯ. ನಾನೊಂದು ವಿಶೇಷ ಯೋಗದಲ್ಲಿದ್ದು, ಅದನ್ನೇ ಮುಂದೆ ಭಗವದ್ಗೀತೆಯ ಕಡೆಯಲ್ಲಿ ಸಂಜಯ ಹೇಳ್ತಾನೆ. ಆ ಒಂದು ದಿವ್ಯವಾದ ಯೋಗವನ್ನು ಇದ್ದು ಕೃಷ್ಣ ಹೇಳಿದ, ವ್ಯಾಸಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯಿತ ಸ್ವಯಂ. ಈತ ಯೋಗೇಶ್ವರನಾಗಿ ಹೇಳಿದಂಥದ್ದು. ಹಾಗಾಗಿ ನಾನು ಯೋಗಯುಕ್ತೇನ ತನ್ಮಯ ಪರಂ ಬ್ರಹ್ಮೈ ಕಥಿತಂ. ಆ ಬ್ರಹ್ಮವನ್ನು ನಾನಾಗಿ ಹೇಳಿದೆ, ಅದನ್ನು ನನಗೂ ಮತ್ತೆ ಪೂರ್ಣವಾಗಿ ಹೇಳೋಕ್ಕಾಗೋಲ್ಲ ಅಂತ. ಆ ಒಂದು ಸ್ಥಿತಿ ಅದು ತತ್ವಜ್ಞಾನಾರ್ಥ ದರ್ಶನ. ಅಂದರೆ ಆಗೋಲ್ಲ ಅಂತಂದರೆ ಆ ಭಾವ ಆ ರೀತಿಯಾಗಿ ಮತ್ತೆ ಬರುತ್ತಾ? ಹೇಳೋದಕ್ಕೆ ಸಾಧ್ಯವ? ತತ್ವವನ್ನು ಹೇಳಬಹುದು, ಆ ಸ್ನೇಹ, ಆ ಸಲಿಗೆ, ಆ ಇಂಟಿಮೆಸಿ, ಅಲ್ಲಿಂದ ಎಲ್ಲ ಹೇಳುವಂಥದ್ದು. ಹೀಗೆ ಕೃಷ್ಣನ ಭಗವದ್ಗೀತೆ ಅವನಿಗೇ ಮತ್ತೊಮ್ಮೆ ಹೇಳೋಕ್ಕೆ ಕಷ್ಟವಾದದ್ದು. ಅಂದರೆ ಅದರ ಶ್ರೇಷ್ಠತೆ ಇನ್ನೆಷ್ಟು ಅಂತ. ಗ್ರೇಟ್ ಥಿಂಗ್ಸ್ ಕೆನಾಟ್ ಬಿ ರಿಪೀಟೆಡ್. ರಿಪೀಟ್ ಮಾಡಿದಾಗ ದೊಡ್ಡದು ಅಲ್ಲ, ಆಗೋಲ್ಲ. ಹೀಗೆ ನೋಡಿದಾಗ ಭಗವದ್ಗೀತೆ ಕೃಷ್ಣನ ಬದುಕಾಗಿ, ಕೃಷ್ಣನ ಬದುಕು ಉಸಿರು ಎಲ್ಲ ಆಗಿದ್ದಂತೆ ಭಗವದ್ಗೀತೆಯೇ ಕೃಷ್ಣನಾಗಿರುವುದು ಕಾಣಿಸುತ್ತೆ. ಈ ಕಾರಣದಿಂದಲೇ ಅದಕ್ಕಿನ್ಯಾವುದೋ ಒಂದು ಶಾಸ್ತ್ರ ಗದ್ಯ ಪದ್ಯ ಅಂತ ಕೊಡದೆ ಹಾಡು ಅಂತ ಕೊಟ್ಟಿತ್ತು. ನಾವು ನಮ್ಮಂತೆ ಇದ್ದಾಗ ಆನಂದವಾಗಿ ಏನಾದರೂ ಹಾಡ್ಕೋತಾ ಇರ್ತೀವಿ. ಆ ಪರಬ್ರಹ್ಮ ವಸ್ತುವು ವೇದದಲ್ಲಿ ಬರ್ತದೆ, ತೈತ್ರಿಯದಲ್ಲಿ ಏತತ್ ಸಾಮ ಗಾಯನ್ನಾಸ್ತೆ ಹಾ ಹಾ ಹಾವು ಅಂತ ಹೇಳ್ಬಿಟ್ಟು ಹಾ ಅಂತ ಆನಂದವಾಗಿ ಹಾಡ್ಕೊಂಡಿರುತ್ತೆ ಅಂತ. ಕೃಷ್ಣನಿಗೆ ಉಪದೇಶವು ಹಾಡು. ಆತ ಸಂಗೀತಗಾರ, ಜೀವನ ಸಂಗೀತಗಾರ. ಶ್ರುತಿ ವೇದವೂ ಹೌದು, ಸಂಗೀತದ ಶ್ರುತಿಯೂ ಹೌದು. ಶ್ರುತಿಬದ್ಧವಾದದ್ದು, ಶ್ರುತಿ ಸಿದ್ಧವಾದದ್ದು, ಮತ್ತು ರಮಣೀಯ ಲಯದಿಂದ ಕೂಡಿದ್ದು, ಅವಲಯ ಇಲ್ಲದೆ ಇದ್ದದ್ದು. ಅಲ್ಲಿ ಯಾವ ತಾಳದ ಬೇತಾಳದ ಏರ್ಪೇರು ಇಲ್ಲ. ಅಂಥ ಸಂಗೀತ, ದಿವ್ಯ ಗಾನ, ಆಪಾತ ಮಧುರವಾದದ್ದು. ಆ ಯೋಗೇಶ್ವರನಿಗೆ ನಮಸ್ಕಾರ. ಓಂ ತತ್ಸತ್. ನಾಳೆಯಿಂದ 8 ದಿವಸ ಈಶಾವಾಸ್ಯೋಪನಿಷತ್ತಿನ ಬಗ್ಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ವ್ಯಾಖ್ಯಾನ ಸರಣಿ ಇರುತ್ತೆ. ದಯವಿಟ್ಟು ಎಲ್ಲರೂ ಬರಬೇಕು. ಶ್ರೀಕೃಷ್ಣನ ಜೀವನದ ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದ ತಾತ್ವಿಕ ಅಧಿಷ್ಠಾನವನ್ನು, ದಾರ್ಶನಿಕ ನೆಲೆಗಟ್ಟನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ನಮಗೆ ಒದಗಿಸಿದ್ದಾರೆ. ಶ್ರೀಕೃಷ್ಣ ಅಂತ ಸಂಬೋಧನೆಗೊಂಡಿರೋದು ಸ್ವಯಂ ಪರಮಾತ್ಮನೇ. ಅರ್ಜುನನ ಸಂದಿಗ್ಧತೆಯನ್ನು ವ್ಯಾಜ ಮಾಡಿಕೊಂಡು ಲೋಕೋದ್ಧಾರಕ್ಕೋಸ್ಕರ ಜಗಜ್ಜೀವನದ ಮೂಲಭೂತ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಸಮಾಧಾನ ಕೊಟ್ಟಿದ್ದಾನೆ. ಅದನ್ನು ಮನಸ್ಸು ಆತ್ಮದ ನಡುವಣ ಸಂವಾದ ಅಂತ ಕೂಡ ಕೆಲವರು ಹೇಳಿರೋದುಂಟು. ಈ ಸಾರ್ವಕಾಲಿಕತೆ ಇರೋದರಿಂದಲೇ ಈಚಿನ ದಿವಸಗಳಲ್ಲಿ ಅರ್ಥಶಾಸ್ತ್ರ, ಇಕನಾಮಿಕ್ಸ್, ವ್ಯವಸ್ಥಾಪನಾ ಶಾಸ್ತ್ರ, ಮ್ಯಾನೇಜ್ಮೆಂಟ್ ಈ ಅನ್ಯಾನ್ಯ ಕ್ಷೇತ್ರಗಳಿಗೆ ಭಗವದ್ಗೀತೆಯ ಸೂತ್ರೀಕರಣಗಳನ್ನು ಅನ್ವಯಿಸುವ ಪ್ರಯತ್ನ ಕೂಡ ಇತ್ತೀಚೆಗೆ ನಡೀತಾ ಇದೆ. ಅನೇಕ ಗ್ರಂಥಗಳನ್ನು ಕೂಡ ಅದರ ಬಗ್ಗೆ ಬರೆದಿದ್ದಾರೆ ಪ್ರಾಜ್ಞರು. ಹೀಗೆ 2 ತಿಂಗಳ ಹಿಂದೆ ಆಗಸ್ಟ್ 30 ಕಾಶಿಯ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿದ ಮೊಕದ್ದಮೆ ಒಂದರಲ್ಲಿ ತೀರ್ಪು ಕೊಡ್ತಾ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರು ಶ್ರೀವಾಸ್ತವ ಅಂತ ಅವರು ಪ್ರಾಸಂಗಿಕವಾಗಿ ಹೇಳಿದರು, ನಮ್ಮ ದೇಶಕ್ಕೆ ರಾಷ್ಟ್ರಧ್ವಜ ಇದೆ, ರಾಷ್ಟ್ರಗೀತೆ ಇದೆ. ಈ ಲಾಂಛನಗಳಿರೋ ಹಾಗೇ ಭಗವದ್ಗೀತೆಯನ್ನು ರಾಷ್ಟ್ರೀಯ ಧರ್ಮಶಾಸ್ತ್ರ ಗ್ರಂಥ ಅಂತ ಪರಿಗಣಿಸಬೇಕು.
ಇದನ್ನು ನ್ಯಾಯಾಧೀಶರು ಹೇಳಿದ್ರು. ಆ ಸಲಹೆಯನ್ನು ಸರ್ಕಾರ ಮಾನ್ಯ ಮಾಡುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಜನಮಾನಸದಲ್ಲಂತೂ ಗೀತೆಗೆ ಮೂರ್ಧನ್ಯ ಸ್ಥಾನ ಸಾವಿರಾರು ವರ್ಷಗಳ ಹಿಂದೆಯೇ ಬಂದುಬಿಟ್ಟಿದೆ, ಇವತ್ತಿಗೂ ಮುಂದುವರೆದಿದೆ. ಬಗೆದಷ್ಟು ಹೆಚ್ಚು ಹೆಚ್ಚು ಬೆಳಕು ಗೀತೆಯಿಂದ ಹೊಮ್ಮತ್ತೆ. ಭಗವದ್ ಗೀತಾಗಾನಂ ಲೋಗರ ಚೇತಃ ಕ್ಲೇಶಗಳ ಕಳೆದು ಶಾಂತಿಯ ಕುಡುಗುಂ ಅನ್ನುವ DVGಯವರ ಮಾತನ್ನು ಸ್ಮರಿಸ್ತಾ ಈ ಬೋಧಪ್ರದ ಉಪನ್ಯಾಸಕ್ಕೋಸ್ಕರ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಶ್ರೀ ಕಾಕೋಳ ಕೃಷ್ಣ ಭಟ್ ಅವರು ದಯವಿಟ್ಟು ಬಂದು ಉಪನ್ಯಾಸಕರಿಗೆ ಗೌರವ ಅರ್ಪಣೆ ಮಾಡಬೇಕು.